ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಿಯುತಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿಪ್ರಲಯಕೇಲಿಷು ನಿತ್ಯಸಾಕ್ಷಿ ಜಗದ್ರಣಾಂಗಣೇ ಯಸ್ಯ ಸ್ಮರಣಂ ಜಯಕಾರಣಂ ಪಾರ್ಥಸಾರಥಯೇ ತಸ್ಮೈ ಶ್ರೀಕೃಷ್ಣ ಬ್ರಹ್ಮಣೇ ನಮಃ. ಅಚತುರೋ ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಃ ಅಭಾಲಲೋಚನ ಶಂಭುಃ ಭಗವಾನ್ ಬಾದರಾಯಣಃ. ಗುರುದತ್ತಾತ್ರೇಯರ ಗುರುನಾಥ ಅವಧೂತರ ಪಾವನ ಸ್ಮರಣೆಗಳು. ಕೃಷ್ಣಾನುಸಂಧಾನ ಮಾಡ್ತಾ ಇದ್ವಿ. ಕೃಷ್ಣ ಸಂಧಾನದ ಮೂಲಕ ಕೃಷ್ಣ ಹೊರಟಿದ್ದ ದಾರಿಯಲ್ಲಿದ್ದ ಅಂತ ನಿಲ್ಲಿಸಿದ್ವಿ. ಕೃಷ್ಣನ ದಾರಿಯಲ್ಲಿ ಸಾಮಾನ್ಯರೆಲ್ಲ ಅವನನ್ನು ಸ್ವಾಗತಿಸಿದರು, ಸಂಭ್ರಮಿಸಿದರು. ಆದರೆ ಅದಷ್ಟೇ ಆಗಿರಲಿಲ್ಲ. ಅವನ ರಥ ಹೋಗುತ್ತಾ ಇತ್ತು. ರಥದ ಎದುರಿನಲ್ಲಿ ಮಹರ್ಷಿಗಳು ಕಾಣಿಸಿಕೊಳ್ತಾರೆ ಕೃಷ್ಣನಿಗೆ. ವಸಿಷ್ಠರಿದ್ದರು, ವಾಮದೇವರಿದ್ದರು, ಪರಶುರಾಮರಿದ್ದರು, ಇನ್ನು ಅದೆಷ್ಟೋ ಮಹರ್ಷಿಗಳ ಒಂದು ಗುಂಪು. ಕೃಷ್ಣ ಅಚ್ಚರಿಗೊಳ್ತಾನೆ. ರಥದಿಂದ ಇಳಿದು ಹೋಗಿ ನಮಸ್ಕರಿಸಿ ಮಾತನಾಡಿಸ್ತಾನೆ. ನನ್ನಿಂದ ಏನಾಗಬೇಕಿದೆ ಕಿಂಕರವಾಣಿ ಅಂತ ಕೇಳ್ತಾನೆ. ಯಾವ ಕಾರ್ಯವನ್ನು ನನಗೆ ಆದೇಶಿಸ್ತಾ ಇದ್ದೀರಿ ಅಂತ ಕೇಳ್ತಾನೆ ಕೃಷ್ಣ. ಅವರೆಲ್ಲರ ಪ್ರತಿನಿಧಿಯಾಗಿ ಪರಶುರಾಮರು ಮಾತನಾಡ್ತಾರೆ. ಏನೂ ಆಗಬೇಕಾದದ್ದಿಲ್ಲ, ಹಸ್ತಿನಾಪುರಕ್ಕೆ ಹೊರಟಿದ್ದೇವೆ ನಾವೆಲ್ಲ ಅಂತ. ಯಾಕೆ ಅಂದರೆ ನೀನು ಹೊರಟಿದ್ದಿ ರಾಯಭಾರಿಯಾಗಿ. ಆ ಕುರುಸಭೆಯಲ್ಲಿ ನಡೆಯುವ ವಿದ್ಯಮಾನಗಳನ್ನು ನೋಡುವ ಕುತೂಹಲ ನಮ್ಮೆಲ್ಲರಿಗಿದೆ. ಹಾಗಾಗಿ ನಾವು ಬರುವವರು ಅಲ್ಲಿಗೆ ಅಂತ ಹೇಳ್ತಾರೆ ಪರಶುರಾಮರು. ಕೃಷ್ಣ ಸಂಧಾನ ಅನ್ನೋದು ಸುಮ್ಮನೆ ನಡೆದು ಹೋದ ಒಂದು ಕಥೆಯಲ್ಲ, ಘಟನೆಯಲ್ಲ ಮಹಾಭಾರತದಲ್ಲಿ ಅನ್ನೋದಕ್ಕೆ ನಿದರ್ಶನ ಅದು. ಹಾಗೆ ಹೇಳಿ ಅವರು ಮತ್ತೆ ಮರೆಯಾಗುತ್ತಾರೆ. ಕೃಷ್ಣ ಮುಂದುವರಿತಾನೆ. ಕೃಷ್ಣ ಮುಂದುವರೆದಂತೆ ಇವನಿಗೆ ಸಿಕ್ಕ ಸ್ವಾಗತ, ಸಂಭ್ರಮ ಇತ್ಯಾದಿಗಳ ಹಿನ್ನೆಲೆಯಲ್ಲಿ ಧೃತರಾಷ್ಟ್ರ ಮತ್ತೊಮ್ಮೆ ಸಭೆ ಕರೀತಾನೆ. ಕೃಷ್ಣನನ್ನು ಹೇಗೆ ಸ್ವಾಗತಿಸಬೇಕು, ಏನು ಮಾಡಬೇಕು ಅನ್ನೋದರ ಕುರಿತು ಚರ್ಚಿಸೋದಕ್ಕೆ ಸಭೆ ಅದು. ಭೀಷ್ಮ, ದ್ರೋಣ, ಕೃಪ, ವಿದುರ, ಸಂಜಯಾದಿಗಳಿದ್ರು. ದುರ್ಯೋಧನ, ಕರ್ಣ, ಶಕುನಿ, ದುಶಾಸನಾದಿಗಳಿದ್ರು. ಆ ಸಭೆಯಲ್ಲಿ ಧೃತರಾಷ್ಟ್ರ ಮಂಡಿಸ್ತಾನೆ, ಕೃಷ್ಣನಿಗೆ ವಿಸ್ಮಯವಾಗುವಂತಹ ಉಡುಗೊರೆಗಳನ್ನು ಕೊಡ್ತೇನೆ ನಾನು. ಒಂದು ಪಟ್ಟಿ ಕೊಡ್ತಾನೆ, ಏನೆಲ್ಲ ಕೊಡ್ತೀನಿ ಅಂತ. ಎಷ್ಟು ಕುದುರೆಗಳು, ಎಷ್ಟು ಆನೆಗಳು, ಎಂಥ ಕುದುರೆಗಳು, ಎಂಥ ಆನೆಗಳು, ಇಷ್ಟು ಕುರಿಗಳು, ಚೀನಾದಿಂದ ಬಂದ ಬಟ್ಟೆ. ಚೀನಾದಿಂದ ಬಂದಿದ್ದು ಅಂತ ಏನು ಬಿಡಬೇಕಾಗಿಲ್ಲ, ಚೀನಾದ್ದು ಅಂತ ಆಗಲೇ ಇದೆ. ಕೃಷ್ಣಂಗೆ ಕೊಡ್ತೀನಿ ಅಂತ ಧೃತರಾಷ್ಟ್ರ ಹೊರಟಿದ್ದ, ಚೀನಾದಿಂದ ಬಂದ ಬಟ್ಟೆನ. ಇದನ್ನೆಲ್ಲ ಕೊಡ್ತೀನಿ ನಾನು ಅಂತ. ಯಾಕೆ ಅಂತ ಅಂದರೆ ಪಾಂಡವರ ಪರವಾಗಿ ಬರ್ತಾ ಇರುವ ಕೃಷ್ಣ ನಮ್ಮ ಕಡೆಗೆ ತಿರುಗಲಿ ಅಂತೆ ಧೃತರಾಷ್ಟ್ರನ ಯೋಚನೆ. ಕೊಟ್ಟಾಗ ಮನಸ್ಸು ತಿರುಗತ್ತೆ, ಸಹಜ. ಯಾರಾದರೂ ಏನಾದರೂ ಕೊಟ್ಟರೆ ಸ್ವಲ್ಪವಾದರೂ ಅವರ ಬಗ್ಗೆ ಒಂದು ಭಾವ ಅನ್ನೋದು ಹುಟ್ಟತ್ತೆ ಅಂತ. ಇವನು ಪೂರ್ಣ ಭಾವ ಬದಲಾಯಿಸ್ತೀನಿ ಅಂತ ಯೋಚಿಸಿದ್ದ. ಸುದೀರ್ಘವಾಗಿ ಹೇಳ್ತಾನೆ ಅದನ್ನು, ಏನೇನು ಕೊಡ್ತೀನಿ, ಎಷ್ಟು ಕೊಡ್ತೀನಿ ಅಂತ. ಭೀಷ್ಮ ನಕ್ಕು ನುಡಿತಾನೆ, ಕೃಷ್ಣ ಬರ್ತಾ ಇರೋದು, ಏನು ಕೊಟ್ಟು ಮೋಹಗೊಳ್ಳುವಂತೆ ಮಾಡ್ತೀಯ ಅವನನ್ನು ನೀನು. ವಿದುರ ಕೂಡ ಹೇಳ್ತಾನೆ, ಇದೆಲ್ಲ ಬೇಡ, ಇದೆಲ್ಲ ಆಗದ್ದು ಅಂತ. ಇಂಥ ಮೂರ್ಖತನಕ್ಕೆ ಮುಂದಾಗಬೇಡ ಅಂತ ವಿದುರ ಹೇಳ್ತಾನೆ. ದುರ್ಯೋಧನನೂ ಹೇಳ್ತಾನೆ, ಇದು ಯಾವುದನ್ನು ನೀನು ಮಾಡಬೇಕಿಲ್ಲ. ಆದರೆ ವಿದುರಾದಿಗಳು ಹೇಳೋದೇನು ಅಂತ ಅಂದರೆ, ನೀನು ಕೊಡುವ ಈ ವಸ್ತುಗಳ ಮೇಲೆ ಕೃಷ್ಣ ಬದಲಾಗೋದಿಲ್ಲ ಅಂತ. ದುರ್ಯೋಧನ ಹೇಳೋದು ಬೇರೆ, ಕೊಡಬಾರದು ಅನ್ನೋದು ಇಬ್ಬರ ಮತ. ದುರ್ಯೋಧನ ಹೇಳೋದೇನು, ಶತ್ರು ಪಕ್ಷಪಾತಿಯಾಗಿ ಬರ್ತಾ ಇದ್ದಾನೆ, ಏನು ಕೊಡಬಾರದು ಅಂತ. ನೋಡಿ, ಕ್ರಿಯೆ ಒಂದೇ.
ಇಬ್ಬರೂ ಕೊಡಬಾರದು ಅಂತ ಹೇಳ್ತಾ ಇದ್ದಾರೆ. ಕ್ರಿಯೆ ಒಂದೇ, ಭಾವಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂತ. ಒಂದು ಅತ್ಯಂತ ಉದಾತ್ತವಾದ ಭಾವದ ಮಾತು, ಇನ್ನೊಂದು ಅತ್ಯಂತ ನೀಚವಾದ ಭಾವದ ಮಾತು ಅಂತ. ಹಾಗಾಗಿ ಯಾವತ್ತೂ ಅಷ್ಟೇ ಕ್ರಿಯೆಯಲ್ಲ ಮುಖ್ಯವಾದದ್ದು, ಕ್ರಿಯೆಯ ಹಿಂದಿರುವ ಭಾವ ಎಂಥದ್ದು ಅನ್ನೋದೇ ಮುಖ್ಯ ಆಗತ್ತೆ ಅಂತ. ಭಾವಗ್ರಾಹಿ ಜನಾರ್ದನ ಅಂತ. ಅವನು ಗುರುತಿಸೋದು ನಮ್ಮ ಅಂತರಂಗದ ಭಾವವನ್ನೇ ಹೊರತು ಹೊರಗಿನ ಕ್ರಿಯೆಯನ್ನಲ್ಲ ಅಂತ. ಯಾಕೆ ಅಂದರೆ ಕ್ರಿಯೆಯೊಂದು ನಾಟಕವೂ ಆಗಬಹುದು ಅಂತ, ಅಭಿನಯವೂ ಆಗಬಹುದು ಅಂತ. ಅಂತರಂಗದಲ್ಲಿ ಯಾವುದೋ ಭಾವವನ್ನಿಟ್ಟುಕೊಂಡು ಬಹಿರಂಗದಲ್ಲಿ ಅದಕ್ಕೆ ವಿರುದ್ಧವಾದ ವರ್ತನೆಯನ್ನು ತೋರೋದಕ್ಕೆ ಸಾಧ್ಯ ಇದೆ ಅಂತ. ಹಾಗಾಗಿ ನೋಡಬೇಕಾದದ್ದೇನನ್ನ ಅಂದರೆ ಒಳಗಿನ ಭಾವವನ್ನೇ ಹೊರತು ಹೊರಗಿನದ್ದನ್ನಲ್ಲ ಅಂತ. ಹಾಗಾಗಿ ಕ್ರಿಯೆ ಒಂದೇ ಇರ್ಬೋದು, ಭಾವ ಭಿನ್ನ. ಭಾವ ಭಿನ್ನ. ಈ ಭಿನ್ನ ಭಾವಕ್ಕೆ ಬಂದ ಕೃಷ್ಣ ಸರಿಯಾದ್ದೇ ಮಾಡ್ತಾನೆ. ಇವರಿವರ ಭಾವಕ್ಕೆ ಹೇಗೆ ಒಲಿಬೇಕೋ ಹಾಗೆ ಒಲಿತಾನೆ ಕೃಷ್ಣ. ಮುಂದೆ ಬಂದವನು ದುರ್ಯೋಧನನ ಭಾವಕ್ಕೆ ಅದೇ ಪ್ರತಿಕ್ರಿಯೆ ಸಿಕ್ಕತ್ತೆ, ವಿದುರನ ಭಾವಕ್ಕೆ ಅದೇ ಪ್ರತಿಕ್ರಿಯೆ ಸಿಗತ್ತೆ ಮುಂದೆ. ಈ ಮಾತು ಮುಂದುವರಿಯತ್ತೆ, ದುರ್ಯೋಧನನ ಮಾತು ಮುಂದುವರಿತಾ ಹೇಳ್ತಾನೆ ಅವನು, ಬಂದ ಕೃಷ್ಣನನ್ನ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ನಾನು ಕೃಷ್ಣನನ್ನು ಬಂಧಿಸುವವನಿದ್ದೇನೆ. ಕೃಷ್ಣನನ್ನು ಬಂಧಿಸಿದರೆ ಪಾಂಡವರ ನೈತಿಕ ಸ್ಥೈರ್ಯ ಕುಸಿಯತ್ತೆ, ಮತ್ತೆ ಯುದ್ಧವಾಗುವ ಸಂಭವವೇ ಇಲ್ಲ. ಒಬ್ಬ ಕೃಷ್ಣನನ್ನು ಬಂಧಿಸಿದರೆ ಮುಗಿಯಿತು. ಈ ಇಡೀ ಪೃಥ್ವಿಯಲ್ಲಿ, ಭೂಮಂಡಲದಲ್ಲಿ ಯಾರೊಬ್ಬ ಕೂಡ ತಲೆ ಎತ್ತಿ ನಿಲ್ಲಲಾರ ನನ್ನ ಎದುರು ಅಂತ. ಕೃಷ್ಣನನ್ನೇ ಬಂಧಿಸಿದ ಅಂತ ಆದ ಮೇಲೆ ನಾನು ಪರಮವೀರ ಅಂತ ಆಗೋಯ್ತು ಅಂತ. ಯೋಚನೆಗಳು ಹರಿಯುವುದೇ ಹೀಗೆ ದುರ್ಯೋಧನನದ್ದು. ದುರ್ಯೋಧನನನ್ನು ಬಹಳ ಬಹಳ ತಪ್ಪಾಗಿ ಚಿತ್ರಿಸಿದ್ದಾರೆ ಹೊರಗಡೆ. ಅಂದರೆ ಉದಾತ್ತೀಕರಣ ಮಾಡೋದಕ್ಕೆ ಹೊರಟು ಅವನನ್ನು ಬಹಳ ದಿಟ್ಟವಾಗಿ ಇರುವವನು, ಸ್ವಾಭಿಮಾನಿ, ಎಂಥದ್ದೂ ಇಲ್ಲ, ಅತ್ಯಂತ ಕುತಂತ್ರಿ ದುರ್ಯೋಧನ, ಅತ್ಯಂತ ಕುತಂತ್ರಿ ಅವನು. ಹಾಗಾಗಿ ಅವನ ತಲೆಯಲ್ಲಿ ಓಡುವ ಯೋಚನೆಗಳೆಲ್ಲ ಇಂಥವೇ ಅಂತ. ಕೃಷ್ಣನನ್ನು ಬಂಧಿಸ್ತಾನಂತೆ. ಎಲ್ಲಿ ಬಂಧಿಸಬೇಕು? ವೀರನಾಗಿದ್ದರೆ, ಶೂರನಾಗಿದ್ದರೆ. ಹಲವು ಕವಿಗಳು ದುರ್ಯೋಧನನ್ನ ಆ ಎತ್ತರಕ್ಕೆ ತೆಗೆದುಕೊಂಡು ಹೋದ್ರಲ್ಲ, ಅಂಥ ವೀರನಾಗಿದ್ದರೆ ರಣಾಂಗಣದಲ್ಲಿ ಬಂಧಿಸಬೇಕು ಕೃಷ್ಣನನ್ನ. ಅದಲ್ವ ಶೌರ್ಯ, ಅದಲ್ವ ಪರಾಕ್ರಮ. ಒಬ್ಬ ಸಂಧಾನಕಾರನಾಗಿ ಬಂದಾಗ, ಇವನ ಅಂಗಳಕ್ಕೆ ಬಂದಾಗ, ಇವನ ಮನೆಯೊಳಗೆ ಬಂದಾಗ ಬಂಧಿಸ್ತೀನಿ ಅಂತ ಅನ್ನೋದು ಯಾವ ಪರಾಕ್ರಮದ ಮಾತು ಅಂತ. ಅವನ ಮಾತಿಗೆ ಭೀಷ್ಮ ಸಿಟ್ಟಾಗುತ್ತಾನೆ. ಸಿಟ್ಟಾಗಿ ಭೀಷ್ಮ ಸಭಾತ್ಯಾಗ ಮಾಡ್ತಾನೆ. ಭೀಷ್ಮ ಸಭಾತ್ಯಾಗ ಮಾಡಿದರೆ ಧೃತರಾಷ್ಟ್ರ ವಿಲವಿಲ ಒದ್ದಾಡ್ತಾನೆ. ಏನಿದು ಅಂತ, ಏನಾಗತ್ತೆ ಅನ್ನುವ ಭಯ ಆವರಿಸತ್ತೆ ಧೃತರಾಷ್ಟ್ರನನ್ನು. ಅಂದರೆ ಕೃಷ್ಣ ಇನ್ನೂ ಬಂದೇ ಇಲ್ಲ. ಕೃಷ್ಣ ಅಲ್ಲೇ ಇದ್ದಾನೆ, ಬರ್ತಾ ಇದ್ದಾನೆ. ಆದರೆ ಕುರುಕುಲದೊಳಗೆ 2 ಮತ ಸಿದ್ಧವಾಗಿದೆ ಅಂತ. ಅವನದೇ ಸಭೆಯಲ್ಲಿ ಸಭಾತ್ಯಾಗ ನಡೀತಾ ಇದೆ. ಯಾರು ಅಂದರೆ, ಯಾರು ಕುರುಕುಲ ಸಂರಕ್ಷಕನಾಗಿದ್ದಾನೋ ಅವನೇ ಸಭಾತ್ಯಾಗ ಮಾಡ್ತಾ ಇದ್ದಾನೆ. ಅಂತೂ ಕೃಷ್ಣ ಹಸ್ತಿನಪುರಕ್ಕೆ ಪ್ರವೇಶಿಸ್ತಾನೆ. ಇಡೀ ಹಸ್ತಿನಪುರ ಅವನನ್ನು ಸ್ವಾಗತಿಸುತ್ತೆ. ಮನೆಯೊಳಗೆ ಒಬ್ಬರೂ ಇದ್ದಿರಲಿಲ್ಲ ಅನ್ನುವ ಮಾತನ್ನು ಮತ್ತೆ ವ್ಯಾಸರು ಉಚ್ಚರಿಸ್ತಾರೆ. ಎಲ್ಲ ಮನೆಯ ಮೇಲ್ಗಡೆಯಲ್ಲಿ ನಿಂತು ಸ್ತ್ರೀಯರು ನೋಡ್ತಾ ಇದ್ರಂತೆ ಅವನನ್ನು. ಅವನ ಸ್ವಾಗತಕ್ಕೆ ಭೀಷ್ಮಾದಿಗಳು ಹೋಗ್ತಾರೆ. ಭೀಷ್ಮ, ದ್ರೋಣ, ಕೃಪ, ವಿದುರ. ದುರ್ಯೋಧನ ಹೋಗೋದಿಲ್ಲ. ದುರ್ಯೋಧನ ಇಲ್ಲಿಯೇ ಇರ್ತಾನೆ. ಅವನನ್ನು ಸ್ವಾಗತಿಸಿ ಇವರು ಬಂದು ಸಭಾಸೀನರಾಗುತ್ತಾರೆ. ಕೃಷ್ಣ ಮೊದಲು ಧೃತರಾಷ್ಟ್ರನ ಅರಮನೆಯನ್ನು ಪ್ರವೇಶ ಮಾಡ್ತಾನೆ. ಧೃತರಾಷ್ಟ್ರನ ಅರಮನೆಯನ್ನು ಪ್ರವೇಶಿಸಿ ಅವರವರ
ವಯಸ್ಸಿಗೆ ತಕ್ಕುದಾದ ಗೌರವಗಳನ್ನು ಸಲ್ಲಿಸ್ತಾನೆ. ಕೃಷ್ಣ ಭಗವಂತನಾಗೇನು ವರ್ತಿಸೋದಿಲ್ವಲ್ಲ, ಹಿರಿಯರಿಗೆ ನಮಸ್ಕರಿಸ್ತಾನೆ ಅಂತಲೇ. ಕೃಷ್ಣನನ್ನ ಕ್ರಮವತ್ತಾಗಿ ಉಪಚರಿಸ್ತಾನೆ ಧೃತರಾಷ್ಟ್ರ. ಈ ಬಣ್ಣದ್ಯಾವುದೂ ಇಲ್ಲ ಆಗ. ಅರ್ಘ್ಯಪಾದ್ಯ ಆಚಮನಾದಿಗಳನ್ನು ಕೊಟ್ಟು ಒಂದು ಬಂಗಾರದ ಸಿಂಹಾಸನದಲ್ಲಿ ಕೂರಿಸಿ ಅತಿಥಿಯೊಬ್ಬ ಬಂದಾಗ ಏನು ಮಾಡಬೇಕು ಮಧುಪರ್ಕಾದಿಗಳನ್ನೆಲ್ಲ ಕೊಟ್ಟು ಉಪಚರಿಸ್ತಾನೆ. ಸಹಜ ಮಾತುಕತೆಗಳು ನಡೆಯುತ್ತೆ. ಸಹಜ ಮಾತುಕತೆಗಳು ಅಂದರೆ ಮನೆಗೆ ಅತಿಥಿ ಬಂದಾಗ ನಡೆಯುವಷ್ಟೇ ಮಾತುಕತೆಗಳು. ಅಲ್ಲಿಂದ ಹೊರಡುವ ಕೃಷ್ಣ ನೇರವಾಗಿ ವಿದುರನ ಮನೆಗೆ ಹೋಗ್ತಾನೆ. ವಿದುರನ ಮನೆಗೆ ಹೋಗ್ತಾನೆ. ಈ ಪ್ರಕರಣ ಬಹಳ ಗೊತ್ತಿರುವಂಥ ಪ್ರಕರಣ. ಈ ವಿದುರನ ಮನೆಗೆ ಕೃಷ್ಣ ಹೋಗೋದು ಅನ್ನೋದಿದೆಯಲ್ಲ, ಅದು ಎಷ್ಟು ಅನೂಹ್ಯವಾದದ್ದಾಗಿರುತ್ತೆ ಅಂದರೆ ಯಾರಿಗೂ ಕಲ್ಪನೆ ಇಲ್ಲ ಕೃಷ್ಣ ವಿದುರನ ಮನೆಗೆ ಹೋಗ್ತಾನೆ ಅಂತ ಅನ್ನೋದು. ಮಹಾಭಾರತದಲ್ಲಿ ವಿದುರ ಮತ್ತು ಕೃಷ್ಣರ ಮುಖಾಮುಖಿ ಅವರ ನಡುವೆ ನಡೆಯುವ ಸಂವಾದದ ಮೊದಲ ಉದಾಹರಣೆಯೇ ಈ ಘಟ್ಟ. ಇದಕ್ಕಿಂತ ಮೊದಲು ಕೃಷ್ಣ ವಿದುರ ಮಾತನಾಡಿಕೊಂಡಿದ್ದೋ ಇನ್ನೊಂದೋ ವಿದುರ ಕೃಷ್ಣ ಭಕ್ತ ಅಂತನ್ನೋದೋ ಯಾವ ಅಭಿಪ್ರಾಯವೂ ಅಂಶವೂ ಮಹಾಭಾರತದಲ್ಲಿ ಇಲ್ಲವೇ ಇಲ್ಲ. ವ್ಯಾಸರು ನಡೆದಿದ್ದೆಲ್ಲವನ್ನೂ ಹೇಳಿಲ್ಲ. ಇಷ್ಟು ಹೇಳಿದಾಗಲೇ ಅದು ಅಷ್ಟು ದೊಡ್ಡ ಗ್ರಂಥ ಆಗಿಬಿಡ್ತು. ಮೊದಲ ಬಾರಿಗೆ ವಿದುರ ಕೃಷ್ಣರ ಸಮ್ಮಿಲನದ ಘಟನೆಯನ್ನು ಮಹಾಭಾರತದಲ್ಲಿ ಕಾಣ್ತೀವಿ. ಅಂದರೆ ಎದುರಾಗಲಿಲ್ಲ ಅಂತ ಅಲ್ಲ, ಎದುರಾದದ್ದಿದೆ. ದ್ರೌಪದಿ ಸ್ವಯಂವರದ ಹೊತ್ತಿನಲ್ಲಿ ಮೊದಲ ಬಾರಿಗೆ ವಿದುರ ಹೋಗಿ ಬದುಕಿದ್ದಾರೆ ಪಾಂಡವರು ಅಂತ ಗೊತ್ತಾದಾಗ ಸಂದೇಶವಾಹಕನಾಗಿ ಹೋಗಿ ಹಸ್ತಿನಪುರಕ್ಕೆ ಹಿಂದಿರುಗಬೇಕು ಅಂತ ಹೇಳುವಾಗ ಆ ಸಭೆಯಲ್ಲಿ ಕೃಷ್ಣ ಇದ್ದ. ಮುಂದೆ ರಾಜಸೂಯಾಗದ ಹೊತ್ತಿನಲ್ಲಿ ಸುದೀರ್ಘ ಕಾಲ ಅಲ್ಲಿ ಕೃಷ್ಣನೂ ಇದ್ದ, ವಿದುರನೂ ಇದ್ದ. ಆದರೆ ಅವರಿಬ್ಬರ ನಡುವೆ ನಡೆದ ಸನ್ನಿವೇಶದ ಚಿತ್ರಣಗಳಿಲ್ಲ ಅಂತ. ವಿದುರನ ಮನೆಗೆ ಹೋದ. ಮೂಲ ಮಹಾಭಾರತದಲ್ಲಿ ಕನ್ನಡದ ಕಥೆಗಳು ಬೆಳೆದವಲ್ಲ, ಅದೇನೂ ಇಲ್ಲ. ವಿದುರನ ಭಾಗ್ಯವಿದು, ಹಾಲು ಹರಿತು, ವಿದುರ ಬಡವ, ತಪ್ಪೇನೂ ಇಲ್ಲ, ಕತೆ ಚೆನ್ನಾಗಿಯೇ ಇದೆ. ವಿದುರ ಬಡವ ಆಗೋದು ಹೇಗೆ? ಹಸ್ತಿನಪುರದ ಮುಖ್ಯಮಂತ್ರಿ. ಬಡವ ಅಲ್ಲ, ದೊಡ್ಡ ಶ್ರೀಮಂತನೇ. ಬಡತನ ಯಾಕಿರುತ್ತೆ? ಆದರೆ ಯಾಕೆ ಬಡವ ಅಂತ ನಮ್ಮ ಮುಂದಿನವರು ಹೇಳ್ತಾ ಹೋದರು ಅಂದರೆ ಅಲ್ಲಿ ಇನ್ನೂ ದೊಡ್ಡ ದೊಡ್ಡ ಮರಗಳಿದ್ವಲ್ಲ, ಅದ್ರ ಮುಂದೆ ಸಣ್ಣವನು ಅಂತ. ಭೀಷ್ಮ, ಕೃಪ, ದ್ರೋಣ ಅಂತೆಲ್ಲ ಪಟ್ಟಿ ತೆಗೆದುಕೊಳ್ಳುವಾಗ ಈ ವಿದುರ ಎಷ್ಟನವನು ಅನ್ನೋ ಲೆಕ್ಕದಲ್ಲಿ ಸಣ್ಣವ ಅಂತ, ಬಡವ ಅಂತ ಆಗೋದಕ್ಕೆ ಸಾಧ್ಯವೇ ಇಲ್ಲ. ವಿದುರನಿಗೂ ಅಚ್ಚರಿಯಾಗಿರಬೇಕು. ವ್ಯಾಸರ ಹೇಳೋದಿಲ್ಲ ವಿದುರನ ಮನೋಭಾವ ಏನು ಅಂತ. ಯಾಕೆಂದರೆ ಅವನಿಗೂ ಗೊತ್ತಿಲ್ಲ. ನಾನು ಬರ್ತೀನಿ ಅಂತ ಹೇಳಿ ಅವನ ಮನೆಗೆ ಹೋಗಿದ್ದು ಕೃಷ್ಣ ಎದ್ದು. ವಿದುರನೊಡನೆ ಒಂದಿಷ್ಟು ಮಾತುಕತೆಗಳಾಗತ್ತೆ. ಯಾಕೆ ಬರಲು ಹೋದೆ ಅಂತ ಕೇಳ್ತಾನೆ ವಿದುರ. ನೀನು ಬರಬಾರದಿತ್ತು ಕೃಷ್ಣ. ಈ ವಿದುರ ಕೃಷ್ಣನೊಡನೆ ಮಾತನ್ನು ಆರಂಭ ಮಾಡೋದನ್ನು ನೋಡಿದಾಗಲೇ ಗೊತ್ತಾಗತ್ತೆ ಕೃಷ್ಣ ವಿದುರರ ನಡುವೆ ಬಹಳ ಆದ ಒಂದು ಆತ್ಮೀಯತೆ ಇತ್ತು ಅಂತ ಅನ್ನೋದು. ಮಹಾಭಾರತದಲ್ಲಿ ಹೇಳದೇ ಇರುವ ಅಂಶಗಳು ತುಂಬ ಇವೆ. ಅಷ್ಟು ಅಪರಿಚಿತ ಆದರೆ ಮೊದಲ ಇದರಲ್ಲೇ ನೀನು ಬರಬಾರದಿತ್ತು ಕೃಷ್ಣ ಅನ್ನುವ ಆತ್ಮೀಯ ಮಾತುಕತೆ ಶುರುವಾಗೋದಿಲ್ಲ. ಯಾಕೆ ಅಂತ ಅಂದರೆ ದುರ್ಯೋಧನ ಯಾವ ಮಾತನ್ನು ಕೇಳುವವನಲ್ಲ, ಅತ್ಯಂತ ದುಷ್ಟ. ಒಳಿತಿನ ಮಾತಿಗೆ ಅವನ ಕಿವಿ ತೆರೆದುಕೊಂಡಿಲ್ಲ. ನಿನ್ನ ಮಾತು ಹುಸಿಯಾಗತ್ತೆ. ಇಲ್ಲಿ ನಿನ್ನ ಮಾತಿಗೆ ಸಲ್ಲಬೇಕಾದ ಗೌರವ ಸಲ್ಲೋದಿಲ್ಲ. ಈ ಸಭೆಯಲ್ಲಿ ಇಂಥ ಜಾಗಕ್ಕೆ ನೀನು ಬರಬಾರದಾಗಿತ್ತು ಅಂತ. ಎಲ್ಲಿ ಅಗೌರವ ಆಗತ್ತೆ ಅಂತ ಗೊತ್ತಿರುತ್ತೋ ಆ ಜಾಗಕ್ಕೆ ಗೌರವಸ್ಥರು ಹೋಗಲೇಬಾರದು ಅಂತ ಗೊತ್ತಿದೆ. ಆ ಜಾಗಕ್ಕೆ ಹೋದರೆ ಗೌರವ ಸಿಗೋಲ್ಲ ಅಂತ ಮತ್ತ್ಯಾಕೆ ಹೋಗಬೇಕು ಗೊತ್ತಿದ್ದರು ಅಂತ. ಕೃಷ್ಣ ಹೇಳ್ತಾನೆ ಬರಬೇಕಿತ್ತು, ಬಂದಿದ್ದೇನೆ ಅನ್ನೋದನ್ನೇ ವ್ಯಕ್ತಪಡಿಸ್ತಾನೆ. ಆ ಮಾತುಗಳು ಅಲ್ಲಿಯ ಶಬ್ದಗಳನ್ನು ವ್ಯಾಖ್ಯಾನಿಸಬೇಕಷ್ಟು ಸುಂದರವಾಗಿದೆ. ಕಾಲ ಇಲ್ಲ ನಮ್ಮ ಕೈಯಲ್ಲಿ. ಅಲ್ಲಿಂದ ಕೃಷ್ಣ ಭೇಟಿ ಮಾಡಲೇಬೇಕಾದ ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡ್ತಾನೆ. ಕುಂತಿ ಇದ್ದಿದ್ದು ವಿದುರನ ಮನೆಯಲ್ಲಿ. ಪಾಂಡವರು ವನವಾಸಕ್ಕೆ ಹೊರಟಾಗ ಯುಧಿಷ್ಠಿರ ಕುಂತಿಯನ್ನು ವಿದುರನ ಮನೆಯಲ್ಲಿ ಉಳಿಯಲು ಹೇಳಿ ಹೊರಟಿದ್ದ. ಕಾಡಿಗೆ ಬರೋದು ಬೇಡ ತಾಯಿ ಅಂತ.
ನೋಡಿ ಆ ಪರಿಸ್ಥಿತಿ ಹೇಗಿತ್ತು ವನವಾಸದ ಹೊತ್ತು ಅಂದರೆ ಎಲ್ಲ ಕಳೆದುಕೊಂಡಿದ್ದಾರೆ ಪಾಂಡವರು. ಎಲ್ಲ ಅಂದರೆ ಎಲ್ಲ ಕಳೆದುಕೊಂಡಿದ್ದಾರೆ. ವಯಸ್ಸಾದ ಕುಂತಿ ಎಲ್ಲಿರಬೇಕು ಅನ್ನೋದಕ್ಕೂ ಸ್ವಂತದ್ದಾದ ಒಂದು ವ್ಯವಸ್ಥೆ ಇಲ್ಲ ಅಂತ. ಕಾಡು ಮೇಡನ್ನ ಅಲೆಯುವ ವಯಸ್ಸಲ್ಲ, ಅಲೆಯುವ ವಯಸ್ಸಲ್ಲೇ ಅಲದಿದ್ದಾಳೆ ಕುಂತಿ. ಕಾಡಲ್ಲೇ ಹೆಚ್ಚಿದ್ಲು ಅಂತ ಹೇಳಬೇಕು. ಪಾಂಡವಿನ ಜೊತೆಗೂ ಕಾಡಲ್ಲಿದ್ಲು. ಮತ್ತೆ ಇವರು ಅರಗಿನ ಮನೆಯಲ್ಲಿ ಸುಡುವ ಪ್ರಯತ್ನ ಮಾಡಿದಾಗಲೂ ಕಾಡು ಪಾಲಾಗಿದ್ಲು. ಅವಳಿಗೇನು ಕಾಡು ಹೊಸದಲ್ಲ ಕುಂತಿಗೆ, ಆದರೆ ಈಗ ವೃದ್ಧಾಪ್ಯ ಬಂದಿರೋದು. ಹಾಗಾಗಿ ವಿದುರನ ಮನೆಯಲ್ಲಿರಬೇಕು ಅಂತ ಕುಂತಿಯ ಕುರಿತೇ ಮಾತನಾಡಬೇಕು ಬಹಳ. ಈ ಕುಂತಿಯ ಮನಸ್ಥಿತಿ, ಯಾರು ತನ್ನ ಮಕ್ಕಳನ್ನು ನಿರ್ಗತಿಕರಾಗಿ ಕಾಡು ಮೇಡುಗಳಲ್ಲಿ ಅಲೆಯುವಂತೆ ಮಾಡಿದಾರೋ ಆ ಜಾಗದಲ್ಲಿ ಬದುಕಬೇಕು, ಅದೇ ಜಾಗದಲ್ಲಿ ಬದುಕಬೇಕು. ವಿದುರನ ಮನೆಯ ಅಂತರಂಗದ ವಿಷಯ ಬೇರೆ. ಬದುಕ್ತಾ ಇರೋದೆಲ್ಲಿ? ಅವರ ವೈಭವವನ್ನೇ ನೋಡಬೇಕು, ಅವರ ಆಟಾಟೋಪಗಳನ್ನೇ ನೋಡಬೇಕು. ಯಾವುದರ ಹಿನ್ನೆಲೆಯ ಆಟಾಟೋಪ ಅಂದರೆ ಪಾಂಡವರು ರಾಜಸೂಯ ಯಾಗದಲ್ಲಿ ಸಂಪಾದಿಸಿದ ಹಣವನ್ನು ಬಿಟ್ಟಿ ಖರ್ಚು ಮಾಡ್ತಾ ಇರುವ ಹೊತ್ತದು. ಅವರು ಮತ್ತೆ ಸುಮ್ಮನೆ ಕುಳಿತಿರೋಲ್ಲ. ಕಾಡಲ್ಲಿದ್ದ ಪಾಂಡವರ ಎದುರಿಗೆ ವೈಭವ ಪ್ರದರ್ಶಿಸ್ತೀವಿ ಅಂತ ಹೋದವರು. ಘೋಷಯಾತ್ರೆಯ ನೆಪವಡ್ಡಿ ಅಂದರೆ ಕಾಡು ಪಾಲಾದ ಮೇಲೂ ಅವರ ಎದುರು ತಮ್ಮ ಶ್ರೀಮಂತಿಕೆಯನ್ನು, ಅಧಿಕಾರವನ್ನು ಪ್ರದರ್ಶಿಸಿ ಇನ್ನೂ ಕುಗ್ಗುವಂತೆ, ಕುಬ್ಜರಾಗುವಂತೆ ಮಾಡುವ ಕ್ರೌರ್ಯದ ಮನಸ್ಥಿತಿ ಇರುವವರು ಇವರು. ಕುಂತಿಯ ಎದುರು ಏನನ್ನೂ ತೋರಿಸಿಕೊಂಡಿಲ್ಲ ಅಂತೇನೋ ಹೇಳೋಕ್ಕಾಗೋಲ್ಲ. ಅಲ್ಲಿ ಇದ್ದಾಳೆ ಕುಂತಿ. ಕೃಷ್ಣ ಭೇಟಿ ಮಾಡ್ತಾನೆ. ಅವರಿಬ್ಬರ ನಡುವೆ ಸುದೀರ್ಘವಾದ ಸಂಭಾಷಣೆ ನಡೆಯುತ್ತೆ. ಪ್ರತಿಯೊಬ್ಬರ ಬಗ್ಗೆಯೂ ಕೇಳ್ತಾಳೆ ಕುಂತಿ. ಕೃಷ್ಣ ಎಲ್ಲವನ್ನು ವಿವರಿಸ್ತಾನೆ, ಯಾರು ಹೇಗಿದ್ದಾರೆ, ಏನಾಯಿತು ಅಂತೆಲ್ಲ. ಇದಾಗಿ ಮತ್ತೆ ಕೃಷ್ಣ ಅಲ್ಲಿಂದ ಹೊರಡ್ತಾನೆ. ಅಲ್ಲಿಂದ ಹೊರಟು ಅವನು ಬರೋದು ದುರ್ಯೋಧನನ ಮನೆಗೆ. ವಾಸ್ತವವಾಗಿ ಕೃಷ್ಣನ ಆತಿಥ್ಯಕ್ಕೆ ದುಶ್ಯಾಸನನ ಮನೆಯನ್ನು ಸಿದ್ಧಪಡಿಸಿರ್ತಾರೆ. ಇದು ಧೃತರಾಷ್ಟ್ರನೇ ಹೇಳಿದ್ದು. ಯಾಕೆ ಅಂತ ಅಂದರೆ ಹಾಸ್ತಿನಪುರದಲ್ಲಿ ಇದ್ದ ಭವನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಭವನ ದುಶ್ಯಾಸನನ ಭವನ. ಎಲ್ಲ ಭವನಗಳಿಗಿಂತ ಚೆನ್ನಾಗಿತ್ತಂತೆ ಅದು. ಯುದ್ಧ ಎಲ್ಲ ಮುಗಿದ ಮೇಲೆ ಆ ಮನೆಯಲ್ಲಿ ಭೀಮ ಇರ್ತಾನೆ. ಮುಖ್ಯಮಂತ್ರಿಗಳು ಇಳಿದು ಹೋದ ಮೇಲೆ ಆ ಮನೇಲಿ ಇರಬೇಕು ಬೇಡ, ಏನು ಕಡಿಮೆ ಗಲಾಟೆ ನಡೆಯತ್ತಾ? ಪಾಪ ಡೆಲ್ಲಿಲಿ ಅವ್ರು ಇದ್ದವ್ರನ್ನ ಹೊರಗಾಕ್ಸೋದಕ್ಕೊಂದು ಕಷ್ಟಪಡ್ತಾರೆ ಹಳಬರನ್ನ, ಅಷ್ಟಿಷ್ಟಲ್ಲ ಅಲ್ವಾ? ಅವ್ರು ಬಿಡೋಲ್ಲ ಅಂತ ಗೊತ್ತಾದ್ರೂ ಪಾಪ ಹೊಸಬರು ಬೇರೆ ಜಾಗರೇ ಹುಡ್ಕೋತಾರೆ. ದುಶ್ಯಾಸನನ ಅದ್ಭುತವಾದ ಭವನದಲ್ಲಿ ವ್ಯವಸ್ಥೆ ಅಂತ ಧೃತರಾಷ್ಟ್ರ ಹೇಳಿರ್ತಾನೆ. ಕೃಷ್ಣನಿಗೂ ಗೊತ್ತು ಮಾಡಿರ್ತಾರೆ ಅಂತ ಅರ್ಥ. ಕೃಷ್ಣ ದುರ್ಯೋಧನನ ಮನೆಗೆ ಬರ್ತಾನೆ. ದುರ್ಯೋಧನ ಮನೆಯಲ್ಲಿ ಆಸೇನನಾಗಿದ್ದಾನೆ. ಕರ್ಣ, ಶಕುನಿ ಮೊದಲಾದವರೆಲ್ಲ ಇದ್ದಾರೆ. ಬೇರೆ ಬೇರೆ ರಾಜರುಗಳ ಸಭೆ ಅದು. ಕೃಷ್ಣ ಬರ್ತಾನೆ. ಸಹಜ ಪ್ರಕ್ರಿಯೆಗಳು ನಡೆಯುತ್ತವೆ. ಒಂದು ಸ್ವಾಗತಿಸುವ, ಮಾತನಾಡುವ, ಔಪಚಾರಿಕತೆ ಅಂತ ಹೇಳ್ತೀವಲ್ಲ, ಅವೆಲ್ಲ ನಡೆಯುತ್ತೆ. ಅದಾದ ಮೇಲೆ ದುರ್ಯೋಧನ ಕೇಳ್ತಾನೆ, ನಮ್ಮ ಆತಿಥ್ಯವನ್ನು ತಿರಸ್ಕರಿಸಿದ್ದು ಯಾಕೆ? ಕೃಷ್ಣ ಹೇಳ್ತಾನೆ, ನಾನು ಬಂದಿದ್ದು ದೂತನಾಗಿ. ದೂತನಿಗೊಂದು ಕರ್ತವ್ಯ ಇದೆ. ದೂತ ತನ್ನ ಕರ್ತವ್ಯವನ್ನು ಪೂರೈಸದೆ ಅಲ್ಲಿ ಆತಿಥ್ಯ ಸ್ವೀಕಾರ ಮಾಡಬಾರದು ಅನ್ನೋದು ದೂತನ ಕರ್ತವ್ಯಕ್ಕೆ ಸೇರಿದೆ. ದೂತ ಹೇಗಿರಬೇಕು? ಪರರಾಜ್ಯಕ್ಕೆ ಹೋದಾಗ ಅಂತ ಅಂದರೆ ಅಲ್ಲಿ ಆತಿಥ್ಯವನ್ನು ಅವನು ಸ್ವೀಕರಿಸುವಂತಿಲ್ಲ ಅಂತ. ಕೆಲಸ ಮುಗಿದ ಮೇಲೆ ಸ್ವೀಕರಿಸಬಹುದು, ಹಾಗಾಗಿ ಸ್ವೀಕರಿಸುವಂತಿಲ್ಲ. ದುರ್ಯೋಧನ ಹೇಳ್ತಾನೆ, ನಿನ್ನನ್ನು ದೂತನನ್ನಾಗಿ ನೋಡ್ತಾ ಇಲ್ಲ ನಾವು, ನೀನು ನಮಗೆ ಬಂಧು. ನೀನು ನಮಗೆ ಬಂಧು. ಮಹಾಭಾರತದಲ್ಲಿ ಉಲ್ಲೇಖ ಇಲ್ಲ, ಭಾಗವತದಲ್ಲಿ ಉಲ್ಲೇಖ ಇದೆ. ಕೃಷ್ಣನ ಮಗ ಸಾಂಬನಿಗೆ ದುರ್ಯೋಧನನ ಮಗಳು ಲಕ್ಷ್ಮಣೆಯನ್ನು ಕೊಟ್ಟಿತ್ತು ಅಂತ. ಮಹಾಭಾರತದಲ್ಲಿ ಹೇಳಿಲ್ಲ. ಇದಲ್ಲದೆ ಇದ್ದರೂ ಪಾಂಡವರ ಕಾರಣದಿಂದಾಗಿ ಒಂದು ಸಂಬಂಧ ಇದೆ. ನೀನು ಸಂಬಂಧಿಯಾಗಿ ಬರಬೇಕಿತ್ತು ಅಂತ. ಕೃಷ್ಣ ಆಡುವ ಮಾತು ಸದಾ ನೆನಪಿಟ್ಟುಕೊಳ್ಳಬೇಕಾದ ಮಾತದು. ಸಂಪ್ರೀತಿ ಭೋಜ್ಯಾನ್ಯನ್ನಾನಿ ಆಪದ್ಭೋಜ್ಯಾನಿ ವಾ ಪುನಃ ನ ಚ ಸಂಪ್ರೀಯಸೇ ರಾಜನ್ ನ ಚೈವಾಪದ್ಗತಾ ವಯಂ.
ಒಬ್ಬರ ಮನೆಯಲ್ಲಿ ಅನ್ನ ಊಟ ಮಾಡಬೇಕು ಅಂದರೆ ಕಾರಣಗಳೆರಡಂತೆ. ಸಂಪ್ರೀತಿ ಭೋಜ್ಯಾನ್ಯನ್ನಾನಿ, ಅವರು ಪ್ರೀತಿಯಿಂದ ಬಡಿಸ್ತಾರೆ ಅಂದರೆ ಮಾತ್ರ ಊಟ ಮಾಡಬೇಕು. ಇಲ್ಲ ಪ್ರಾಣ ಹೋಗಿ ಬಿಡತ್ತೆ ಅನ್ನುವ ಆಪತ್ತಿದೆ ಅಂತಾದರೆ ಯಾರ ಮನೆ ಅನ್ನವನ್ನಾದರೂ ಊಟ ಮಾಡಬಹುದು. ನಚ ಸಂಪ್ರೀಯಸೆ ರಾಜನ್, ನಿನಗೆ ನಮ್ಮೇಲೇನು ಪ್ರೀತಿ ಇಲ್ಲ. ನಚೈವ ಆಪದ್ಗತ ವಯಂ, ನಾವು ಗತಿಗೆಟ್ಟವರೂ ಅಲ್ಲ. ಇದು ಊಟ ಮಾಡೋದು ಎಲ್ಲಿ? ನಿನ್ನ ಮನೆಯಲ್ಲಿ. ಶುರುವಾಗುವ ಮೊದಲೇ ಕೃಷ್ಣ ತನ್ನ ನಿಲುವೇನು ಅಂತ ತೋರಿಸಿದ ಅಂತ. ರಾಜತಾಂತ್ರಿಕತೆಗಳು ಹೀಗೆಯೇ ವರ್ಕ್ ಆಗೋದು. ನೀವು ನೋಡಿ, ಇವತ್ತು ನಿಮ್ಮಲ್ಲಿ ಎಷ್ಟು ಜನ ವಿಶ್ವ ರಾಜಕಾರಣವನ್ನು ಗಮನಿಸ್ತಿರೋ ಗೊತ್ತಿಲ್ಲ, ಗಮನಿಸಿದವರಿಗೆ ಗೊತ್ತು. ಶೇಕ್ ಹ್ಯಾಂಡ್ ಎಷ್ಟೊತ್ತು ಮಾಡಿದ್ರು ಅನ್ನೋದು ಕೂಡ ಲೆಕ್ಕ ಆಗತ್ತೆ. ಒಂದೇ ಸಲ ಕೈ ಕುಲುಕಿದ್ರ, ಇನ್ನೂ ಜಾಸ್ತಿ ಹೊತ್ತು ಕೈ ಕುಲುಕಿದ್ರ ಎರಡು ದೇಶದ ಅಧ್ಯಕ್ಷರು ಅನ್ನೋದರ ಮೇಲೆ ಮುಂದಿನ ಒಪ್ಪಂದಗಳೇನು, ಇವರ ಮನೋಭಾವ ಏನು ಅನ್ನೋದು ಗೊತ್ತಾಗತ್ತೆ. ನಕ್ರ ನಗಲಿಲ್ವಾ, ಹಿಂದೆ ನಿಂತ್ರ ಮುಂದೆ ನಿಂತ್ರ, ಅಪ್ಪಿಕೊಂಡ್ರ ಅಪ್ಪಿಕೊಳ್ಳಿಲ್ವಾ, ಎಲ್ಲವೂ ಹೇಳುತ್ತೆ ಮುಂದೆ ಹೇಗೆ ಅಂತ, ಎರಡೂ ರಾಷ್ಟ್ರಗಳು ಹೇಗೆ ಅಂತ. ಅಂದರೆ ಇಷ್ಟು ವ್ಯವಸ್ಥಿತವಾಗಿ ಹೋಗಿರ್ತಾರೆ. ಯಾವ ದೇಶದ ಈ ಹಲವು ದೇಶಗಳು ಸೇರ್ತಾರಲ್ಲ, ಸಾರ್ಕೋ ಇನ್ನೊಂದು ನೂರಾರಿದೆಯಲ್ಲ, ಅಲ್ಲಂತೂ ಇದು ಬಹಳ ಕೆಲಸ ಮಾಡುತ್ತೆ. ಯಾರಿಬ್ಬರು ಹತ್ರ ನಿಂತ್ಕೊಂಡಿದ್ದಾರೆ ಅಂತ, ಶಬ್ದ ಅಲ್ಲ ಅಕ್ಷರಕ್ಕೆ ಲೆಕ್ಕ ಹಿಡಿಯುತ್ತಾರೆ. ಅಂದರೆ ಹಾಗೆಯೇ ವರ್ತಿಸ್ತಾರೆ ಅವರು. ಅಂದರೆ ತೋರ್ತಾರೆ ಅಂತ, ತಾವು ಯಾವ ನಿಲುವಿನಲ್ಲಿದ್ದೇವೆ ಅನ್ನೋದನ್ನು ತೋರ್ತಾರೆ ಅಂತ. ನಾಳೆ ಮಾತುಕತೆ ನಡಿಬೇಕು, ಅವತ್ತಲ್ಲ. ಕೃಷ್ಣ ಇವತ್ತೇ ಹೇಳ್ತಾ ಇದ್ದಾನೆ ಏನು ಅಂತ. ಒಪ್ಪಿದಿರೋ ಆಗ ಬೇರೆ, ಒಪ್ಪಲಿಲ್ಲವೋ ನಾವು ಈಚೆ ಇದ್ದೇವೆ ಅಂತ. ಅಲ್ಲಿಂದ ಮತ್ತೆ ಹಿಂದಿರುಗೋದು ವಿದುರನ ಮನೆಗೆ. ವಿದುರನ ಮನೆಯಲ್ಲೇ ಆತಿಥ್ಯ ಸ್ವೀಕಾರ ಮಾಡ್ತಾನೆ. ಅಲ್ಲಿ ನೋಡಿ, ಅದೇ ಕರೆಯದೇ ವಿದುರನ ಮನೆಗೆ ಬಂದಿರೋದು. ಬಾ ಕೃಷ್ಣ ಅಂತ ವಿದುರನಿಗೆ ಕರೆಯುವ ಅವಕಾಶವೇ ಇಲ್ಲ, ವಿದುರ ಕರೆಯುವಂತೆಯೂ ಇಲ್ಲ. ಯಾಕೆ? ಅವನು ಆಡಳಿತದ ಒಳಗಿದ್ದಾನೆ. ಆಡಳಿತದ ಒಳಗಿದ್ದಾಗ, ನೀವಿಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿರೋರಿಗೆ ಗೊತ್ತು, ಸಂಸ್ಥೆ ತೆಗೆದುಕೊಳ್ಳುವ ನಿರ್ಣಯಕ್ಕೆ ವಿರುದ್ಧವಾಗಿ ವರ್ತಿಸುವಂತಿಲ್ಲ. ಭಾವ ಏನೇ ಇದ್ದಿರ್ಬೋದು, ಸಂಸ್ಥೆಯ ನಿಲುವೇ ನನ್ನ ನಿಲುವು ಅನ್ನೋ ಥರ ಸುಮ್ಮನೆ ಇರಬೇಕು. ತುಂಬಿದ ಸಭೆಯಲ್ಲಿ ತೀರ್ಮಾನ ಆಗಿದೆ, ದುಶ್ಯಾಸನನ ಮನೆಯಲ್ಲಿ ವ್ಯವಸ್ಥೆ, ವಿದುರ ಸುಮ್ಮನೆ ಇರಬೇಕಷ್ಟೆ. ಅಪ್ಪಿ ತಪ್ಪಿಯೂ ನಮ್ಮ ಮನೆಗೆ ಬಾ ಅಂತ ಕರೆಯುವಂತಿಲ್ಲ. ಯಾಕೆ? ಅದು ಔಪಚಾರಿಕತೆ ಅಲ್ಲ ಅದು. ಆದರೆ ಕೃಷ್ಣನಾಗಿಯೇ ಬಂದ. ಮಾತನಾಡಿದರಂತೆ ರಾತ್ರಿ ಊಟ ಮಾಡಿ. ತಂಭುಕ್ತವಂತಮಶ್ವಸ್ತಂ ನಿಶಾಯಾಂ ವಿದುರೋ ಬ್ರವೀತ್. ರಾತ್ರಿ ಊಟವಾದ ಮೇಲೆ ಹಾಸಿಗೆಯಲ್ಲಿ ಹೊರಗಿದ್ದ ಕೃಷ್ಣನೊಡನೆ ವಿದುರ ಮಾತುಕತೆಯನ್ನು ಆಡೋದಕ್ಕೆ ಆರಂಭ ಮಾಡುತ್ತಾನೆ. ಮತ್ತದೇ ಬೆಳಗ್ಗೆ ಹೇಳಿದ್ದನ್ನು ಪುನರುಚ್ಚರಿಸ್ತಾನೆ. ನೇದಂ ಸಮ್ಯಕ್ ವ್ಯವಸಿತಂ ಕೇಶವಾಗಮನಂ ತವ. ನೀನು ಬಂದಿದ್ದು ನನಗೆ ಸರಿ ಅಂತ ಅನ್ನಿಸ್ತಾ ಇಲ್ಲ ಕೃಷ್ಣ. ವಿದುರನ ತೊಳಲಾಟ ನೋಡಿ. ದುರ್ಯೋಧನ ನಾಳೆ ಯಾವ ಪ್ರಯತ್ನಕ್ಕೆ ಹೊರಟಿದ್ದಾನೆ ಅನ್ನೋದು ವಿದುರನಿಗೆ ಗೊತ್ತಿದೆ. ಬಂಧಿಸೋದಕ್ಕೆ ಹೊರಟಿದ್ದಾನೆ. ಹೇಳಬೇಕಾ? ಹೇಳಬಾರದ. ಹೇಳದೇ ಇದ್ದರೂ ಲೋಪ, ಹೇಳಿದರೂ ಲೋಪ. ಯಾವುದು ಕರ್ತವ್ಯ ಅಂತ. ಒಂದು ಅಧಿಕಾರದ ವ್ಯಾಪ್ತಿಯೊಳಗಿದ್ದು ಒಳಗಿನ ರಹಸ್ಯಗಳನ್ನು, ಮಂತ್ರಣ ಅಂತ ಕರೀತಾರದನ್ನ, ಅವರು ಕುಳಿತು ಮಾತನಾಡುವಾಗ ಯಾವ ನಿರ್ಣಯಗಳಾಗಿರುತ್ತೋ ಅದನ್ನು ಹೊರಗೆ ಹೇಳುವಂತಿಲ್ಲ. ಗೋಪ್ಯತೆಯನ್ನು ಕಾಪಾಡಬೇಕು. ಇವತ್ತೂ ಹಾಗೆಯೇ ಒಂದು ಪ್ರಮಾಣ ವಚನ ಅಂತ ಸ್ವೀಕರಿಸ್ತಾರಲ್ಲ, ಅಲ್ಲಿ ಏನು ಓದ್ತಾರೆ ಅಂತ ಅವರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಬಿಡಿ. ಅದು ಗೋಪ್ಯತೆಯ ಪ್ರಮಾಣ. 2 ಸಲ ಇರುತ್ತೆ ಅದು. ಒಂದು ಗೋಪ್ಯತೆ ಏನು? ನಾನು ಯಾವ ವಿಷಯವನ್ನೂ ಹೊರಗೆ ಬಿಟ್ಟು ಕೊಡಲಾರೆ ಅಂತ. ಹಾಗಾಗಿ ಆ ಸ್ಥಾನದಲ್ಲಿದ್ದವರಿಗೆ, ಅದರಲ್ಲೂ ಮಂತ್ರಿಗಳಿಗೆ, ಮೊದಲ ಅರ್ಹತೆಯೇ ನೀವು ಒಳಗಿನ ವಿಷಯಗಳನ್ನು ಗುಟ್ಟಾಗಿ ಇಟ್ಟುಕೊಳ್ತೀರಾ ಇಲ್ವಾ ಅಂತ. ಗೋಪ್ಯತೆಯನ್ನು ಬಿಟ್ಟು ಕೊಡಬೇಕಾ, ಬಿಟ್ಟು ಕೊಡಬಾರದ ಅಂತ ವಿದುರನ ಸಮಸ್ಯೆ ಅದು. ಒಂದಿಷ್ಟು ಹೇಳ್ತಾನೆ, ಆಚೆ ಈಚೆ ಸುತ್ತಿ ಅವನ ನಿಲುವೇನು, ದುರ್ಯೋಧನನ ಯೋಚನೆಗಳೇನಿವೆ, ಅವನೇನು ಒಟ್ಟು ಮಾಡೋದಕ್ಕೆ ಹೊರಟಿದ್ದಾನೆ,
ಯಾರ್ಯಾರ ಮನಸ್ಸುಗಳು ಹೇಗೆ ಇಲ್ಲಿ ಕೆಲಸ ಮಾಡ್ತಾ ಇವೆ ಅನ್ನೋದನ್ನೆಲ್ಲ ಹಂಚಿಕೊಳ್ತಾನೆ. ಯಾಮೇ ಪ್ರೀತಿ ಪಾಂಡವೇಶು ಭೂಯಸ್ಸಾ ತ್ವಯಿ ಮಾಧವ ಪ್ರೇಮ್ಣಾಚ ಬಹುಮಾನಾಚ್ಚ ಸೌಹೃದಾಚ್ಚ ಬ್ರವೀಮ್ಯಹಂ. ಅಷ್ಟೆಲ್ಲ ಹೇಳಿದವನು ಹೇಳ್ತಾನೆ, ಪಾಂಡವರ ಮೇಲೆ ನನಗೆಷ್ಟು ಪ್ರೀತಿಯೋ ಅಷ್ಟೇ ಪ್ರೀತಿ ನಿನ್ನ ಮೇಲೆ. ನಿನ್ನ ಮೇಲಿರುವ ಪ್ರೀತಿಯಿಂದ, ನಿನ್ನ ಮೇಲಿರುವ ಗೌರವದಿಂದ, ಸೌಹಾರ್ದ ಭಾವದಿಂದ ಇಷ್ಟು ಮಾತುಗಳನ್ನು ನಿನಗೆ ಹೇಳ್ತಾ ಇದ್ದೇನೆ ಅಂತ. ಅಂದರೆ ಹಾಸ್ತಿನಪುರದ ರಾಜಕೀಯ ಮೊಗಸಾಲೆಯ ಮಾತುಕತೆಗಳನ್ನು, ಯಾರ್ಯಾರ ಮನೋಭಾವ ಏನಿದೆ ಅನ್ನೋದನ್ನು ಶತ್ರು ಪಕ್ಷೀಯನಿಗೆ ಬಿಟ್ಟು ಕೊಡಬಾರದು. ದ್ರೋಹ ಅಂತ ಕರೆಸಿಕೊಳ್ಳುತ್ತದು. ತುಂಬ ಸುಲಭವಾಗಿ ಈ ಘಟ್ಟಗಳನ್ನು ನಾವು ದಾಟಿ ಬಿಡ್ತೀವಿ ಓದ್ಕೊಂಡೆ. ಏನಿದೆ ಅದರಲ್ಲಿ ಹೇಳಬಹುದಲ್ಲ ಅಂದರೆ ಹೇಳುವಂತಿಲ್ಲ, ದ್ರೋಹಿ ಆಗ್ತಾನೆ ಅವನು. ಆದರೂ ಹೇಳಬೇಕಿದೆ. ಯಾಕೆ ಹೇಳಿದೆ ಅಂತ ಹೇಳ್ತಾನೆ, ಈ 3 ಕಾರಣಕ್ಕೆ ಅಂತ. ಕೃಷ್ಣ ವಿದುರರ ನಡುವೆ ಮಾತುಕತೆ ರಾತ್ರಿ ಇಡೀ ನಡೆಯಿತಂತೆ. ಎಲ್ಲಿಯವರೆಗೆ ನಡೆಯಿತು ಅಂತ ಅಂದರೆ, ಇವರು ಮಾತನಾಡ್ತಾ ಇದ್ದಾಗಲೇ ವಂದಿಮಾಗದರು ಬೆಳಗಾಯಿತು ಅಂತ ಹೇಳಿದ್ರಂತೆ. ಶಿವ ನಕ್ಷತ್ರ ಸಂಪನ್ನ ಸಾ ವ್ಯತೀಯಾಯ ಶರ್ವರಿ. ನಿದ್ದೆ ಮಾಡಲಿಲ್ಲ ಕೃಷ್ಣ ಹಸ್ತಿನಪುರದಲ್ಲಿ. ನಿದ್ದೆ ಮಾಡಲಿಲ್ಲ ಅಂದರೆ ನಾಳೆ ಏನಾದೀತು ಅನ್ನುವ ಆತಂಕ ಏನೂ ಅಲ್ಲ. ವಿದುರನ ಜೊತೆಗೆ ಲೋಕಾಭಿರಾಮದಲ್ಲಿ ಮೈಮರೆತಿದ್ದು. ಅವರು ಆರಂಭದಲ್ಲಿ ಮಾತ್ರ ಅಲ್ಲಿ ಕತೆ ಹೇಳಿದ್ದು, ಆಮೇಲೇನು ಅಲ್ಲಿ ಕಥೆಯನ್ನೇ ಮಾತಾಡ್ಕೊಂಡೇನು ಕುಳಿತಿಲ್ಲ ಅವರು. ಪ್ರಾಯಶಃ ಅಲ್ಲೂ ನಿದ್ದೆ ಬಂದಿರೋಲ್ಲ ಅವರಿಗೆಲ್ಲ. ಆಚೆ ಕಡೆ ಇದಾರಲ್ಲ ಅವರಿಗೂ ನಿದ್ದೆ ಬಂದಿರೋಲ್ಲ. ಇದಕ್ಕಿಂತ ಮೊದಲೇ ಒಂದು ಪ್ರಜಾಗರ ಪರ್ವ ಅಂತಲೇ ಇದೆ. ಸಂಜಯ ಬರ್ತಾನಲ್ಲ ಅಲ್ಲಿಗೆ ಹೋಗಿ ಧೃತರಾಷ್ಟ್ರನ ಸಂದೇಶವನ್ನು ಹೇಳಿ ಬರ್ತಾನಲ್ಲ. ಸಂಜಯ ಧೃತರಾಷ್ಟ್ರನ ಸಾರಥಿ, ಸೂತ ವಂಶಕ್ಕೆ ಸೇರಿದವನು. ಇವರೆಲ್ಲ ಸೂತರು ಅಂತೇನೋ ಶೋಷಣೆ ಮಾಡ್ತಿದ್ರು. ಯಾವ ಶೋಷಣೆಯೂ ಇಲ್ಲ. ಅವನು ಕರ್ಣನಿಗೊಬ್ಬನಿಗೆ ಎಲ್ಲ ಸೂತ ಅಂತ. ಇವರೆಲ್ಲರೂ ಸೂತರೆ. ಸ್ಥಾನಗಳೆಂಥದ್ದು ಅಂದರೆ ಮಂತ್ರಿಯ ಸ್ಥಾನ, ಅದಕ್ಕಿಂತ ಹತ್ತಿರದ್ದು. ಬಂದು ತಲುಪುವಾಗ ಸಂಜೆ ಆಗಿದೆ. ಸಂಜಯ ಉಪಪ್ಲವ್ಯದಿಂದ ಹಿಂದಿರುಗಿದವನು ಸೀದಾ ಬಂದು ಧೃತರಾಷ್ಟ್ರರನ್ನು ಭೇಟಿಯಾಗ್ತಾನೆ. ಭೇಟಿಯಾದ ಮೇಲೆ ಏನಾಯಿತು ಅಂತ ಹೇಳಬೇಕಲ್ವಾ. ಅವನು ಹೇಳ್ತಾನೆ, ಏನಾಯಿತು ಅಂತ ನಾಳೆ ರಾಜ್ಯಸಭೆಯಲ್ಲಿ ಹೇಳ್ತೀನಿ ಅಂತ ಹೇಳಿ ಸಂಜೆ ಮನೆಗೆ ಹೋಗ್ಬಿಡ್ತಾನೆ. ರಾಜ ಅವನು, ಆಟ ಆಡಿಸೋನು ಇವನು. ಧೃತರಾಷ್ಟ್ರನಿಗೆ ಆತಂಕ ಹೆಚ್ಚಾಗಿ ಬಿಡತ್ತೆ, ತಳಮಳ ಹೆಚ್ಚಾಗಿ ಬಿಡತ್ತೆ. ವಿದುರನನ್ನು ಕರೆಸ್ತಾನೆ. ವಿದುರನನ್ನು ಕರೆಸಿ ಹೇಳ್ತಾನೆ, ನಿದ್ದೆ ಬರುತ್ತಿಲ್ಲ ವಿದುರ. ಅವನು ಇನ್ನೂ ಪ್ರಳಯಾಂತಕ. ಆ ಭಾಗ ಬಹಳ ಚೆನ್ನಾಗಿದೆ. ಅವನು ಶುರು ಮಾಡ್ತಾನೆ, ನಿದ್ದೆ ಬರ್ತಾ ಇಲ್ವಾ ನೋಡು, ನಿದ್ದೆ ಬರದೇ ಇರೋದಕ್ಕೆ ಇಷ್ಟು ಕಾರಣ ಇದೆ ಅಂತ. ಪಿತ್ತೋದ್ರೇಕ ಆದ್ರೆ ನಿದ್ದೆ ಬರಲ್ಲ, ಏನೇನೋ ಇರುತ್ತಲ್ಲ. ನಿದ್ದೆ ಬರದೇ ಇರೋದಕ್ಕೆ ಇಷ್ಟೆಲ್ಲ ಕಾರಣ ಇದೆ ಅಂತ ಹೇಳ್ತಾ, ನೋಡು ನಿದ್ದೆ ತಪ್ಪುವ ಕಾರಣಗಳಲ್ಲಿ ಬಹಳ ಪ್ರಮುಖ ಕಾರಣ ಏನು ಅಂದರೆ, ನಮಗಿಂತ ಶಕ್ತಿಶಾಲಿಗಳ ಜೊತೆಗೆ ದ್ವೇಷ ಕಟ್ಟಿಕೊಂಡ್ರೂ ನಿದ್ದೆ ಬರಲ್ಲ. ಹಾಗೇನಾದರೂ ಆಗಿದೆಯಾ ಅಂತ ಕೇಳ್ತಾನೆ ವಿದುರ. ಯಾವ ವಿಷಯ ಗೊತ್ತಿಲ್ಲ ಅವನಿಗೆ. ಅವನು ಒಬ್ಬ ಬಲಗಡೆ ಒಬ್ಬ ಎಡಗಡೆ ಇರಬೇಕು. ವಿದುರ ಸಂಜೆ ಇಲ್ಲದೆ ಅವನು ಒಂದು ಕ್ಷಣ ನಡೆಯೋಲ್ಲ ಇದು ಧೃತರಾಷ್ಟ್ರನದ್ದು. ಆದರೆ ಇಬ್ಬರೂ ಈ ತರಹದಲ್ಲಿ ಇಷ್ಟು ಸ್ವತಂತ್ರವಾಗಿ ವ್ಯವಹರಿಸುವವರು ಅಂತ. ಒಂದು ವ್ಯವಸ್ಥೆಯ ಅಡಿಯಾಳಾಗಿ ಇಲ್ಲ, ಅಲ್ಲಿ ಕಾರ್ಯ ಮಾಡ್ತಾ ಇರ್ಬೋದು. ತಮ್ಮ ವ್ಯಕ್ತಿತ್ವ ಅನ್ನೋದು ಚೆನ್ನಾಗಿದ್ರೆ ಅದು ಹೇಗೆ ನಿರ್ಭಯವಾಗಿ ವರ್ತಿಸುವಂತೆ ಮಾಡುತ್ತೆ ಅಂತ. ಯಾಕೆ ಅಂದರೆ ಅವರು ತಪ್ಪೇ ಮಾಡದವರು, ತಪ್ಪನ್ನೇ ಯೋಚಿಸದವರು. ಯಾವ ಭಯವೂ ಇಲ್ಲ ಅವರಿಗೆ. ಭಯ ಯಾರಿಗೆ? ತಪ್ಪು ಮಾಡುವವರಿಗೆ. ಹೀಗೆ ನಿದ್ದೆಗೆಟ್ಟಿದ್ದ ಅವತ್ತು. ನಿದ್ದೆ ಬರ್ತಾ ಇಲ್ಲ, ಏನಾದರೂ ಹೇಳು ವಿದುರ ಅಂತ. ಆಗ ವಿದುರ ಮಾತನಾಡಿದ್ದೇ ವಿದುರ ನೀತಿಯಾಗಿದ್ದು. ಅವನೇನೋ ಹೇಳ್ದ, ಏನೋ ಹೇಳಬೇಕಲ್ಲ, ಒಂದಿಷ್ಟು ಹೇಳ್ದ. ಅವನು ಶುರು ಮಾಡ್ತಾ ಇದ್ದಾಗೆ ಚೆನ್ನಾಗಿದೆ, ಇನ್ನೂ ಮುಂದುವರಿಸು ಅಂದ. ಇವನು ಮುಂದುವರಿಸಿ ಅದು ವಿದುರ ನೀತಿ ಅಂತ ಕರೆಸಿಕೊಳ್ತು. ಇನ್ನೂ ಮುಗಿಲಿಲ್ಲ ಅವನಿಗೆ. ಆಗ ವಿದುರ ಸನತ್ ಸುಜಾತರನ್ನು ಕರೆಸ್ತಾನೆ. ಅವರಿಗೊಂದು ಅಧ್ಯಾತ್ಮ ಬೋಧನೆ ಮಾಡಬೇಕು ಅಂತ. ಸನತ್ ಸುಜಾತೀಯ ಅಂತ ಮಹಾಭಾರತದ ಬಹಳ ಮುಖ್ಯ ವಿಷಯ. ವೇದಾಂತವನ್ನು ಗೀತೆಯಷ್ಟೇ ಚೆನ್ನಾಗಿ ಹೇಳಿದ ಇನ್ನೊಂದು ಭಾಗ ಸನತ್ ಸುಜಾತೀಯ. ಈ ನಿದ್ದೆಗೆಟ್ಟಾಗ ಧೃತರಾಷ್ಟ್ರನಿಗೆ ಹೇಳಿದ್ದದು ಸನತ್ ಸುಜಾತರು ಬಂದು.
ಅವತ್ತೇ ನಿದ್ದೆಗೆಟ್ಟಿದ್ದಾನೆ. ಈ ಕೃಷ್ಣ ಬಂದಿದ್ದಾನೆ ಅಂದರೆ ಧೃತರಾಷ್ಟ್ರನಿಗೆ ಎಲ್ಲಿ ನಿದ್ದೆ ಬರುತ್ತೆ, ನಾಳೆ ಏನಾಗುತ್ತೋ ಅಂತ. ದುರ್ಯೋಧನನಿಗೂ ನಿದ್ದೆ ಬಂದಿರೋದಿಲ್ಲ. ಯಾಕೆ? ಬಂದವನು ಯಾವ ಸೌಹಾರ್ದವನ್ನು ತೋರಿಸಿಲ್ಲ, ಯಾವ ಸೌಹಾರ್ದವನ್ನು ತೋರಿಸಿಲ್ಲ. ಬಟ್ಟೆಯಲ್ಲಿ ಸುತ್ತಿ ಪೆಟ್ಟು ಕೊಟ್ಟಿದ್ದಾನೆ ಅವನು. ಯಾರ ಮನೆಗೂ ಹೋಗದೆ, ಭೀಷ್ಮ, ದ್ರೋಣ, ಬಾಕ್ಲೀಕ, ಸೋಮದತ್ತ ಎಂತೆಂಥವರಿದ್ದಾರೆ, ಯಾರ ಮನೆಗೂ ಹೋಗದೆ ವಿದುರನ ಮನೆಗೆ ಹೋಗೋದು ಅಂತ. ಹಾಗಾಗಿ ಕೃಷ್ಣ ನಾಳೆ ಸುಲಭ ಇಲ್ಲ ಅಂತ ತೋರಿಸಿದ್ದಾನೆ. ಹಾಗಾಗಿ ಅವರುಗಳಿಗೂ ನಿದ್ದೆ ಬಂದಿಲ್ಲ, ಇವರು ನಿದ್ದೆ ಮಾಡಿಲ್ಲ. ಇವರು ಮಲಗಿದ್ದ ನಿದ್ದೆ ಬರ್ತಿತ್ತು, ಇವರಿಬ್ಬರಿಗೂ ಏನು ಸಮಸ್ಯೆ ಇರಲಿಲ್ಲ. ಆದರೆ ಇವರು ನಿದ್ದೆ ಮಾಡಲಿಲ್ಲ. ಬೆಳಗೆದ್ದು ಕೃತೋದ ಕಾರ್ಯ ಜಪ್ಯಸ್ಸ ಹುತಾಗ್ನಿಸ್ಸಮಲಂಕೃತ ತತ ಆದಿತ್ಯ ಮುದ್ಯಂತ ಮುಪಾತಿಷ್ಠತ ಮಾಧವ. ಇವರೆಲ್ಲ ರಾಜಕಾರಣಿಗಳು, ದೊಡ್ಡವರು. ಆದರೆ ನಿತ್ಯ ಕ್ರಿಯೆಗಳು ಅಂತ ಇವೆಯಲ್ಲ, ಅವುಗಳನ್ನೆಲ್ಲ ಬಿಟ್ಟವರೇ ಅಲ್ಲ ಅಂತ. ಕೃಷ್ಣ ಎದ್ದು ಏನು ಮಾಡಿದ ಅಂತ ಹೇಳ್ತಾರೆ. ಸ್ನಾನ ಮಾಡಿ, ಜಪ ಮಾಡಿ, ಅಗ್ನಿಯಲ್ಲಿ ಆಹುತಿ ಕೊಟ್ಟು, ಅಷ್ಟು ಮುಗಿಯುವಾಗ ಸೂರ್ಯೋದಯ ಆಗ್ತಾ ಇತ್ತಂತೆ. ಸೂರ್ಯೋಪಸ್ಥಾನಕ್ಕೆ ಅಂತ ನಿಂತುಕೊಂಡನಂತೆ. ಸೂರ್ಯೋಪಸ್ಥಾನಕ್ಕೆ ನಿಂತ ಕೃಷ್ಣನ ಬಳಿಗೆ ದುರ್ಯೋಧನ, ಶಕುನಿ ಬರ್ತಾರೆ. ಕರೆದುಕೊಂಡು ಹೋಗೋದಕ್ಕೆ ಬರ್ತಾರೆ. ಬಹಳ ವಿಚಿತ್ರವಾದ ತಿರುವುಗಳನ್ನು ಪಡೆದುಕೊಳ್ತಾ ಹೋಗುತ್ತೆ ಇದು. ಈ ವ್ಯಾಸರು ತುಂಬ ವಿಷಯಗಳನ್ನು ನಮಗೆ ಬಿಟ್ಟು ಸುಮ್ಮನೆ ಕೂರ್ತಾರೆ. ಇವರು ಹಿಂದಿನ ದಿನ ಕೃಷ್ಣ ಬರುವಾಗ ಹಾಸ್ತಿನಪುರದ ದ್ವಾರಕ್ಕೆ, ಮಹಾದ್ವಾರಕ್ಕೆ ದುರ್ಯೋಧನ ಹೋಗಿಲ್ಲ, ಮನೆಯಲ್ಲೇ ಕೂತ್ಕೊಂಡಿದ್ದಾನೆ. ಸ್ವಾಗತಕ್ಕೆ ಹೋದವರು ಯಾರು? ಎಲ್ಲರೂ ಹಿರಿಯರು ಹೋಗಿದ್ದಾರೆ. ಧೃತರಾಷ್ಟ್ರ ಹೋಗುವಂತಿಲ್ಲ ಬಿಡಿ. ಬಂದವನು ಧೃತರಾಷ್ಟ್ರನ ಮನೆಗೆ ಬಂದಿದ್ದಾನೆ ಕೃಷ್ಣ. ಅಲ್ಲಿ ಇರಬೇಕಲ್ವ ದುರ್ಯೋಧನ? ಅಲ್ಲಿಲ್ಲ. ಕೃಷ್ಣನೇ ದುರ್ಯೋಧನನ ಮನೆಗೆ ಹೋಗಿ ಮಾತನಾಡಿಸಿರೋದು. ಆದರೆ ಮಾರನೆಯ ದಿನ ಬೆಳಗ್ಗೆ ದುರ್ಯೋಧನ, ಶಕುನಿ ಕೃಷ್ಣನ್ ಕರ್ಕೊಂಡು ಹೋಗೋದಕ್ಕೆ ಸಿದ್ಧರಿದ್ದಾರೆ. ಎಲ್ಲಿ? ವಿದುರನ ಮನೆಯಲ್ಲಿ. ರಾಜಕಾರಣ ಅನ್ನೋದು ಬಹಳ ಬಹಳ ಕೆಲಸ ಮಾಡುತ್ತೆ. ಅದು ಬಹಳ ತಂತ್ರಗಾರಿಕೆ. ಅದು ಇವತ್ತು ಬೆಳಗ್ಗೆ ದುರ್ಯೋಧನ ಕರೆದುಕೊಂಡು ಹೋಗಿ ಬಂದಿದ್ದಾನೆ ಅಂದರೆ ಅವ್ರು ರಾತ್ರಿ ನಿದ್ದೆ ಮಾಡಿಲ್ಲ ಅನ್ನೋದು ನಿಶ್ಚಯ. ಅದನ್ನು ಅವ್ರು ಹೇಳಿಲ್ಲ ವ್ಯಾಸರು. ರಾತ್ರಿ ಎಲ್ಲ ಪ್ಲ್ಯಾನ್ ಕಡ್ದಿದ್ದಾರೆ. ಸುಲಭ ಇಲ್ಲ ಅಂತ ಗೊತ್ತಾಗಿದೆ. ಕಷಾಯ ಕೊಟ್ಟಿದ್ದಾನಲ್ಲ ಕೃಷ್ಣ. ಬಂದರು, ನಿನಗಾಗಿ ಸಭೆ ಕಾದಿದೆ ಅಂತ ಹೇಳಿದ್ರು. ಅದು ನಮ್ದೀಗ ಹೊಸದಾಗಿ ಬಂದಿದ್ದು. ಮೀಟಿಂಗ್ 10 ಗಂಟೆಗೆ ಅಂತ. ಮೀಟಿಂಗ್ 6 ಗಂಟೆಗೆ ಶುರುವಾಗ್ತಾ ಇತ್ತು ಆ ಕಾಲದಲ್ಲಿ. ನಮ್ಮದು ತಿಂಡಿ ಗಿಂಡಿ ಆದಮೇಲೆ 10 ಗಂಟೆಗೆ ಆಫೀಸ್ ಶುರುವಾಗಿ 11 ಗಂಟೆಗೆ ಮೀಟಿಂಗ್ ಶುರುವಾಗತ್ತಲ್ಲ. ಹಂಗಿರಲಿಲ್ಲ. ಸೂರ್ಯೋದಯ ಆಗ್ತಾ ಇದ್ದಂತೆಯೇ ಕ್ರಿಯೆಗಳನ್ನು ಆರಂಭಿಸ್ತಾ ಇದ್ರು ಅವರು. ಸಭೆ ಸೇರಿದೆ, ನಿನಗಾಗಿ ಕಾಯ್ತಾ ಇದ್ದಾರೆ ಅಂತ. ಕೃಷ್ಣ ರಥವೇರಿದನಂತೆ. ಕೃಷ್ಣನ ರಥವನ್ನು ವಿದುರ ಏರುತ್ತಾನೆ. ಕೃಷ್ಣನ ರಥವನ್ನು ವಿದುರ ಏರ್ತಾನೆ. ಹಿಂದಿನ ರಥದಲ್ಲಿ ದುರ್ಯೋಧನ ಮತ್ತು ಶಕುನಿ ಅವರ ರಥದಲ್ಲಿ ಹತ್ತಿಕೊಳ್ತಾರೆ. ನೋಡಿ ಹೇಗಿದೆ ಪರಿಸ್ಥಿತಿ ಅಂತ ಅಂದರೆ, ತಮ್ಮ ಮುಖ್ಯಮಂತ್ರಿ, ತಮ್ಮ ಪ್ರಧಾನಮಂತ್ರಿ ಶತ್ರು ಪಕ್ಷದಿಂದ ಬಂದವನ, ಶತ್ರು ಪಕ್ಷದ ನೇತಾರರನ್ನ ರಥ ಏರ್ಕೊಂಡು ತಮ್ಮದೇ ರಾಜಧಾನಿಯಲ್ಲಿ ರಥ ಬೀದಿಯಲ್ಲಿ ಸಾಗಿ ಬಂದರೆ ಏನಾಗಬೇಕು ಹೇಳಿ? ಸಹಜ ಸನ್ನಿವೇಶಗಳೇ ಅಲ್ಲ ಅಂತ. 2 ಶತ್ರು ರಾಷ್ಟ್ರ ಇದೆ ಅಂತ ಅಂದ್ಕೊಳ್ಳಿ. ಭಾರತ ಪಾಕಿಸ್ತಾನ ಇದೆ ಅಂತ ಅಂದ್ಕೊಳ್ಳಿ. ಪಾಕಿಸ್ತಾನಕ್ಕೆ ನಮ್ಮವ್ರು ಹೋಗಿದ್ದಾರೆ ಅಂತ ಅಂದ್ಕೊಳ್ಳಿ. ಅಲ್ಲಿಯ 2ನೇ ಸ್ಥಾನದ ಒಬ್ಬ ಪ್ರಮುಖ ನಮ್ಮವ್ರ ಕಾರ್ ಹತ್ಕೊಂಡು ಹೋದರೆ ಏನು ಕಡಿಮೆ ಜಾಗತಿಕ ಚರ್ಚೆ ವಿಷಯವಾಯಿದು? ಕಡಿಮೆ ಚರ್ಚೆ ವಿಷಯ ಅಲ್ಲ ಅದು. ವಿದುರ ಅಲ್ಲಿ ಅದನ್ನು ಏರಿದಾನೆ ಅಂತ ಅಂದರೆ ದುರ್ಯೋಧನನಿಗೆ ಪ್ರತಿಯೊಬ್ಬರೂ ತಮ್ಮ ನಿಲುವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಕೃಷ್ಣನ ರಥ ಹೋಗತ್ತೆ. ಕುರುಕುಲದ ಆಸ್ಥಾನದ ಎದುರು ಇಳಿತಾನೆ. ಒಂದು ಕೈಯಲ್ಲಿ ವಿದುರನ ಕೈಯನ್ನ, ಇನ್ನೊಂದು ಕೈಯಲ್ಲಿ ಸಾತ್ಯಕಿಯ ಕೈಯನ್ನ ಹಿಡಿದುಕೊಂಡು ಪ್ರವೇಶ ಮಾಡ್ತಾನೆ ಕೃಷ್ಣ. ಇವೆಲ್ಲವೂ ಏನನ್ನೋ ಹೇಳ್ತಾ ಇರುವಂಥವೇ, ಸಂದೇಶ ಕೊಡ್ತಾ ಇರುವಂಥದ್ದೇ. ಆಮೇಲೆ ಕೃಷ್ಣ ಮಾತಾಡ್ತಾನಲ್ಲ, ಅದು ಮಾತ್ರ ಸಂದೇಶ ಅಲ್ಲ, ಇಲ್ಲೆಲ್ಲ ಸಂದೇಶ ಇದೆ. ಒಂದು ಕಡೆಯಲ್ಲಿ ಸಾತ್ಯಕಿ,
ಒಂದು ಕಡೆಯಲ್ಲಿ ಸಾತ್ಯಕಿ, ಇನ್ನೊಂದು ಕಡೆಯಲ್ಲಿ ವಿದುರ ಅಂತ. ವಿದುರ ಅಂತ ಕೃಷ್ಣನಿಗೆ ಸ್ವಾಗತ ಆಗತ್ತೆ. ಅದ್ಭುತವಾದ ಸಿಂಹಾಸನವನ್ನು ಇಟ್ಟಿರ್ತಾರೆ. ಕೃಷ್ಣ ಆಸೀನನಾಗುವ ಹೊತ್ತಿನಲ್ಲಿ ತಲೆ ಎತ್ತಿ ಮೇಲೆ ನೋಡುತ್ತಾನೆ. ಮೇಲೆ ಮಹರ್ಷಿಗಳು ನಿಂತಿದ್ದು ಕಾಣಿಸುತ್ತೆ ಅವನಿಗೆ. ಭೀಷ್ಮನಿಗೆ ಹೇಳ್ತಾನೆ, ಮಹರ್ಷಿಗಳ ಆಗಮನ ಆಗಿದೆ, ಸ್ವಾಗತದ ವ್ಯವಸ್ಥೆ ಆಗಬೇಕು ಅಂತ. ಭೀಷ್ಮ ಆಸನ ಆಸನ ಅಂತ ಅನ್ನಂತೆ ಆಗ ಋಷಿಗಳಿಗಾಗಿ ಆಸನವನ್ನು ತರ್ತಾರೆ. ಋಷಿಗಳು ಕೆಳಗಿಳಿದು ಬರ್ತಾರೆ. ಪರಶುರಾಮಾದಿಗಳು ಬಂದು ಆಸೀನರಾಗ್ತಾರೆ. ಪರಶುರಾಮರಿದ್ದರು, ನಾರದರಿದ್ದರು. ಆ ಸಭೆ ಅದು ಸುಮ್ಮನೆ ಒಂದು ಸಭೆ ಆಗಲೇ ಇಲ್ಲ ಅದು ಅಂತ. ಒಂದು ಸಭೆ ಸಾಮಾನ್ಯ ಸಭೆಯೋ ವಿಶಿಷ್ಟ ಸಭೆಯೋ ಅಂತ ತೀರ್ಮಾನ ಆಗೋದು ಸಭೆಗೆ ಯಾರು ಬಂದಿದ್ದಾರೆ ಅನ್ನೋದ್ರ ಮೇಲೇನೆ ಅಂತ. ಬಂದವನು ಕೃಷ್ಣ ಅಂತ. ಇನ್ಯಾರೋ ಒಬ್ಬ ಬಂದಿದ್ರೆ ಸಂದೇಶ ಹೊತ್ತು ಯಾವ ಮಹತ್ವವೂ ಇರ್ತಾ ಇರಲಿಲ್ಲ. ಯಾರೂ ಬರ್ತಾ ಇರಲಿಲ್ಲ ನೋಡೋಕೆ ಅಂತ. ಯಾರ್ಯಾರೋ ಬರ್ತಾ ಇದ್ದಾರೆ ನೋಡೋಕೆ, ಏನಾಗತ್ತೆ ನೋಡೋಣ ಅಂತ. ಯಾಕೆ? ಕೃಷ್ಣ ಯಾಕೆ ಹೊತ್ತು ತಂದ ಸಂದೇಶವನ್ನ ಅಂತ. ಕೃಷ್ಣ ಸಂದೇಶವನ್ನು ಹೊತ್ತು ತಂದ ಅಂದರೆ ಇದರಲ್ಲಿ ಏನೋ ಇದೆ ಅಂತ. ಔಪಚಾರಿಕವಾದ ಅಂಶಗಳೆಲ್ಲ ಮುಗಿದ ಮೇಲೆ ಇದ್ದಕ್ಕಿದ್ದಂತೆ ಸಭೆ ಮೌನವಾಗಿ ಬಿಡತ್ತೆ. ತತಸ್ತೂಷ್ಣೀಂ ಸರ್ವಮಾಸೀತ್ ಗೋವಿಂದಗತ ಮಾನಸಂ ನ ತತ್ರ ಕಶ್ಚಿತ್ ಕಿಂಚಿತ್ ವ್ಯಾಜಹಾರ ಪುಮಾನ್ ಕ್ವಚಿತ್. ಎಲ್ಲರೂ ಕೃಷ್ಣನ ಕಡೆಗೆ ದತ್ತ ದೃಷ್ಟಿ, ದತ್ತ ಮನಸ್ಕರು ಕೃಷ್ಣನ ಕಡೆಗೆ ದೃಷ್ಟಿ ಬೀರಿ ಸುಮ್ಮನೆ ಕುಳಿತಿದ್ದಾರೆ. ಯಾರೂ ಅಲ್ಲಾಡುತ್ತಲೂ ಇಲ್ಲ, ಯಾರೂ ಮಾತಾಡುತ್ತಲೂ ಇಲ್ಲ, ಮೌನ. ಕೃಷ್ಣ ಮಾತನಾಡೋದಕ್ಕೆ ಆರಂಭ ಮಾಡ್ತಾನೆ. ಧೃತರಾಷ್ಟ್ರನನ್ನು ನೋಡಿ ಧೃತರಾಷ್ಟ್ರನಿಗೆ ಹೇಳೋದಕ್ಕೆ ಆರಂಭ ಮಾಡೋದವನು. ಕುರುಣಾಂ ಪಾಂಡವಾನಾಂಚ ಶಮಸ್ಯಾದಿತಿ ಭಾರತ ಅಪ್ರಯತ್ನೇನ ವೀರಾಣಾಂ ಏತದ್ಯತಿತುಮಾಗತಃ. ನೇರವಾದ ಮಾತುಕತೆ. ಒಂದು ಪ್ರಸ್ತಾಪ ಹೇಗಿರಬೇಕು, ಒಂದು ಮಾತುಗಾರಿಕೆಯಲ್ಲಿ ಮೊದಲ ಶಬ್ದ ಹೇಗಿರಬೇಕು ಅನ್ನೋದರಿಂದ ಆರಂಭ ಆಗತ್ತೆ. ಮೊದಲ ಶಬ್ದ ಏನು, ಮೊದಲ ಬಿಂದು ಯಾವುದು, ಮೊದಲ ಪಾಯಿಂಟ್ ಯಾವುದು, ಎಲ್ಲಿಂದ ಕಟ್ಟುತ್ತಾ ಹೋಗಬೇಕು ಅಂತ ಕೃಷ್ಣನ ಈ ಮಾತುಗಾರಿಕೆಯಲ್ಲಿ ಕಲಿಬೇಕಾದದ್ದಿದೆ ಅಂತ. ಮೊದಲ ಶಬ್ದ ಕುರುಣಾಂ, ಅವರ ಕುರಿತ ಹೇಳ್ತಾನೆ. ಕುರುಣಾಂ ಪಾಂಡವಾನಾಂಚ ಶಮಸ್ಯಾದಿತಿ ಭಾರತ. ಕುರುಗಳಿಗೂ ಪಾಂಡವರಿಗೂ ನಡುವೆ ಶಾಂತಿ ನೆಲೆಸಲಿ ಅನ್ನುವ ಕಾರಣಕ್ಕಾಗಿ ಆ ಪ್ರಯತ್ನವನ್ನು ಮಾಡುವುದಕ್ಕೆ ಅಂತ ಬಂದಿದ್ದೇನೆ ಅಂತ ಆರಂಭಿಸ್ತಾನೆ ಮಾತನ್ನು. ರಾಜನ್ನಾನ್ಯತ್ ಪ್ರವಕ್ತವ್ಯಂ ತವ ನಿಶ್ರೇಯಸಂ ವಚಃ ವಿದಿತಂ ಖೇವತೆ ಸರ್ವಂ ವೇದಿತವ್ಯಮರಿಂದಮ. ಕೃಷ್ಣನ ಈ ಮಾತುಗಳನ್ನು ಶ್ಲೋಕ ಹೇಳಿಯೇ ಹೇಳುತ್ತೀನಿ, ಬಹಳ ಮುಖ್ಯವಾದ ಮಾತುಗಳದು. ನಿನಗೆ ತಿಳಿಯದ್ದೇನೂ ಇಲ್ಲ, ತಿಳಿಯಬೇಕಾದ್ದನ್ನೆಲ್ಲ ತಿಳಿದವ ನೀನು ಅಂತ. ವೇದಿತವ್ಯಂ ವಿದಿತಂ, ಹೊಸದಾಗಿ ಹೇಳಬೇಕಾದ್ದೇನೂ ಇಲ್ಲ. ಇದಮದ್ಯ ಕುಲಂ ಶ್ರೇಷ್ಠಂ ಸರ್ವರಾಜಸು ಪಾರ್ಥಿವ ಶ್ರುತವೃತ್ತೋಪಸಂತಂ ಸಂಪನ್ನಂ ಸರ್ವೈ ಸಮುದಿತೈ ಗುಣೈ. ನಿಮ್ಮ ವಂಶ ಸಾಮಾನ್ಯದ್ದಲ್ಲ. ಕ್ಷತ್ರಿಯ ಕುಲಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವಂಶ ನಿಮ್ಮದು. ನಿಮ್ಮಲ್ಲಿ ವಿದ್ಯೆ ಇದೆ, ನಿಮ್ಮಲ್ಲಿ ನಡವಳಿಕೆ ಇದೆ, ಎಲ್ಲ ಗುಣಗಳೂ ನಿಮ್ಮಲ್ಲಿ ತುಂಬಿವೆ ಅಂತ ಮನೆತನ ಇದು. ಕೃಪೆ, ಅನುಕಂಪ, ಕಾರುಣ್ಯ, ಕ್ರೌರ್ಯವಿಲ್ಲದಿರುವಿಕೆ, ರುಜಿತ್ವ, ಕ್ಷಮೆ, ಸತ್ಯ, ಕುರುಶ್ವೇತದ್ವಿಶಿಷ್ಯತೆ. ಕುರುವಂಶೀಯರು ಅಂತ ಗುರುತಿಸೋದು ಹೇಗೆ ಅಂದರೆ ಈ ಗುಣಗಳಿಂದ ನಿಮ್ಮವರು ಅಂಥವರು. ತಸ್ಮಿನ್ನೇವಂ ವಿಧೇ ರಾಜನ್ ಕುಲೇ ಮಹತಿ ತಿಷ್ಠತಿ ತ್ವನ್ನಿಮಿತ್ತಂ ವಿಶೇಷೇಣ ನೇಹಯುಕ್ತಮ ಸಾಂಪ್ರತಂ. ನಿಮ್ಮ ವಂಶ ಇಂಥ ಶ್ರೇಷ್ಠ ವಂಶವಾಗಿರುವಾಗ, ಇಂಥ ಗುಣಗಳಿಂದ ಕೂಡಿರುವಾಗ, ನಿನ್ನ ಕಾರಣಕ್ಕಾಗಿ ಇಲ್ಲಿ ಬೇರೊಂದು ನಡೆಯುವುದು ಯುಕ್ತವಲ್ಲ. ದಾಕ್ಷಿಣ್ಯವೇ ಇಲ್ಲ, ನೇರ ಶರಪ್ರಯೋಗವೇ ನಿನ್ನಿಂದ ಹಾಳಾಗುತ್ತಾ ಇದೆ. ಯಾವುದು? ಕುರುಕುಲದ ಗೌರವ. ತೇ ಪುತ್ರ ಸ್ತವ ಕೌರವ್ಯ
ದುರ್ಯೋಧನ ಪುರಾಗಮಾಹ ಧರ್ಮಾರ್ಥೌ ಪೃಷ್ಠತಃ ಕೃತ್ವ ಪ್ರಚರಂತಿ ದೃಶಂಸವತ್. ನಿನ್ನ ಮಕ್ಕಳು ದುರ್ಯೋಧನನ ನೇತೃತ್ವದಲ್ಲಿ ಧರ್ಮ ಅರ್ಥ ಎರಡನ್ನೂ ಬಿಟ್ಟು ಕ್ರೂರಿಗಳಂತೆ ನಡೆದುಕೊಳ್ತಾ ಇದ್ದಾರೆ. ಧರ್ಮ ಅರ್ಥ ಎರಡನ್ನೂ ಬಿಟ್ಟಿದ್ದಾರೆ ಅಂತ. ಅರ್ಥ ಅಂದರೆ ಪ್ರಯೋಜನ, ಲಾಭ, ಅನುಕೂಲ, ನಮಗೇನೋ ಆಗಬೇಕು, ಸೌಖ್ಯ ಸಿಗಬೇಕು, ಅದು ಅರ್ಥ. ಧರ್ಮ ಅನ್ನೋದು ಅದು ಇಲ್ಲಿಗೆ ಸುಖವಾಗಿ ಪರಿಣಮಿಸದೇ ಇರಬಹುದು, ಆದರೆ ಪರಕ್ಕೆ ಅನುಕೂಲವಾಗತ್ತೆ, ಅದು ಧರ್ಮ. ಒಂದು ಕಾರ್ಯ ಅದು ಧರ್ಮವೂ ಅರ್ಥವೂ ಆಗಿರಬೇಕು ನಾವು ಮಾಡಬೇಕಾಗಿರುವಂಥದ್ದು. ಅಂದರೆ ನಮಗೆ ಅದು ಅನುಕೂಲಕರವೂ ಆಗಿರಬೇಕು, ಒಂದು ಸೌಕರ್ಯ ಕೊಡಬೇಕು, ಒಂದು ಸುಖ ಕೊಡಬೇಕು, ಒಂದು ಸಂತೋಷ ಕೊಡಬೇಕು, ಒಂದು ನೆಮ್ಮದಿ ಕೊಡಬೇಕು, ಅದರ ಜೊತೆಗೆ ಅದು ಧರ್ಮವೂ ಆಗಿರಬೇಕು. ಅರ್ಥವಿರದ ಧರ್ಮವನ್ನು ಆಚರಿಸಬಹುದು, ಧರ್ಮವಲ್ಲದ ಅರ್ಥವನ್ನು ಆಚರಿಸುವಂತಿಲ್ಲ. ಒಂದೊಮ್ಮೆ ಧರ್ಮ ಇಲ್ಲ ಅದರಲ್ಲಿ, ಪುಣ್ಯ ಇಲ್ಲ ಅದರಲ್ಲಿ, ಸ್ವಂತಕ್ಕೆ ಲಾಭ ಇದೆ ಅಂತ ಯಾರೋ ಒಬ್ಬ ಮಾಡಿದರೂ ಒಪ್ಪಬಹುದೇನೋ. ಯಾಕೆ? ಇವತ್ತಿನ ಅನುಕೂಲವನ್ನಾದರೂ ಗಮನ ಇಟ್ಟಿದ್ದಾನೆ ಅಂತ. ಯಾರಾದರೂ ಒಬ್ಬ ಇವತ್ತಿಗೂ ಲಾಭ ಅಲ್ಲ ನಾಳೆಗೂ ಲಾಭ ಅಲ್ಲದ ಒಂದು ಕಾರ್ಯ ಮಾಡ್ತಾನೆ ಅಂತ ಅಂದರೆ ಅದಕ್ಕೇನು ಹೇಳಬೇಕು ಅಂತ. ಈಗ ದುರ್ಯೋಧನ ಮಾಡ್ತಾ ಇರೋದು ಅದು ಅಂತ. ಪುಣ್ಯವೂ ಇಲ್ಲ ಪುರುಷಾರ್ಥವೂ ಇಲ್ಲ ಅಂತ ಹೇಳ್ತೀವಲ್ಲ, ಅದು ಇಲ್ಲೂ ಲಾಭ ಇಲ್ಲ. ದುರ್ಯೋಧನ ಏನನ್ನು ಮಾಡೋದಕ್ಕೆ ಹೊರಟಿದಾನೋ ಇದು ನಿಮಗೆ ನಷ್ಟವೇ. ಅಂಥದ್ದನ್ನು ಯಾಕೆ ಮಾಡ್ತಾ ಇದ್ದಾರೆ? ಅಶಿಷ್ಟಾಹ ಗತಮರ್ಯಾದಾಹ ಲೋಭೇನ ಹೃತಚೇತಸಃ ಸ್ವೇಷು ಬಂಧುಷು ಮುಖ್ವೇಷು ತದ್ವೇತ್ಥ ಭರತರ್ಷಭ. ನೀನು ಅರ್ಥ ಮಾಡಿಕೊಳ್ಳಬೇಕಾದದ್ದಿದೆ, ನಿನ್ನ ಮಕ್ಕಳು ಶಿಷ್ಟರಾಗಿಲ್ಲ. ನಿನ್ನ ಮಕ್ಕಳು ಎಲ್ಲ ಗಡಿಗಳನ್ನು ಉಲ್ಲಂಘಿಸಿದ್ದಾರೆ, ಗತಮರ್ಯಾದ ಎಲ್ಲವನ್ನ ಮೀರಿದ್ದಾರೆ ನಿನ್ನ ಮಕ್ಕಳು ಅಂತ. ಅವರ ಸಭೆಗೆ ಹೋಗಿ ಅವರ ಸಭೆಯಲ್ಲಿ ನಿಂತು ಅವರೆಲ್ಲರೂ ಇರುವಾಗ, ಅವರು ಮಾತ್ರ ಅಲ್ಲ ಯಾವುದೋ ದೇಶದ ರಾಜರುಗಳಿರುವಾಗ ನಿನ್ನ ಮಕ್ಕಳು ಸರಿ ಇಲ್ಲ ಅಂತ ಹೇಳುವ ಧೈರ್ಯ ಇದೆಯಲ್ಲ, ಹೇಳುವ ಧಾರ್ಷ್ಟ್ಯ ಇದೆಯಲ್ಲ. ಏನು ನಡೆದಿದೆಯೋ ಇದರಲ್ಲಿ ನಿಮ್ಮ ಕುಲಕ್ಕೆ ಘೋರವಾದದ್ದು ಸಂಭವಿಸತ್ತೆ. ಸೇಯ ಮಾಪನ್ ಮಹಾಘೋರ ಕುರುಷ್ವೇವ ಸಮುತ್ಥಿತಾ ಉಪೇಕ್ಷಮಾಣ ಕೌರವ್ಯ ಪೃಥಿವೀಂಘಾತಯಿಷ್ಯತಿ. ಏನು ನಡೀತು ಅಂತ ಹೇಳ್ದ, ಏನಾಗತ್ತೆ ಅಂತ ಹೇಳೋದಕ್ಕೆ ತೊಡಗುತ್ತಾನೆ. ನಿಮ್ಮ ವಂಶನಾಶ ಆಗತ್ತೆ ಅಂತ ಮಾತ್ರ ಅಲ್ಲ, ಪೃಥಿವೀಂಘಾತಯಿಷ್ಯತಿ. ನಿಮ್ಮ ಈ ವರ್ತನೆಗಳು ಇಡೀ ಭೂಮಂಡಲವನ್ನೇ ಹಾಳು ಮಾಡುತ್ತವೆ. ಒಂದು ಯುದ್ಧ ಇಬ್ಬರ ನಡುವೆ ನಡೆಯೋಲ್ಲ ಯಾವಾಗಲೂ. ಅಂದರೆ ಅದು ನಡೆಯೋದು ಇಬ್ಬರ ನಡುವೆಯೇ ಆದರೂ ಯುದ್ಧದ ಪರಿಣಾಮ ಇದೆಯಲ್ಲ ಅದು ಎಲ್ಲೆಲ್ಲಿಗೋ ಹೋಗುತ್ತೆ ಅಂತ. ಇರಾನು ಅಮೇರಿಕ ಯುದ್ಧ ಮಾಡಿದ್ರೆ ನಾವು ಬೋಂಡಾ ಬಜ್ಜಿ ತಿನ್ನಬಾರದು ಅಂತ ಆಗತ್ತೆ ಅಂತ. ಎಲ್ಲಿಗೂ ಅದರ ಪರಿಣಾಮ ಬರಬಹುದು ಅಂತ. ಪೃಥಿವೀಂಘಾತಯಿಷ್ಯತಿ. ನಿಮ್ಮ ವಿಷಯ ಇರಬಹುದು, ನಿಮ್ಮ ಸಮಸ್ಯೆ ಇರಬಹುದು, ಆದರೆ ಅದು ಇಡೀ ಭೂಮಂಡಲಕ್ಕೆ ಹಾನಿಕರವಾದದ್ದು. ಹಾಗಾಗಿ ನಾನು ಶಾಂತಿಯ ಪ್ರಸ್ತಾಪವನ್ನು ತಂದಿದ್ದೇನೆ. ತ್ವಯ್ಯಧೀನ ಶಮೋ ರಾಜನ್ ಮಯಿ ಚೈವ ವಿಷಾಂಪತೆ ಪುತ್ರಾನ್ ಸ್ಥಾಪಯ ಕೌರವ್ಯ ಸ್ಥಾಪಯಿಷ್ಯಾಮ್ಯಾಂ ಪರಾನ್. ಈಗ ಶಾಂತಿ ನೆಲೆಸಬೇಕು ಅಂದರೆ ಇಬ್ಬರ ಕೈಯಲ್ಲಿದೆ ಅದು. ಒಂದು ನೀನು, ಒಂದು ನಾನು. ನಾವಿಬ್ಬರೂ ಒಟ್ಟಾದರೆ ಇಲ್ಲಿ ಶಾಂತಿಯನ್ನು ತರೋದಕ್ಕೆ ಸಾಧ್ಯ ಇದೆ. ನೀನು ನಿನ್ನ ಮಕ್ಕಳನ್ನು ನಿಯಂತ್ರಿಸು, ನಾನು ನಿನ್ನ ಶತ್ರುಗಳನ್ನು ನಿಯಂತ್ರಿಸ್ತೇನೆ. ಪಾಂಡವರನ್ನು ಶಾಂತಿಗೆ ಒಪ್ಪಿಸುವುದು ನನ್ನ ಹೊಣೆ, ನೀನು ನಿನ್ನ ಮಕ್ಕಳನ್ನು ಒಪ್ಪಿಸು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಆಜ್ಞಾತವ ಹಿ ರಾಜೇಂದ್ರ ಕಾರ್ಯಾಪುತ್ರೈ ಸಹಾನ್ವಯೈ. ಆಜ್ಞೆ ನೀಡಬೇಕು, ನೀನು ನಿನ್ನ ಆಜ್ಞೆಯನ್ನು ಅವರು ಪಾಲಿಸಬೇಕು ಅಂತ. ಇದಾದ ಮೇಲೆ ಯುದ್ಧ ನಡೆದರೆ ಏನಾದೀತು ಅಂತ ಹೇಳ್ತಾನೆ.
ವ್ಯವಸ್ಥಿತವಾದ ಮಂಡನೆಯನ್ನು ನೋಡಿ. ನಹಿತ್ವಾಂ ಪಾಂಡವೈರ್ಜೇತುಂ ರಕ್ಷಮಾಣಂ ಮಹಾತ್ಮಭಿಃ ಇಂದ್ರೋಪಿ ದೇವೈಃ ಸಹಿತ ಪ್ರಸಹೇತ ಕುತೋ ನೃಪಾಃ. ರಾಜರುಗಳನ್ನೆಲ್ಲ ಒಟ್ಟಾಗಿಸಿಕೊಂಡು ಕೂತಿದ್ದೀರಿ, ಇವನು ರಕ್ಷಿಸ್ತಾನೆ, ಇವನು ಕಾಪಾಡ್ತಾನೆ, ಇವನು ವೀರ, ಇವನು ಬಲಿಷ್ಠ ಅಂತ ಅಂದ್ಕೊಳ್ತಾ ಇದ್ದೀರಿ. ಪಾಂಡವರನ್ನು ಗೆಲ್ಲೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಪಾಂಡವರು ಅಜೇಯರು. ಯತ್ರ ಭೀಷ್ಮಶ್ಚ ದ್ರೋಣಶ್ಚ ಕೃಪಃ ಕರ್ಣೋ ವಿವಂಶತಿ ಅಶ್ವತ್ಥಾಮ ವಿಕರ್ಣಶ್ಚ ಸೋಮದತ್ತೋತ ಬಾಕ್ಲಿಕಃ. ಎಲ್ಲ ಇರ್ಬೋದು ನಿನ್ನಲ್ಲಿ, ಆದರೆ ಪಾಂಡವರನ್ನು ಗೆಲ್ಲಲಾಗದು. ಕ್ರಮ ಹೇಗೆ ನೋಡಿ. ಶಾಂತಿ ಯಾಕೆ ಬೇಕು? ಕುರುಕುಲ ಅನ್ನೋದು ಎಷ್ಟು ಮಹತ್ವದ್ದು. ಒಂದು ಯುದ್ಧ ಹೇಗೆ ಪೃಥ್ವಿಯನ್ನೇ ಘಾತಿಸುವಂತಾಗತ್ತೆ. ಮತ್ತು ನೀವು ಮಾಡುತ್ತಾ ಇರೋದು ಸರಿಯಾದದ್ದಲ್ಲ ಅಂತ ಹೇಳಿಕೊಂಡು ಮುಂದೆ ಯಾವುದು ಬೆದರಿಕೆಯೂ ಇದೆ ಅಂತ ಅಲ್ಲಿ ವಿವೇಕವನ್ನೂ ಹೇಳ್ತಾ ಹೆದರಿಸ್ತಲೂ ಇದ್ದಾನೆ. ಗೆಲುವು ನಿಮಗಿಲ್ಲ ಅಂತ. ಪಾಂಡವರನ್ನು ಸೋಲಿಸೋದಕ್ಕಾಗೋದಿಲ್ಲ. ಭೀಷ್ಮಾದಿಗಳೇ ಇದ್ದಿರಬಹುದು ನಿಮ್ಮಲ್ಲಿ, ಆದರೆ ಪಾಂಡವರನ್ನು ಸೋಲಿಸೋದಕ್ಕಾಗೋದಿಲ್ಲ ಅಂತ. ಆದರೆ ನೀವು ಒಂದಾದರೆ, ನೀವಿಬ್ಬರೂ ಒಂದಾದರೆ ಯಾವ ಸಮಸ್ಯೆಗಳೂ ಇಲ್ಲ. ಸುಹೃದ್ಭಿಃ ಸರ್ವತೋ ಗುಪ್ತಃ ಸುಖಂ ಶಕ್ಷ್ಯಸಿ ಜೀವಿತುಂ. ಮುಂದಿನ ಬಿಂದು ಏನೋ ಅನ್ನೋದು, ಮುಂದಿನ ಪಾಯಿಂಟ್ ಏನು ಕೃಷ್ಣನದ್ದು? ಯುದ್ಧ ಆಗದೇ ಇದ್ದರೆ ಏನಾಗತ್ತೆ? ಯುದ್ಧ ಆಗದೇ ಇದ್ದರೆ ನೀನು ಸುಖವಾಗಿ ಬದುಕಬಹುದು. ಯುದ್ಧ ಆದರೆ ಎಲ್ಲ ಕಳೆದುಕೊಳ್ತಿ, ಯುದ್ಧ ಆಗದೇ ಇದ್ದರೆ ಸುಖವಾಗಿ ಬದುಕಬಹುದು ನೀನು. ಅಖಿಲಾಂ ಭೋಕ್ಷಸೆ ಸರ್ವಾಂ ಪೃಥಿವೀಂ ಪೃಥಿವೀಪತೆ. ನೀನು ಶಾಂತಿಗೆ ಒಪ್ಪಿದರೆ ಇಡೀ ಭೂಮಂಡಲದ ಒಡೆತನ ನಿಮ್ಮ ಕೈಯಲ್ಲೇ ಇರುತ್ತೆ ಅಂತ. ಧೃತರಾಷ್ಟ್ರನೇ ಚಕ್ರವರ್ತಿಯಾದರೂ, ಯುಧಿಷ್ಠಿರ ಚಕ್ರವರ್ತಿಯಾದರೂ ಕುರುಕುಲದವರೇ ಚಕ್ರವರ್ತಿಗಳಾಗ್ತಾರೆ ತಾನೆ. ನಿಮ್ಮ ಕೈಯಲ್ಲೇ ಇರುತ್ತೆ. ಪೃಥ್ವಿಯನ್ನು ಆಳಬಹುದು ನೀವು. ಇಷ್ಟು ಹೇಳಿದವ ಪಾಂಡವರು ನಿನ್ನ ಜೊತೆಗೆ ಇದ್ದರೆ ನಿನಗೇನು ಲಾಭ ಅಂತ ಹೇಳ್ತಾ ಹೋಗ್ತಾನೆ. ಅವರ ಶೌರ್ಯ, ಅವರ ವೀರ್ಯ, ಅವರ ಪರಾಕ್ರಮ, ಅವರು ಇಲ್ಲಿಯವರೆಗೆ ಮಾಡಿರುವಂಥದ್ದು, ಅವರೊಡನೆ ಸಂಧಾನವಾದರೆ ಅವರ ಇಡೀ ಸಾಮರ್ಥ್ಯ ನಿನ್ನ ಜೊತೆಗೆ ನಿಲ್ಲತ್ತೆ. ನಿಮ್ಮ ಮೇಲೆ ದಂಡೆತ್ತಿ ಬರುವ ಧೈರ್ಯವನ್ನು ಯಾವ ರಾಜರೂ ಮಾಡಲಾರರು. ಯಾವಾಗ? ಪಾಂಡವರು ನಿಮ್ಮ ಜೊತೆ ಇದ್ದಾಗ. ಕ್ರಮ ನೋಡಿ. ಬೆದರಿಕೆಯ ಮುಂದಿನದ್ದೇನು ಅಂತ ಅಂದರೆ ಪಾಂಡವರು ನಿನ್ನನ್ನು ರಕ್ಷಿಸ್ತಾರೆ ಎನ್ನುವ ಮಾತು. ನಷ್ಟ ಏನು, ಲಾಭ ಏನು, ನಷ್ಟ ಏನು, ಲಾಭವೇನು, ಎರಡನ್ನೂ ಜೊತೆಗೆ ಹೇಳ್ತಾ ಹೋಗ್ತಾನೆ. ಇಷ್ಟು ಜನರ ಸಾವನ್ನ ತಡೆಯುವುದಕ್ಕೆ ಸಾಧ್ಯ ನೀನು ಮನಸ್ಸು ಮಾಡಿದರೆ. ಈ ಯುದ್ಧ ನಡೆದರೆ ಭೂಮಿಯಲ್ಲಿ ಕ್ಷತ್ರಿಯರೇ ಉಳಿದುಕೊಳ್ಳದಷ್ಟು ನಷ್ಟ ಆಗತ್ತೆ. ಇಷ್ಟೂ ಜನ ಕ್ಷತ್ರಿಯರನ್ನು ಉಳಿಸಬಹುದಾದ ಸಾಮರ್ಥ್ಯ ನಿನಗಿದೆ ಅಂತ ನೀನು ನಿರ್ಣಯಿಸಿದರೆ ಏನನ್ನ? ಶಾಂತಿಯ ನಿರ್ಣಯವನ್ನು ನೀನು ಮಾಡಿದರೆ ಅಂತ. ಕೃಷ್ಣ ಸುದೀರ್ಘವಾಗಿ ಮಾತಾಡ್ತಾನೆ, ವಿವೇಕ ಹೇಳ್ತಾನೆ, ಯುಧಿಷ್ಠಿರನ ಸ್ವಭಾವಗಳನ್ನು ವರ್ಣಿಸ್ತಾನೆ, ಭೀಮನ ಸ್ವಭಾವ, ಅರ್ಜುನನ ಸ್ವಭಾವ ಎಲ್ಲವನ್ನೂ ಹೇಳ್ತಾನೆ. ಹಲವು ತರಹದಲ್ಲಿ ಹಲವು ವಿವೇಕದ ಮಾತುಗಳನ್ನೂ ಸೇರಿಸಿಕೊಂಡು ಮಾತಾಡುತ್ತಾನೆ ಕೃಷ್ಣ. ಕೃಷ್ಣನ ಮಾತು ನಿಂತಾಗ ಅದಕ್ಕೊಂದು ಪ್ರತಿಕ್ರಿಯೆಯೇ ಇರೋದಿಲ್ಲ. ತಸ್ಮಿನ್ ನಬಿಹಿತೆ ವಾಕ್ಯೆ ಕೇಶವೇನ ಮಹಾತ್ಮನ ಸ್ಥಿಮಿತಾಹೃಷ್ಟರೋಮಾಣ ಆಸನ್ ಸರ್ವೇ ಸಭಾಸದಾಹ. ಸ್ತಬ್ಧರಾಗಿ ಬಿಟ್ಟಿದ್ದರಂತೆ ಸಭಾಸದರು ಮತ್ತು ರೋಮಾಂಚಿತರಾಗಿದ್ದರಂತೆ. ಹಾಗೆ ಮಂಡಿಸ್ತಾನೆ ತನ್ನ ವಾದವನ್ನು. ಕೃಷ್ಣನ ಮಾತಿಗೊಂದು ಉತ್ತರವೇ ಸಭೆಯಿಂದ ಬರೋದಿಲ್ಲ, ಯಾರೂ ಉತ್ತರ ಕೊಡುವವರಿಲ್ಲ ಅಂತ. ಅಂದರೆ ಕೃಷ್ಣ ಹೇಳಿದ್ದನ್ನ ಅಲ್ಲ ಅಂತ ಒಬ್ಬ ಹೇಳಬೇಕಲ್ಲ.
ಈಗ ಅವನು ಮಂಡಿಸಿದ್ದಾನೆ ಶಾಂತಿ ಪ್ರಸ್ತಾಪವನ್ನು. ಧೃತರಾಷ್ಟ್ರ ಅಲ್ಲ ಅಂತ ಹೇಳಬೇಕು, ದುರ್ಯೋಧನ ಹೇಳಬೇಕು, ಶಕುನಿ ಹೇಳಬೇಕು, ಯಾರೋ ಒಬ್ಬ ಹೇಳಬೇಕು ಅವರ ಕಡೆಯಲ್ಲಿ. ಯಾರದ್ದು ಉಸಿರೇ ಇಲ್ಲ ಅಂತ ಸಭೆ ಮೌನವಾಗಿ ಉಳಿದುಕೊಳ್ಳುತ್ತೆ. ಆಗ ಪರಶುರಾಮರು ಮಾತಾಡೋದಕ್ಕೆ ಆರಂಭ ಮಾಡುತ್ತಾರೆ. ಪರಶುರಾಮರು ಒಂದಿಷ್ಟು ಬೋಧೆ ಮಾಡ್ತಾರೆ, ಕಥೆಗಳನ್ನು ಹೇಳಿ. ದಂಭೋದ್ಭವ ಅನ್ನುವನ ಕಥೆಯನ್ನು ಹೇಳ್ತಾರೆ ಅವರು. ದಂಭೋದ್ಭವ ಅಂತ ಒಬ್ಬ ಇದ್ದ ಅಂತ. ಈ ಸಾಮರ್ಥ್ಯ ಹೆಚ್ಚಾದ ಕೂಡಲೇ ಅದು ತುರಿಕೆ, ಅದೊಂಥರ. ಯಾವುದೇ ಕ್ಷೇತ್ರದಲ್ಲಿ ಸಾಮರ್ಥ್ಯ ಹೆಚ್ಚಿದ್ರೂ ಅದೊಂಥರ ತುರಿಸೋತ್ತೆ, ಸುಮ್ಮನೆ ಇರೋಕ್ಕೆ ಬಿಡೋಲ್ಲ ಅದು. ಈ ದಂಭೋದ್ಭವ ಮಹಾವೀರ, ಶೂರನಾಗಿದ್ದ, ಸುತ್ತಮುತ್ತ ಇದ್ದವ್ರನ್ನೆಲ್ಲ ಬಡಿದು ಸೋಲಿಸಿದ್ದ. ನನ್ನಂಥವರು ಯಾರಿದ್ದಾರೆ, ನನ್ನೊಡನೆ ಯುದ್ಧ ಮಾಡುವವರು ಯಾರಿದ್ದಾರೆ ಅಂತ ಪ್ರಪಂಚ ಸುತ್ತುತ್ತಾ ಇದ್ದಂತೆ. ಕಂಡವರನ್ನು ಹೋಗೋದು, ಬಾ ನನ್ನನ್ನು ಸೋಲ್ಸು ನೋಡೋಣ ಅಂತ. ಯಾರು ಬೇಕಿದ್ರೂ ಆಗ್ಬೋದು, ಅದು ರಾಜನೇ ಆಗಿರಬೇಕು ಅಂತಿಲ್ಲ. ಹೀಗೆ ಹೋಗೋದು. ರಾವಣನೂ ಇದೇ ಮಾಡಿದ್ದ ಹಿಂದೆ. ಹೀಗೆ ಮಾಡ್ತಾ ಮಾಡ್ತಾ ಇವನು ಉಪಟಳ ನೋಡೋಕ್ಕಾಗಿಲ್ಲ. ಉಪಟಳ ಆದರೆ ಯಾರೂ ಅವನನ್ನು ಎದುರಿಸೋಕೆ ಹೋಗಿಲ್ಲ. ಯಾಕೆ ಅವನನ್ನು ಎದುರಿಸ್ತಾರೆ, ಅವರದ್ದೇ ಹತ್ತಿರತ್ತೆ. ಇವನು ಯಾರೋ ಬಂದು ಒಂದು ಕುಸ್ತಿ ಮಾಡೋಣ ಬಾ ಅಂದರೆ ಅವ್ರಿಗೇನಾಗಿದೆ. ಯಾರೋ ಹೇಳಿದ್ರಂತೆ, ನೋಡಲ್ಲಿ 2 ಜನ ಇದ್ದಾರೆ ಗಂಧಮಾದನ ಪರ್ವತದಲ್ಲಿ, ನಿನ್ನ ಜೊತೆಗೆ ಏನಾದರೂ ಯುದ್ಧ ಮಾಡೋದಿದ್ರೆ ಅವರು ಅಂತ. ಇವನು ಎದ್ದು ಹೋಗ್ತಾನೆ ಗಂಧಮಾದನಕ್ಕೆ. ಅಲ್ಲಿ ಹೋದರೆ ಇಬ್ಬರು ತಪಸ್ವಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ಒಣಕಲು ಶರೀರ, ಈಗಲೋ ಆಗಲೋ ಅಂತ ಇರ್ತಾರೆ. ಒಬ್ಬನ ಹೆಸರು ನರ, ಒಬ್ಬನ ಹೆಸರು ನಾರಾಯಣ ಅಂತ. ಇವನು ಹೋಗಿ ಗುಟ್ರು ಹಾಕ್ತಾನೆ ಅಲ್ಲಿ. ಅವ್ರು ಹೇಳ್ತಾರೆ, ಅಯ್ಯ ತಪಸ್ವಿಗಳು ನಾವು, ಊಟ ಮಾಡದೆ ಯಾವ ಕಾಲ ಆಯ್ತೋ ಏನೋ, ನಮಗೆಲ್ಲಿಂದ ಯುದ್ಧ, ಇನ್ನೊಂದು ನಿನ್ನನ್ನು ಎದುರಿಸುವ ಸಾಮರ್ಥ್ಯ ಶಕ್ತಿ ಏನೂ ನಮಗಿಲ್ಲ, ನೀನು ಹೋಗು, ನಾವು ತಪಸ್ಸು ಮಾಡ್ಕೋತೀವಿ ಅಂತ. ಇವನು ಬಿಡಬೇಕಲ್ಲ. ಮತ್ತೆ ಬನ್ನಿ ಒಂದು ಕೈ ನೋಡೋಣ ಅಂತ. ಅದರಲ್ಲಿ ನರ ಅಂತ ಒಬ್ಬ ಇರ್ತಾನಲ್ಲ, ಅವನ ಕೈಯಲ್ಲಿ ಒಂದಿಷ್ಟು ದರ್ಬೆ ತಗೋತಾನೆ. ಬಾ ನೋಡೇ ಬಿಡ್ತೀನಿ ಅಂತ. ದರ್ಬೆಯನ್ನು ಅಸ್ತ್ರಮಂತ್ರದಿಂದ ಮಂತ್ರಿಸಿ ಪ್ರಯೋಗಿಸ್ತಾನೆ. ದೊಡ್ಡ ಯುದ್ಧ ಗಿದ್ದ ಏನೂ ಇಲ್ಲ, ಅಷ್ಟೇ ಮುಗೀತು. ದಂಭೋದ್ಭವ, ಅವನ ದೊಡ್ಡ ಸೈನ್ಯ ಎಲ್ಲ ಕತೆ ಮುಗೀತು ಅಂತ ಆಗತ್ತೆ. ದಂಭೋದ್ಭವ ಕಾಲಿಡ್ಕೋತಾನೆ. ಸರಿ ಹೋಗಯ್ಯ ಅಂತ ಬಿಟ್ಟು ಕಳಿಸ್ತಾರೆ. ಈ ಕಥೆಯನ್ನು ಹೇಳುವ ಪರಶುರಾಮರು, ಅದೇ ನರನಾರಾಯಣರೇ ಕೃಷ್ಣ ಅರ್ಜುನ, ನೀವು ಯಾಕೆ ದಂಭೋದ್ಭವರಾಗ್ತೀರಿ ಅಂತ ಕೇಳ್ತಾರೆ. ಅರ್ಥ ಆಗತ್ತಾ? ಅರ್ಥ ಆಗೋಲ್ಲ. ಅವರಾದ ಮೇಲೆ ನಾರದರು ಮಾತಾಡ್ತಾರೆ, ಕಣ್ವರು ಮಾತನಾಡುತ್ತಾರೆ. ನಾರದರದಾದ್ಮೇಲೆ ನಾರದರು ಸುದೀರ್ಘವಾಗಿ ಅಹಂಕಾರದ ಕಥೆ ಹೇಳ್ತಾರೆ, ಗರುಡನ ಕಥೆ ಹೇಳ್ತಾರೆ. ಒಂದು ಅಹಂಕಾರ ಅನ್ನೋದು ಹೇಗೆ ಇತಿಹಾಸದಲ್ಲಿ ಎಂತೆಂಥವರಿಗೆ ಪೆಟ್ಟು ಕೊಟ್ಟಿದೆ, ಯಾಕೆ ಇಂಥ ಅಹಂಕಾರ ನಿಮಗೆ ಅಂತ ಕೇಳ್ತಾರೆ. ಒಬ್ಬೊಬ್ಬ ಋಷಿ ಒಂದೊಂದು ವಿಷಯವನ್ನು ಪ್ರಸ್ತಾಪಿಸ್ತಾರೆ. ಪರಶುರಾಮರು ಮಾತನಾಡಿದ್ದಕ್ಕೂ ಉತ್ತರ ಇಲ್ಲ, ನಾರದರು ಎತ್ತಿದ್ದಕ್ಕೂ ಉತ್ತರ ಇಲ್ಲ, ಕಣ್ವರದ್ದಕ್ಕೂ ಉತ್ತರ ಇಲ್ಲ. ಕಣ್ವರದ್ದು ಮುಗಿದ ಮೇಲೆ ದುರ್ಯೋಧನ ಒಂದು ತೊಡೆ ತಟ್ಟಿ ತನ್ನ ಎಂದಿನ ಒಂದು ಅಟ್ಟಹಾಸ ಮಾಡ್ತಾನೆ. ಮಾತಲ್ಲ, ಪ್ರತಿಕ್ರಿಯೆಯಲ್ಲಿ ತೋರಿಸ್ತಾನೆ. ಅವರುಗಳೆಲ್ಲ ಮುಗಿದ ಮೇಲೆ ಇನ್ಯಾರು ಮಾತನಾಡಬೇಕು? ಭೀಷ್ಮಾದಿಗಳೂ ಮಾತನಾಡೋದಕ್ಕೆ ಆರಂಭ ಮಾಡುತ್ತಾರೆ. ಒಂದು ಹಂತಕ್ಕೆ ಹೋದಾಗ ಧೃತರಾಷ್ಟ್ರ ಮಾತನಾಡಬೇಕಾದ ಸಮಯ ಬರುತ್ತೆ. ಕೈ ಚೆಲ್ತಾನೆ ಧೃತರಾಷ್ಟ್ರ. ಕೈ ಚೆಲ್ಲೋದು ಅನಿವಾರ್ಯ ಆಗಿಬಿಡತ್ತೆ ಅವನಿಗೆ. ಯಾಕೆ? ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಕೃಷ್ಣ ಹೇಳಿದ್ದಕ್ಕೆ ಉತ್ತರ ಇಲ್ಲ. ಹಾಗಲ್ಲ ಅಂತ ಆದೇಶಿಸೋದಕ್ಕೆ ಸಾಧ್ಯ ಇಲ್ಲ ಅವನ ಕೈಯಲ್ಲಿ. ಕೈಗೊಂಬೆ ಅವನು. ಧೃತರಾಷ್ಟ್ರ ಹೇಳ್ತಾನೆ, ದುರ್ಯೋಧನ ನನ್ನ ವಶವರ್ತಿಯಾಗಿಲ್ಲ, ನ್ಯಾಯಯುತವಾದ ದಾರಿಯಲ್ಲಿ ಅವನಿಲ್ಲ ಅಂತ ನನಗೆ ಗೊತ್ತಿದೆ, ನೀನೇ ಅವನನ್ನು ಸರಿಪಡಿಸು ಕೃಷ್ಣ ಅಂತ ಹೇಳ್ತಾನೆ. ಹೇಗೆ ನೋಡಿ, ದುರ್ಯೋಧನ ಅಹಂಕಾರಿ, ತನ್ನ ಬಿಟ್ಟರೆ ಇಲ್ಲ ಅಂತ. ಪರಿಸ್ಥಿತಿ ಹೇಗಿದೆ ಅಂದರೆ, ತುಂಬಿದ ಸಭೆಯಲ್ಲಿ
ಯಾರನ್ನ ಶತ್ರು ಪಕ್ಷದ ಪ್ರತಿನಿಧಿ ಅಂತ ಭಾವಿಸ್ತಾ ಇದ್ದಾನೋ, ಯಾರನ್ನೆಲ್ಲ ತನಗೆ ಸಹಕಾರಿಗಳು ಅಂತ 11 ಅಕ್ಷೋಹಿಣಿ ಸೈನ್ಯವನ್ನು ಕರೆಸಿಕೊಂಡಿದ್ದಾನೋ, ಅದರ ಪ್ರಮುಖರು ಕುಳಿತಿರುವ ಸಭೆಯಲ್ಲಿ ಸಿಂಹಾಸನಸ್ಥನಾದ ತಂದೆ ನನ್ನ ಮಗ ನನ್ನ ಮಾತು ಕೇಳೋಲ್ಲ, ಸ್ವಲ್ಪ ಬುದ್ಧಿ ಹೇಳು ಅಂತ ಹೇಳ್ತಾ ಇದ್ದಾನೆ. ಯಾರಿಗೆ? ಕೃಷ್ಣನಿಗೆ ಅನ್ನೋದಲ್ಲ, ಅಲ್ಲಿಂದ ಬಂದವನಿಗೆ ಅಂತ. ನೀವೇ ಯಾರಾದರೂ ಸ್ವಲ್ಪ ಬುದ್ಧಿ ಹೇಳಿ ನನ್ನ ಮಕ್ಕಳು ಸರಿ ಮಾಡ್ರಯ್ಯ. ಈ ಧೃತರಾಷ್ಟ್ರ ಅಂತ ಇದಾನಲ್ಲ, ಪೇರೆಂಟಿಂಗಿಗೆ ಜಗತ್ನಲ್ಲಿ ಇವನಷ್ಟು ಅದ್ಭುತವಾದ ಒಂದು ಉದಾಹರಣೆ ಇನ್ನೊಬ್ಬ ಸಿಗೋಲ್ಲ. ಮಾಡಬೇಕಾದ ಕಾಲದಲ್ಲಿ ಮಾಡಬೇಕಾದ್ದನ್ನು ಮಾಡಿಕೊಳ್ಳದೆ ಕುಳಿತರೆ ಈಗ ಕಂಡವರೆದುರಿಗೆ ತಲೆ ತಗ್ಗಿಸಬೇಕಾಗತ್ತೆ ತಂದೆ ತಾಯಿಯರು. ಅಲ್ಲಿ ಕೇವಲ ದುರ್ಯೋಧನನದ್ದೇ ಮಾತ್ರ ತಪ್ಪೇನೂ ಅಲ್ಲ, ಈ ಧೃತರಾಷ್ಟ್ರನದ್ದು ಇದೆ. ಇವನೊಂದು ವಿಚಿತ್ರ ಸ್ವಭಾವದವ. ಮೇಲ್ನೋಟಕ್ಕೆ ಇಲ್ಲಿ ಇರೋದೆಲ್ಲ ದುರ್ಯೋಧನನ ತಪ್ಪು. ದುರ್ಯೋಧನ ಬಯಸಿದ ಧೃತರಾಷ್ಟ್ರನಿಗೆ ಅವನ ಮೇಲೊಂದು ಪ್ರೀತಿ ಹೆಚ್ಚಾದರೆ ಮೋಹ ಅಂತ ಕರಿತೀವಿ. ಸರಿ, ಮಗನ ಮೇಲಿನ ಮೋಹಕ್ಕೆ ಧೃತರಾಷ್ಟ್ರ ಒಪ್ಪಿಕೊಂಡ ಅಂತ ಒಂದು ಚಿತ್ರಣ ಇದೆ ಎಲ್ಲ ಕಡೆಗೆ. ಈ ಧೃತರಾಷ್ಟ್ರನೇ ಕೊಟ್ಟುಕೊಂಡ ಚಿತ್ರಣ ಇದು, ಬೇರೆಯವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೇನೂ ಅಲ್ಲ. ಇವನೇ ಹೇಳ್ಕೊಂಡು ಹೋಗಿದ್ದು ಎಲ್ಲ ಕಡೆಗೂ, ಏನು ಮಾಡಲಿ ನನ್ನ ಮಗ ಸರಿ ಇಲ್ಲ, ಏನು ಮಾಡಲಿ ನನ್ನ ಮಗ ಸರಿ ಇಲ್ಲ ಅಂತ. ಆದರೆ ಯಾವುದು ದುರ್ಯೋಧನನ ಅಪೇಕ್ಷೆಯೋ ಅದು ಧೃತರಾಷ್ಟ್ರನ ಅಪೇಕ್ಷೆ ಕೂಡ. ಇಡೀ ಪ್ರಕರಣ ಇದೆಯಲ್ಲ, ಕಣ್ಣಿಗೆ ಕಾಣಿಸ್ತಾ ಇರೋದು ಅಪರಾಧಿಯಾಗಿ ದುರ್ಯೋಧನ, ಅದಾಗಬೇಕು ಅನ್ನುವ ಆಕಾಂಕ್ಷೆ ದುರ್ಯೋಧನನಷ್ಟೇ ಧೃತರಾಷ್ಟ್ರನಿಗೂ ಇದೆ. ಈ ರಾಜ್ಯ ತನ್ನ ಮಕ್ಕಳಿಗೇ ಉಳಿಬೇಕು, ತನ್ನ ಸಂತತಿಗೇ ಉಳಿಬೇಕು ಅಂತ ಅನ್ನೋದು ದುರ್ಯೋಧನನಿಗಿದ್ದಷ್ಟೇ ಲೋಭ ಧೃತರಾಷ್ಟ್ರನಿಗೂ ಇದೆ. ಆದರೆ ಎಂಥ ಬುದ್ಧಿವಂತ ಅವನು ಅಂತ ಅಂದರೆ, ಇವರೆಲ್ಲ ಹಾಗೇನೆ, ತನ್ನವರಿಗಾಗಿ ಅಂತ ತೋರಿಸಿಕೊಳ್ತಾರೆ, ಕೊನೆಗೆ ತನ್ನವರನ್ನೂ ಬಲಿ ಕೊಡಲಿಕ್ಕೆ ಸಿದ್ಧರಿವರು. ದುರ್ಯೋಧನ ಒಬ್ಬರಾದ ಮೇಲೆ ಒಬ್ಬರು ಸಾಯ್ತಾ ಇದ್ರಲ್ಲ, ಯಾವ ಹಂತದಲ್ಲೂ ಯುದ್ಧ ನಿಲ್ಲಿಸಲಿಲ್ಲ ಅಂತ. ಮಕ್ಕಳು ಸತ್ರು, ಮೊಮ್ಮಕ್ಕಳು ಸತ್ರು, 99 ಜನ ಸಹೋದರರು ಸತ್ರು. ಯಾವುದಾದರೂ ಒಂದು ಹಂತದಲ್ಲಿ ಇನ್ನುಳಿದವರಾರೂ ಬದುಕೊಳ್ಳಿ ಅನ್ನಿಸ್ಲೇ ಇಲ್ಲ ಅಂತ. ಸಾಯುವ ಕ್ಷಣದಲ್ಲೂ ಅಶ್ವತ್ಥಾಮನಿಗೊಂದು ಪಟ್ಟ ಕಟ್ಟಿ ಹೋಗುವವನವನು ಅಂತ. ಇನ್ನೆಲ್ಲ ಮುಗಿದು ಹೋಗಿದೆ, ಗೆಲ್ಲೋಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದೆ. ಅವನು ಬೇರೆ ತಲೆಗೇರಿಸ್ಕೊಂಡು ಕುಣಿತಾ ಇದ್ದಾನೆ, ಅಶ್ವತ್ಥಾಮ ನೀನು ಸೇನಾಧಿಪತಿ ಹೋಗು ಅಂತಾನೆ ಅಂತ. ಅಂದರೆ ನೀನೂ ಹೋಗಿ ಸಾಯಬೇಕಿದ್ರೆ ನನಗೆ ಬೇಕಾದ್ದಾಗಬೇಕು ಅಂತ ದುರ್ಯೋಧನ ಅಂತ. ಸ್ವಾರ್ಥ ಅನ್ನೋದೇ ಹೀಗೆ ಅಂತ. ಸ್ವಾರ್ಥ ಅನ್ನೋದು ಮೊದಲು ನಮ್ಮವರಿಗೆ ಅಂತ ಸೇರಿಸಿಕೊಳ್ತಾ ಇರುತ್ತೆ. ಬುಡಕ್ಕೆ ಬಂತು ಅಂದರೆ ನಾನೊಬ್ಬನೇ ಉಳಿದುಕೊಳ್ತೀನಿ. ಈ ಧೃತರಾಷ್ಟ್ರ ಹೀಗೇನೆ. ದುರ್ಯೋಧನ ಯಾಕೆ ಹಾಗೆ ಅಂದರೆ ಧೃತರಾಷ್ಟ್ರನೂ ಹೀಗೇನೆ. ಕೊನೆಯವರೆಗೆ ರಾಜನಾಗಿದ್ದವ ಯಾರು? ದುರ್ಯೋಧನ ಅಲ್ಲ, ಧೃತರಾಷ್ಟ್ರನೇ. ದುರ್ಯೋಧನ ಮುಂದೆ ಆಗಲಿರುವವ ಅಷ್ಟೇ. ಯಾವಾಗ ಗೊತ್ತಿಲ್ಲ. ಧೃತರಾಷ್ಟ್ರ ಯಾವಾಗಲೂ ಬಿಟ್ಟುಕೊಡ್ಬೋದಾಗಿತ್ತಲ್ವ. ವಯಸ್ಸಾದ ಮೇಲೆ ರಾಜರುಗಳು ವಾನಪ್ರಸ್ಥಕ್ಕೆ ಹೋಗುತ್ತಾ ಇದ್ರು. ಧೃತರಾಷ್ಟ್ರನಿಗೇನು ಕಡಿಮೆ ವಯಸ್ಸಾಗಿತ್ತಾ? ಯುದ್ಧ ನಡೆಯುವಾಗ ಕೃಷ್ಣಾರ್ಜುನರಿಗೆ 75 ವರ್ಷ. ಅವರಿಗಿಂತ ಒಂದು 4 ವರ್ಷ ದೊಡ್ಡವನು ಯುಧಿಷ್ಠಿರ. ಕೃಷ್ಣಾರ್ಜುನರಿಗಿಂತ ಒಂದು 2 ವರ್ಷ ದೊಡ್ಡವರು ಭೀಮ ದುರ್ಯೋಧನರು. ಅಂದರೆ ಇವರೆಲ್ಲ 80 ವರ್ಷ ಇವರುಗಳಿಗೆ. ಆ ಕರ್ಣನಿಗೆ ಅದಕ್ಕಿಂತ ಒಂದು 10 ವರ್ಷ ಸೇರಿಸ್ಕೊಳ್ಳಿ, ಇನ್ನು ಅಷ್ಟು ವರ್ಷ ಆಗಿದೆ. ಈ ಧೃತರಾಷ್ಟ್ರನಿಗೆ ಎಷ್ಟು ವರ್ಷ ಆಗಿತ್ತು ಅವಾಗ? ಇವನು ಯಾವತ್ತೋ ಒಂದು ದಿನ ಬೇರೆಯವರಿಗೆಲ್ಲ ತನ್ನ ಮಗನಿಗೇ ಕೊಟ್ಟು ಎದ್ದು ಹೋಗಬೇಕಿತ್ತಲ್ವ ಅಂತ. ಯಾಕೆ ಹೋಗಲಿಲ್ಲ? ಪ್ರಶ್ನೆ ಧೃತರಾಷ್ಟ್ರ ಮೇಲೆ ಯಾರು ಕೇಳಲೇ ಇಲ್ಲ. ಇದನ್ನು ಆವಾಗಿನವರು ಕೇಳಲಿಲ್ಲ, ಇವಾಗಿನವರು ಕೇಳಲಿಲ್ಲ. ಇನ್ನು ಇವನ ತಮ್ಮ ಪಾಂಡು, ಅಲ್ಲೊಂದು ಅಚಾತುರ್ಯ ನಡೀತು. ಜಿಂಕೆಯಾಗಿದ್ರು ಅಂತ ಬಾಣ ಬಿಟ್ಟ, ಋಷಿಯಾಗಿದ್ರು, ಒಂದು ಶಾಪ ಕೊಟ್ಟರು. ಏನು ಶಾಪ? ಸ್ತ್ರೀ ಸಂಘ ಇಲ್ಲ ನಿನಗೆ ಅಂತ ಶಾಪ ಕೊಟ್ಟಿದ್ದು. ಪ್ರಭುತ್ವಕ್ಕೂ ಸಿಂಹಾಸನಕ್ಕೂ ಯಾವ ಸಂಬಂಧವೂ ಇಲ್ಲ. ನೀನು ರಾಜನಾಗಬಾರದು ಅಂತೇನಾದರೂ ಹೇಳಿದ್ರ? ನೀನು ರಾಜನಾದರೆ ನಿನ್ನ ತಲೆ 1000 ಹೋಳಾಗತ್ತೆ ಅಂದ್ರೆ ಏನೂ ಹೇಳಿಲ್ಲ.
ನಾನು ಯಾವ ಅವಸ್ಥೆಯಲ್ಲಿ ಪ್ರಾಣ ಬಿಟ್ಟೆನೋ ಈ ಅವಸ್ಥೆಗೆ ನೀನು ಬಂದರೆ ಪ್ರಾಣ ಬಿಡ್ತಿ ಅಂದರು ಅಷ್ಟೇನೆ. ಸಿಂಹಾಸನ ಏರಿದ್ದ ಅವನಿಗೆ ಸಿಂಹಾಸನದಲ್ಲಿ ಕುಳಿತು ರಾಜ್ಯಭಾರ ಮಾಡ್ಕೊಂಡು ಹೋಗೋದಕ್ಕೆ ಏನು ಸಮಸ್ಯೆ ಇತ್ತು? ಆತ್ಮ ಸಾಕ್ಷಿ ಅನ್ನೋದೊಂದು ಕಾಡುತ್ತು, ತಪ್ಪು ಮಾಡಿಬಿಟ್ನಲ್ಲ. ಅಚಾತುರ್ಯ ಗೊತ್ತಿಲ್ಲದೆ ಆಗಿರಬಹುದು, ಆದರೆ ಪರಿಣಾಮ ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ಒಬ್ಬನ ಪ್ರಾಣ ಹೋಗಿದೆಯಲ್ಲ. ನನಗಿದು ಯಾವುದು ಬೇಡ ಅಂತ ಒಂದು ವೈರಾಗ್ಯ ಬಂತವನಿಗೆ. ಇವನು ಅವನ ಅಣ್ಣ, ಈಗಲೂ ವೈರಾಗ್ಯ ಬಂದಿಲ್ಲ ಅಂತ ಅದೇ ಸಿಂಹಾಸನದ ಮೇಲೆ ಕುಳಿತುಕೊಂಡೇ ನಡೆಸ್ತಾ ಇದ್ದಾನೆ ಎಲ್ಲವನ್ನು. ಹಾಗಿರುವಾಗ ದುರ್ಯೋಧನನಿಗೆ ಮಾತ್ರ ಬೈದಿದ್ರಿಂದ ಪ್ರಯೋಜನ ಇಲ್ಲ ಅಂತ. ಇದು ಧೃತರಾಷ್ಟ್ರನಿಗೂ ಬೈಬೇಕಾದದೆ. ನನ್ನ ಮಗ ಸರಿ ಇಲ್ಲ, ಸ್ವಲ್ಪ ಬುದ್ಧಿ ಹೇಳು ಅಂದವನು ಯುದ್ಧ ಬೇಡ ಅಂತ ನಿರ್ಣಯ ತೆಗೆದುಕೊಳ್ಬೋದಲ್ವ ಅಲ್ಲಿ? ಅದು ತೆಗೆದುಕೊಳ್ಳಲ್ಲ. ಕೃಷ್ಣ ದುರ್ಯೋಧನನಿಗೆ ಹೇಳಿ ದುರ್ಯೋಧನ ಶಾಂತಿಗೆ ಒಪ್ಪಿ ಆಗಬೇಕಾದ್ದಿಲ್ಲ. ಆದೇಶ ಮಾಡಬೇಕಾದವನು ಧೃತರಾಷ್ಟ್ರ. ದುರ್ಯೋಧನ ಏನೂ ಅಲ್ಲ, ಟೆಕ್ನಿಕಲಿ ಏನು ದುರ್ಯೋಧನ ಏನೂ ಅಲ್ಲ. ಆ ನಿರ್ಣಯ ತೆಗೆದುಕೊಳ್ಳೋಕೆ ಸಿದ್ಧ ಇಲ್ಲ ಇವನು ಕುಳಿತುಕೊಂಡು. ಕೃಷ್ಣ ಆರಂಭದಲ್ಲಿ ಅದಕ್ಕೆ ಹೇಳಿದ್ದು, ನೀನು ನಾನು ಇಬ್ಬರು ಸೇರಿದರೆ ಶಾಂತಿ ಅಂತ. ಅವನು ದುರ್ಯೋಧನನ ಸುದ್ದಿ ಮಾತಾಡೇ ಇಲ್ಲ. ಆದರೆ ಅವನು ಎಂಥ ಜಾಣ ಅಂತ ಅಂದರೆ ಅವನಿಗೆ ಗೊತ್ತಿದೆ ದುರ್ಯೋಧನ ಒಪ್ಪಲ್ಲ ಅಂತ, ಒಪ್ಪಬಾರದು ಅಂತ ಇದೆ ಇವನಿಗೆ, ಒಪ್ಪಬಾರದು ಅಂತಿದೆ. ಆದರೆ ಇವನಿಗೆ ಬೇಕಾಗಿದೆ ರಾಜ್ಯ. ಇವನು ದುರ್ಯೋಧನನನ್ನು ಸಾರ್ವಜನಿಕವಾಗಿ ಹರಾಜು ಹಾಕಲು ಸಿದ್ಧ. ಇದು ಧೃತರಾಷ್ಟ್ರ. ನಾನು ಒಳ್ಳೆಯವನಾಗಿರಬೇಕು, ನನ್ನಂತರ ಮಗನಿಗೆ ಹೋಗಲಿ, ಅವನೇನು ಮಗನ ವಿರೋಧಿ ಅಲ್ಲ. ಆದರೆ ಬುಡಕ್ಕೆ ಬಂತು ಅಂದರೆ ಪಂಚತಂತ್ರದ ಮಂಗನ ಕಥೆ ಇದೆಯಲ್ಲ ಹಾಗೆ ಅಂತ. ಪ್ರವಾಹ ಬರ್ತಾ ಇತ್ತು, ಮಂಗನ ಮರಿ ಎರಡು ಹೊರಟಿತ್ತು. ಮರಿ ಮುಳುಗೋಗತ್ತೆ ಅಂತ ಹೆಗಲ ಮೇಲೆ ಕೂರಿಸ್ಕೊಳ್ತು, ಇನ್ನೂ ನೀರು ಬಂತು, ತಲೆ ಮೇಲೆ ಕೂರಿಸ್ಕೊಳ್ತು, ಮತ್ತು ಮುಂದೋದ್ರೆ ಮತ್ತು ನೀರು ಬಂತು, ಮರಿನ ಕೆಳಗೆ ಹಾಕಿ ಅದರ ಮೇಲೆ ಹತ್ಕೊಳ್ತು ಮಂಗ. ಏನು ಮರಿ ವಿರೋಧಿ ಅಲ್ಲ, ನನ್ನ ಕುತ್ತಿಗೆಗೆ ಬರುತ್ತೆ ಅಂದರೆ ನಾನು ಉಳಿಸ್ಕೋತೀನಿ ಅಂತ. ಈ ಪಂಚತಂತ್ರಕಾರಿ ಧೃತರಾಷ್ಟ್ರನನ್ನು ನೋಡಿಯೇ ಬರೆದಿರಬೇಕು ಮಂಗನ ಕಥೆನ. ಕೃಷ್ಣ ದುರ್ಯೋಧನನಿಗೆ ಸದುಪದೇಶ ಮಾಡ್ತಾನೆ. ಅದು ಬಹಳ ಚೆನ್ನಾಗಿದೆ. ಅಂದರೆ ಬದುಕು ಏನು ಅಂತ, ಬದುಕು ಹೇಗಿರಬೇಕು, ಹೇಗೆ ಯೋಚಿಸಬೇಕು ಅನ್ನೋದನ್ನು ಬಹಳ ಸುಂದರವಾಗಿ ಹೇಳ್ತಾನೆ. ಅವನೆಲ್ಲಿ ಕೇಳ್ತಾನೆ? ಅವನು ಸಭಾತ್ಯಾಗ ಮಾಡ್ತಾನೆ, ಎದ್ದು ಹೊರಟೋಗಿ ಬಿಡುತ್ತಾನೆ. ಕೃಷ್ಣನ ಮಾತಿನ ಅನಂತರ ಒಂದು ಸಭೆಯಲ್ಲಿ, ರಾಜಸಭೆಯಲ್ಲಿ ದುರ್ಯೋಧನ ಸಭಾತ್ಯಾಗ ಮಾಡೋದು ಅನ್ನೋದು ಅತ್ಯಂತ ಕೆಟ್ಟ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ. ದುರ್ಯೋಧನ ಹೊರಟು ಹೋದರೆ ಅವನ ಜೊತೆಗೆ ಅವನ ಸಹೋದರರೆಲ್ಲ ಹೋಗ್ತಾರೆ, ಕರ್ಣ ಹೋಗ್ತಾನೆ, ಶಕುನಿ ಹೋಗ್ತಾನೆ, ಒಂದಿಷ್ಟು ಬಂದ ರಾಜರುಗಳು ಹೋಗ್ತಾರೆ. ಧೃತರಾಷ್ಟ್ರ ಬಹಳ ಸಂಕಟಕ್ಕೆ ಸಿಲುಕಿಕೊಂಡು ಬಿಡುತ್ತಾನೆ. ಸಭೆಯನ್ನು ನಡೆಸಬೇಕಲ್ಲ, ಸಭಾತ್ಯಾಗ ಕೃಷ್ಣ ಮಾಡಬಹುದು, ಇವರೇ ಮಾಡಿದರೆ ಇವರ ಸಭೆಯಲ್ಲಿ, ಇವರ ಸಭೆಯದು, ಇವರ ಸಭೆಯಲ್ಲಿ ಅವನೇ ಸಭಾತ್ಯಾಗ ಮಾಡಿದರೆ ಏನು ಅಂತ. ಸಭೆ ಹೇಗೆ ಹೋಗುತ್ತೆ ಅಂದರೆ ಏನು ನಿರ್ಣಯ ಆಗ್ತಾ ಇಲ್ಲ. ಇಷ್ಟು ಚರ್ಚೆಗಳಾದರೂ ಸುದೀರ್ಘವಾಗಿದೆ, ನಾನು ಇಷ್ಟೇ ಹೇಳಿದ್ದೀನಿ. ಇಷ್ಟು ಮಾತುಕತೆಗಳು ಬಂದರು ಅಂದರೆ ಕೃಷ್ಣ, ಪರಶುರಾಮರು, ಕಣ್ವ, ನಾರದ, ಭೀಷ್ಮ, ದ್ರೋಣ, ವಿದುರ ಎಲ್ಲ ಮಾತನಾಡಿದರು. ಕೃಷ್ಣನ ಮಾತಿಗೆ ಪ್ರತಿಕ್ರಿಯೆಗಳಿಲ್ಲ ಇವರದ್ದು. ರಾಜ್ಯ ಕೊಡ್ತೀವಿ, ಕೊಡಲ್ಲ, ನೀನು ಹೇಳಿರೋದು ಇಂಥ ಕಾರಣಕ್ಕಾಗಿ ತಪ್ಪು ಅಂತ ಹೇಳುವ ಒಬ್ಬರೂ ಇಲ್ಲ. ಅಂದರೆ ಒಂದು ಕ್ರಮ ಇದೆಯಲ್ಲ, ಆ ಕ್ರಮ ಅದು ಎಲ್ಲಿಗೆ ತಗೊಂಡೋಗ್ತಾ ಇದೆ ಅಂತ ಗೊತ್ತಿಲ್ಲ. ಏನಾಗಬೇಕು ಮುಂದೆ? ಸಭೆಯ ಅಧ್ಯಕ್ಷತೆ ವಹಿಸಿ ಕುಳಿತುಕೊಂಡ ಧೃತರಾಷ್ಟ್ರನಿಗೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತಾ ಇಲ್ಲ. ಅವನು ಸಭಾತ್ಯಾಗ ಮಾಡಿದ್ದಾನೆ. ಧೃತರಾಷ್ಟ್ರ ಇನ್ನೊಂದು ಅಸ್ತ್ರವನ್ನು ತೆಗಿತಾನೆ. ಏನದು? ವಿದುರನಿಗೆ ಹೇಳ್ತಾನೆ, ಗಾಂಧಾರಿಯನ್ನು ಕರೆದುಕೊಂಡು ಬಾ ಅಂತ. ಎಲ್ಲ ಅಪ್ಪಂದ್ರದ್ದೇ ಅಲ್ವಾ, ಕೊನೆಗೊಂದು ಅಮ್ಮನ ಕರೆದು ಹೇಳಿಸೋದು ಅಂತ. ಗಾಂಧಾರಿಯನ್ನು ಕರೆದುಕೊಂಡು ಬಾ ಅಂತ ಹೇಳಿದ ಮೇಲೆ ದುರ್ಯೋಧನನ್ನೂ ಕರೆದುಕೊಂಡು ಬಾ ಅಂತ ಹೇಳ್ತಾನೆ. ಗಾಂಧಾರಿ ಬರ್ತಾಳೆ. ಗಾಂಧಾರಿ ಬಂದವಳು ವಿದುರನಿಗೆ ಹೇಳ್ತಾಳೆ ಕರ್ಕೊಂಡು ಬಾ ಅಂತ. ಆದರೆ ಹೇಳಿದವಳು ತುಂಬಿದ ಸಭೆಯಲ್ಲಿ ಒಂದು ಧೃತರಾಷ್ಟ್ರನಿಗೆ ಹೀನ ಮಾನ ಉಗಿತಾಳೆ. ನೀವು ಸ್ತ್ರೀಯರೆಲ್ಲ ನೋಡಿ ಕಲ್ತ್ಕೊಳ್ಳಿ ಹೆಂಗ್ ಗಂಡನ್ ಬೈಬೇಕು ಅಂತ.
ದುರ್ಯೋಧನನದ್ದು ತಪ್ಪಿಲ್ಲ ಅಂತ ಆರಂಭ ಮಾಡ್ತಾಳೆ ಮಾತನ್ನ. ನಿನ್ನದೇ ತಪ್ಪು ಇದು. ಎಷ್ಟು ಚೆನ್ನಾಗಿದೆ ಕಥೆ ಅಂದರೆ, ಇಡೀ ಜಗತ್ತಿನವರೆಲ್ಲ ಬಂದು ಕುಳಿತ ಸಭೆಯಲ್ಲಿ ಮನೆ ಮರ್ಯಾದೆ ಹೆಂಗೆ ಹರಾಜಾಗ್ತಾ ಇದೆ ಅಂತ. ಮಗ ಒಂಥರ, ಹೆಂಡತಿ ಒಂಥರ, ಗಂಡ ಒಂಥರ ಅಂತ ತುಂಬ ಚೆನ್ನಾಗಿ ಮಾತನಾಡ್ತಾಳೆ ಗಾಂಧಾರಿ. ತುಂಬ ಗಂಭೀರವಾಗಿ ಮಾತನಾಡ್ತಾಳೆ. ಯಾವಾಗ ತಪ್ಪು ಮಾಡಿದೆ ನೀನು? ಯಾಕೆ ತಪ್ಪು ಮಾಡಿದೆ? ನಿಮ್ಮಿಬ್ಬರ ಲೋಭ ಅನ್ನೋದು ಎಷ್ಟು ಕೆಲಸ ಮಾಡ್ತು ಅಂತ. ಧೃತರಾಷ್ಟ್ರನಿಗೆ ಅವಳು ಹೇಳ್ತಾಳೆ, ನೀನೂ ಲೋಭಿ ಅಂತಲೇ. ಅವರಿಗೆ ಸೇರಬೇಕಾದ್ದನ್ನು ಯಾಕೆ ಕಿತ್ತುಕೊಂಡ್ರಿ ಅಂತ. ಅಷ್ಟೊತ್ತಿಗೆ ದುರ್ಯೋಧನನ ಆಗಮನ ಆಗತ್ತೆ. ದುರ್ಯೋಧನನಿಗೂ ಗಾಂಧಾರಿ ಹೇಳ್ತಾಳೆ, ಈ ದುರ್ಯೋಧನ ತಾಯಿ ಬಂದು ಕರೆದಿದ್ದಾಳೆ ಅಂತ ಅಂದ ಕೂಡಲೇ ಎದ್ದು ಬಂದಿದ್ದಾನೆ. ಬಂದು ತಾಯಿ ಹೇಳೋದನ್ನೆಲ್ಲ ಕೇಳ್ತಾನೆ. ಅವಳ ಮಾತು ಮುಗಿದು ಕೂಡಲೇ ಮತ್ತೆ ಸಭೆ ಬಿಟ್ಟು ಹೊರಗೆ ಹೋಗ್ತಾನೆ. ಮತ್ತೆ ಸಭಾತ್ಯಾಗ. ಅಂತೂ ಇಂತೂ ಮತ್ತೆ ವಿದುರನನ್ನ ಧೃತರಾಷ್ಟ್ರ ಕಳಿಸ್ತಾನೆ. ಏನಾದರೂ ಮಾಡಿ ಕರ್ಕೊಂಬ ಅಂತ. ವಿದುರನಿಗೂ ದುರ್ಯೋಧನಿಗೂ ಯಾವತ್ತೂ ಆಗೋಲ್ಲ. ಯಾಕೆಂದರೆ ವಿದುರನ ಯಾವ ನಡೆಯೂ ದುರ್ಯೋಧನಿಗೆ ಇಷ್ಟವಾದದ್ದೇ ಅಲ್ಲ. ಆದರೆ ಕರ್ಕೊಂಡು ಬರೋದಕ್ಕೆ ಮಾತ್ರ ವಿದುರನೇ ಬೇಕು ಅಂತ. ನೈತಿಕವಾಗಿ ಗಟ್ಟಿ ಇದ್ದರೆ ಏನೆಲ್ಲ ಕೆಲಸ ಮಾಡುತ್ತೆ ಅಂದರೆ, ವಿದುರನ ಒಂದೇ ಒಂದು ಸಲಹೆ ಒಪ್ಪಲ್ಲ. ವಿದುರ ಏನಾಗತ್ತೆ, ಇವರು ವನವಾಸಕ್ಕೆ ಹೋಗ್ತಾರಲ್ಲ ಪಾಂಡವರು, ಆಗ ವಿದುರ ತುಂಬ ಬೈದು ಬಿಡ್ತಾನೆ ಧೃತರಾಷ್ಟ್ರನನ್ನು. ಈ ಧೃತರಾಷ್ಟ್ರನಿಗೆ ಸಿಟ್ಟು ಬರುತ್ತೆ. ಇಷ್ಟೆಲ್ಲ ನೀನು ಅವನನ್ನೇ ವಹಿಸ್ಕೊಂಡು ಮಾತಾಡ್ತಿದ್ದಿ ಅಂದರೆ ನೀನು ಹೊರಟು ನಡಿ, ನಿನಗೆ ಯಾರಿಷ್ಟವೋ ಅಲ್ಲೇ ಬದುಕು ಅಂತ ಬೈದು ಬಿಡ್ತಾನೆ. ವಿದುರ ಎದ್ದು ಹೊರಟೇ ಬಿಡ್ತಾನೆ. ವಿದುರ ಸೀದಾ ವನವಾಸ, ಕಾಡಲ್ಲಿದ್ರಲ್ಲ ಪಾಂಡವರು, ಅಲ್ಲಿಗೆ ಹೋಗ್ತಾನೆ. ಅವನು ಆ ಕಡೆ ಹೋಗ್ತಾ ಇದ್ದ ಹಾಗೆ ಧೃತರಾಷ್ಟ್ರನ ತಲೆ ಗಿರ್ರಂತ ತಿರುಗತ್ತೆ. ತಲೆ ಏನು ಎಚ್ಚರ ತಪ್ಪಿ ಬಿದ್ದೋಗ್ತಾನೆ. ಅಯ್ಯೋ ವಿದುರ ಹೋದ, ಯಾರಾದರೂ ಕರ್ಕೊಂಬನ್ನಿ ಅಂತ ವಿದುರ ಅಲ್ಲಿ ಹೋಗಿ ತಲುಪೋ ಹೊತ್ತಿಗೆ ಸಂಜಯನ ಇಲ್ಲಿಂದ ಓಡಿಸಿರ್ತಾನೆ. ವಿದುರ ಏನೂ ಹೇಳೇ ಇಲ್ಲ ಯುಧಿಷ್ಠಿರನ ಹತ್ರ. ಮತ್ತೇನು ಹೆಂಗಿದಿರಿ ಕೇಳೋದ್ರೊಳಗೆ ಹಿಂದ್ಗಡೆಯಿಂದ ಸಂಜಯ ಬಂದಾಗಿದೆ. ಸರಿ, ಸಂಜಯ ಕರ್ಕೊಂಬರ್ತಾನಲ್ಲ, ಇವರನ್ನು ಸಭೆ ಸೇರ್ತಾರೆ. ನಾನು ಹೇಳಕ್ಕೆ ಹೊರಟಿದ್ದು ಅದನ್ನು, ದುರ್ಯೋಧನ ಅಲ್ಲ, ಅವನು ಹೋಗಿದ್ದ, ಅವನು ಯಾಕೆ ಮತ್ತೆ ಕರೆಸ್ಬೇಕಾಗಿತ್ತು ಅಂತ ಇವ್ರದ್ದೊಂದು ಸಭೆ. ಅಂದರೆ ಅವನು ಎಂಥ ತಲೆನೋವಾಗಿದ್ದ ವಿದುರ ಇವರಿಗೆ ಅಂದರೆ, ಹೆಂಗಾದರೂ ಇವನನ್ನೊಂದು ಹೊರಗೆ ಹಾಕಬೇಕಲ್ಲ ಅಂತ ಆಗಿರಲಿಲ್ಲ. ಈಗಂತೂ ಸಿಟ್ಟು ಮಾಡ್ಕೊಂಡದು, ಏನೋ ಅಪ್ಪನ ಜೊತೆ ಜಗಳ ಮಾಡ್ಕೊಂಡು ಹೊರಗೆ ಹೋಗಿದ್ದ, ಯಾಕಾದರೂ ಕರೆಸ್ಬೇಕಾಗಿತ್ತು, ಬುದ್ಧಿ ಇಲ್ಲ ತಂದೆಗೆ ಅಂತ ಇಷ್ಟು ಸಿಟ್ಟು ಅವನ ಮೇಲಿದೆ. ಆದರೆ ಅವನೇ ಹೋಗಿ ಮತ್ತೊಮ್ಮೆ ಕರ್ಕೊಂಡು ಬರ್ತಾನೆ. ಮತ್ತೆ ಬಂದ ದುರ್ಯೋಧನನಿಗೆ ಕೃಷ್ಣನೇ ಮಾತಾಡಬೇಕಲ್ಲಿ, ಯಾರಿಗೂ ಮಾತಾಡುವ ಪರಿಸ್ಥಿತಿ ಇಲ್ಲ. ಕೃಷ್ಣ ಮಾತನಾಡಿದಾಗ ದುರ್ಯೋಧನ ಉತ್ತರ ಕೊಡೋದಕ್ಕೆ ಆರಂಭ ಮಾಡ್ತಾನೆ. ದುರ್ಯೋಧನನ ಈ ಮಾತುಗಳು ಬೇಕು. ಯಾಕೆಂದರೆ ದುರ್ಯೋಧನನ ನಿಲುವೇನಾಗಿತ್ತು, ಪ್ರಸಮೀಕ್ಷ ಭವಾನೇ ತದ್ವಕ್ತುಮರ್ಹತಿ ಕೇಶವ ಮಾಮೇವ ಹಿ ವಿಶೇಷೇಣ ವಿಭಾಷ್ಯ ಪರಿಗರಹಸೆ. ಇಷ್ಟು ಮಾತಾಡ್ತಾ ಇದ್ದಿ, ನನ್ನನ್ನೇ ಉದ್ದೇಶಿಸಿ ನನ್ನದೇ ಎಲ್ಲ ತಪ್ಪು ಅಂತ ನೀನು ಹೇಳ್ತಾ ಇದ್ದಿ. ಭಕ್ತಿವಾದೇನ ಪಾರ್ಥಾನಾಂ ಅಕಸ್ಮಾನ್ ಮಧುಸೂದನ ಭವಾನ್ ಗರಹಯತೆ ನಿತ್ಯಂ ಕಿಂ ಸಮೀಕ್ಷ ಬಲಾಬಲಂ. ಪಾಂಡವರ ಕುರಿತು ನಿನಗೆ ಅನುರಾಗ ಇದೆ, ಪಕ್ಷಪಾತಿ ನೀನು. ಪಾಂಡವರ ಪರವಾಗಿದ್ದು ಪಾಂಡವರ ಪರವಾಗಿರುವ ಕಾರಣಕ್ಕಾಗಿ ಎಲ್ಲ ವಿಷಯಗಳಲ್ಲೂ ನನ್ನದು ತಪ್ಪು ಅಂತ ಯಾವಾಗಲೂ ಹೇಳಿಕೊಂಡು ಬಂದವ ನೀನು ಅಂತ. ನೀನು ವಿದುರನೋ ರಾಜನೋ, ರಾಜ ಅಂತಲೇ ತಂದೆ ಅಂತ ಕೂಡ ಹೇಳಲ್ಲ ಧೃತರಾಷ್ಟ್ರನಿಗೆ, ಆಚಾರ್ಯರೋ ಪಿತಾಮಹನೋ, ಇಷ್ಟೂ ಜನ ಮಾಮೇವ ಪರಿಗರಹಂತೆ ನಾಣ್ಯಂ ಕಾಂಚನ ಪಾರ್ಥಿವಂ, ಎಲ್ಲದಕ್ಕೂ ನನ್ನದೊಬ್ಬನದ್ದೇ ತಪ್ಪು ಅಂತ ಈ ಸಭೆಯಲ್ಲಿ ಆಗಿನಿಂದ ಮಾತಾಡ್ತಾ ಇದ್ದೀರಿ. ಇನ್ನೊಬ್ಬನ ತಪ್ಪಿನ ಒಂದಂಶ ಕೂಡ ಹೇಳ್ತಾ ಇಲ್ಲ ನೀವು. ಅಂದರೆ ಇಷ್ಟೂ ಜನ ಸೇರಿ ನನ್ನನ್ನು ವಿಲನ್ ಮಾಡ್ತಾ ಇದ್ದೀರಿ ಅಂತ. ನಚಾಹಂ ಲಕ್ಷಯೇ ಕಂಚಿದ್ವ್ಯಭಿಚಾರ ಮಿಹಾತ್ಮನಃ. ನೀವೆಲ್ಲ ಇಷ್ಟು ಹೇಳಿದ ಮೇಲೂ ನನಗೆ ನನ್ನ ಒಂದೇ ಒಂದು ಸಣ್ಣ ತಪ್ಪೂ ಕಾಣಿಸ್ತಾ ಇಲ್ಲ. ಏನಾಗಿದೆ?
ಪ್ರಿಯಾಭ್ಯುಪಗತೆ ದ್ಯೂತೆ ಪಾಂಡವ ಮಧುಸೂದನ ಜಿತಾಶಕುನಿನ ರಾಜ್ಯಂ ತತ್ರ ಕಿಮ್ಮ ಮಮ ದುಷ್ಕೃತಂ. ದ್ಯೂತಕ್ಕೆ ಕರೆ ಕಳಿಸಿದ್ವಿ, ಜೂಜಿಗೆ ಬನ್ನಿ ಅಂತ ಕರೆದ್ವಿ. ಎಂಥ ದ್ಯೂತಕ್ಕೆ? ಮಿತ್ರದ್ಯೂತ ಅದು ಅಂತ. ಅಂದರೆ ಬಾಂಧವರ ನಡುವೆ ಒಂದು ನಡೆಯುವ ಸಂತೋಷದ ಒಂದು ಕ್ರೀಡೆಯಾಗಿ ಬನ್ನಿ ಅಂತ ಕರೆದ್ವಿ. ಅವ್ರು ಬಂದರು ತಾನೇ ಒಪ್ಪಿಕೊಂಡು. ಲಾಜಿಕ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ರಾಜಕಾರಣಿಗಳು ಹಿಂಗೆ ಇರೋದು. ನಾವು ಕರೆದ್ವಿ ಸರಿ, ನಾವೇನು ಎಳ್ಕೊಂಡು ಬಂದ್ವಾ ಅಂತ, ಕುತ್ತಿಗೆ ಕೈಯಾಗಿ ಎಳ್ಕೊಂಬಂದ್ವ ನಾವು? ಬರೋಲ್ಲ ಅಂದರೆ ಮುಗಿದಿತ್ತಪ್ಪ. ಬಂದರು ತಾನೇ ಅವರು, ಆಯಿತು. ಬಂದ ಮೇಲೆ ದ್ಯೂತಕ್ಕೆ ಕುಳಿತರು. ನಮ್ಮ ಪರವಾಗಿ ಶಕುನಿ ಆಡಿದ್ದು. ಬೇಡ ಅಂದ್ರ ಇಲ್ವಲ್ಲ? ಇಲ್ಲ, ದುರ್ಯೋಧನನೇ ಆಡಲಿ ಅಂತ. ದುರ್ಯೋಧನಿಗೂ ದ್ಯೂತ ಆಡೋಕ್ಕೆ ಬರಲ್ಲ, ಯುಧಿಷ್ಠಿರನಿಗೂ ದ್ಯೂತ ಆಡೋಕ್ಕೆ ಬರಲ್ಲ. ಅವರಿಬ್ಬರು ಕೂತಿದ್ರೆ ಯಾರೂ ಗೆಲ್ತಿದ್ರ ಇಲ್ವಾ? ಆಟನೇ ಬರದೇ ಇದ್ದವರಿಬ್ಬರು. ಅವನ ಪರವಾಗಿ ಇನ್ನೊಬ್ಬ ಆಟಗಾರಂತಂದು ನಿಲ್ಲಿಸ್ಕೊಳ್ಳಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಎಲ್ಲ ಇರಲಿಲ್ಲ ಅವನ ಹತ್ರ, ಇವನ ಹತ್ರ ಇದ್ರಲ್ಲ. ಶಕುನಿಯ ಜೊತೆಗೆ ದ್ಯೂತ ಆಡಿದ್ದಾರೆ. ಎಲ್ಲರ ಎದುರಿನಲ್ಲಿ ದ್ಯೂತದಲ್ಲಿ ಸೋತಿದ್ದಾರೆ. ನಂದೇನು ತಪ್ಪು ಇದರಲ್ಲಿ ಅಂತ ಕೇಳ್ತಾನೆ. ತತ್ರ ಕಿಂ ಮಮ ದುಷ್ಕೃತಂ. ದ್ಯೂತಕ್ಕೆ ಒಪ್ಪಿ ಬಂದವರು ಅವರು ದ್ಯೂತ ಆಡಿದ್ದು ಶಕುನಿಯ ಜೊತೆಗೆ ಸೋತಿದ್ದಾರೆ. ನಂದೇನು ಬಂತು ಇಲ್ಲಿ? ನನಗ್ಯಾಕೆ ಬೈತೀರಿ ನೀವು? ಟೆಕ್ನಿಕಲಿ ಭಾಳ ಚೆನ್ನಾಗಿರೋದು ಇದು. ಯತ್ ಪುನರ್ದ್ರವಿಣಂ ಕಿಂಚಿತ್ ತತ್ರಾಜೀಯಂತ ಪಾಂಡವಾಹ ತೇಭ್ಯ ಏವಾಭ್ಯನುಜ್ಞಾತಂ ತತ್ತದಾ ಮಧುಸೂದನ. ಕಳೆದುಕೊಂಡ್ರು ಎಲ್ಲವನ್ನ. ದ್ಯೂತದಲ್ಲಿ ಕಳೆದುಕೊಂಡಿದ್ದವರು, ದ್ಯೂತದ ಪಣ ಅದು. ನಂದೇನು ಅಪರಾಧ? ಪಣಕ್ಕಿಟ್ಟಿದ್ದವರೇ ತಾನೆ ಅಂತ ಪ್ರಶ್ನೆ. ನಾವು ಅವರದ್ದನ್ನು ಕಿತ್ತುಕೊಂಡು ಪಣಕ್ಕಿಟ್ಟುವ ಅಂತ. ಈಗ ಅವರು ಜೋಬಿಗೆ ಕೈ ಹಾಕಿ ಅಲ್ಲಿದ್ದ 500 ರೂಪಾಯಿ ತೆಗೆದು ದ್ಯೂತಕ್ಕಿಟ್ಟು ನಾನೇನಾರು ಕಳೆದಿದ್ದೀನಾ? ಅವನೇ ಕೈಯಾರೆ ತೆಗೆದು ಇಟ್ಟಿದ್ದಾನೆ. ನನ್ನ ಅಪರಾಧ ಏನು ಅಂತ. ನನ್ನ ಅಪರಾಧ ಏನು ಅಂದರೆ, ಇದು ಇವತ್ತಿನ ವಾದ ಮಾತ್ರ ಅಲ್ಲ, ಇದು ಮೊದಲಿನಿಂದಲೂ ಈ ತಂತ್ರ ಹಿಂಗೇ ಇದೆ ಅಂತ ಅವನದ್ದು. ನೀವು ಚರ್ಚೆಗೆ ಕುಳಿತರೆ ನೀವು ದುರ್ಯೋಧನನನ್ನು ಅಪರಾಧಿ ಅಂತ ಹೇಳೋಕ್ಕಾಗಬಾರದು ಅಂತಲೇ ಅಂತ. ಅಷ್ಟು ವ್ಯವಸ್ಥಿತವಾದ ತಂತ್ರ ಮಾಡ್ಕೊಂಡು ಬಂದಿರೋದು ಅವನು. ಅಪರಾಧೋ ನಚಾಸ್ಮಾಕಂ ಯತ್ತೇ ಅಕ್ಷಪರಾಜಿತಾ ಅಜೇಯ ಜಯತಾಂ ಶ್ರೇಷ್ಠ ಪಾರ್ಥ ಪ್ರವರಾಜಿತ ವನಂ. ಅವರನ್ನು ಗೆಲ್ಲೋದಕ್ಕಾಗೋದಿಲ್ಲ ಅಂತ ಹೇಳ್ತೀರಿ, ಇರ್ಬೋದು. ದ್ಯೂತದಲ್ಲಂತೂ ಸೋತ್ರು ತಾನೆ, ಅಜೇಯರಾಗಿದ್ದಿರ್ಬೋದು. ದ್ಯೂತ ಪರಾಜಿತರು. ಯುದ್ಧದಲ್ಲಿ ಸೋಲ್ಸೋಕ್ಕಾಗುತ್ತೋ ಇಲ್ವೋ ಬೇರೆ ವಿಷಯ ಅಂತ. ದ್ಯೂತದಲ್ಲಿ ಸೋತು ಹೋಗಿದ್ದಾರೆ. ನಮ್ಮದೇನು ತಪ್ಪು? ಕಿಮಸ್ಮಾಭಿಃ ಕೃತಂ ಕೇಶಾಂ ಕಸ್ಮಿನ್ವಾ ಪುನರಾಗಸಿ ಧಾರ್ತರಾಷ್ಟ್ರಾಂ ಜಿಗಾಂಸಂತಿ ಪಾಂಡವ ಸೃಂಜಯೈ ಸಹ. ಇನ್ನು ಈಗ ಅವರೆಲ್ಲ ಸೇರಿದ್ದಾರೆ. ಪಾಂಡವರು ಮತ್ತು ಸೃಂಜಯರು ಅಂದರೆ ಪಾಂಚಾಲರೆಲ್ಲ ಸೇರಿದ್ದಾರೆ. ಯಾಕೆ ಸೇರಿದ್ದಾರೆ ಅವರು? ನಮ್ಮನ್ನು ಕೊಲ್ಲಬೇಕು ಅಂತ ಸೇರಿದ್ದಾರೆ. ನಮ್ಮದೇನು ತಪ್ಪು? ಅದು ಎಷ್ಟು ಚೆನ್ನಾಗಿದೆ ಅಂದರೆ, ಮೊದಲು ಸೈನ್ಯ ಜಮಾವಣೆ ಮಾಡ್ಕೊಳ್ಳೋದು ಪಾಂಡವರು. ಪಾಂಡವರ ಪರಿಸ್ಥಿತಿನೂ ಎಷ್ಟು ಕಷ್ಟ ಇದೆ ಅಂದರೆ, ಈಗ ಇವನ ಹತ್ರ ಕೇಳೋದಕ್ಕೆ ಹೋಗುವಾಗ ಏನೂ ಇಲ್ಲದ ಪಾಂಡವರು ಕೇಳೋಕ್ಕಾಗಲ್ಲ. ಅವ್ರ ಹತ್ರ ಒಂದು ಸೈನಿಕ ಇಲ್ಲ. ವನವಾಸ ಅಜ್ಞಾತವಾಸ ಮುಗಿಯುವಾಗ ಸೈನ್ಯದ ಬಲ ಇಟ್ಟುಕೊಂಡೇ ಸಂಧಾನಕ್ಕೆ ಹೋಗಬೇಕು, ಸಂಧಾನದ ಮಾತುಕತೆಗಾದರೂ. ಹಾಗಾಗಿ ಸಹಜವಾಗಿ ಅವರ ಜೊತೆಗೆ 7 ಅಕ್ಷೌಹಿಣಿ ಸೇನೆ ಬಂತು. ಪಾಂಡವರು 7 ಅಕ್ಷೌಹಿಣಿ ಸೇನೆಯನ್ನು ಸಂಪಾದಿಸಿಕೊಂಡ್ರು ಅಂತ ಗೊತ್ತಾದ ಮೇಲೆ ದುರ್ಯೋಧನ 11 ಅಕ್ಷೌಹಿಣಿ ಸೇನೆ ತಂದುಕೊಂಡಿದ್ದಾನೆ. ಹಾಗಾಗಿ ಅವನು ಲೆಕ್ಕಾಚಾರದಲ್ಲೆಲ್ಲೂ ತಪ್ಪು ಮಾಡಿಲ್ಲ. ಆದರೆ ಈ 11 ಅಕ್ಷೌಹಿಣಿ ಸೇನೆ ತನಗೆ ಬರುವ ವ್ಯವಸ್ಥೆಯನ್ನು ಮೊದಲೇ ಮಾಡಿಕೊಂಡಿದ್ದಾನೆ. ಅದು ಮೊದಲೇ ಸಿದ್ಧ ಇದೆ. ಆದರೆ ಪ್ರತ್ಯಕ್ಷವಾಗಿ ಕಾಣುವಂತೆ ಅಂತ ಬಂದಾಗ, ಕಾಣುವಂತೆ ಮೊದಲು ಸೈನ್ಯ ಜಮಾವಣೆ ಮಾಡಿಕೊಂಡರು ಅವರು. ದ್ಯೂತದಲ್ಲಿ ಸೋತು ಹೋದವರು ಸೈನ್ಯ ಜಮಾವಣೆ ಮಾಡ್ಕೊಂಡು ಯಾಕೆ ಕೂತಿದ್ದಾರೆ? ನಮ್ಮನ್ನು ಕೊಲ್ಲಿಕ್ಕೆ ಅಂತ ಅಲ್ವಾ ಅಂತ. ಧಾರ್ತರಾಷ್ಟ್ರಾನ್ ಜಿಘಾಂಸಂತಿ. ಹಾಗಾಗಿ ನಾನು ಕ್ಷತ್ರ ಧರ್ಮಕ್ಕೆ ಅನುಗುಣವಾಗಿ ಇದ್ದೇನೆ.
ಉತ್ಸಹೇತ ಯುಧಾ ಜೇತುಂ ಏನು ಶತ್ರು ನಿಬರಹಣ. ಕ್ಷತ್ರಧರ್ಮ ಏನು ಹೇಳುತ್ತೆ? ಯುದ್ಧಕ್ಕೆ ಬಂದರೆ ಯುದ್ಧ ಮಾಡು ಅಂತ ಹೇಳುತ್ತೆ. ನಾನು ಅದಕ್ಕೆ ಸಿದ್ಧನಿದ್ದೀನಿ. ಕ್ಷತ್ರಧರ್ಮಕ್ಕೆ ವಿರುದ್ಧವಾಗಿ ನಾನು ವರ್ತಿಸ್ತಾ ಇಲ್ಲ. ಇನ್ನು ಭಯವ ಅಂತ ಅಂದರೆ ನಹಿ ಭೀಷ್ಮ ಕೃಪದ್ರೋಣ ಸಗಣ ಮಧುಸೂದನ ದೇವೈರಪಿ ಯುಧಾ ಜೇತುಂ ಶಕ್ಯ ಕಿಮುತ ಪಾಂಡವೈ. ಭೀಷ್ಮಾದಿಗಳ ರಕ್ಷಣೆ ಇರುವ ಈ ಸೇನೆಯನ್ನು ದೇವತೆಗಳು ಬಂದರೂ ಸೋಲ್ಸೋಕ್ಕಾಗಲ್ಲ. ಇನ್ನು ಪಾಂಡವರು ಎಷ್ಟಿನವರು? ಇನ್ನು ನೀನು ಹೇಳಿದಂತೆ ಯುದ್ಧವಾಗಿ ನಾವೇ ಸತ್ತೆವು ಅಂತ ಆದರೆ ಸ್ವಧರ್ಮ ಮನುತಿಷ್ಠಂತಹ ಯದಿ ಮಾಧವ ಸಂಯುಗೆ ಶಸ್ತ್ರೇಣ ನಿಧನಂ ಕಾಲೇ ಪ್ರಾಪ್ಸ್ಯಾಮ ಸ್ವರ್ಗಮೇವ ತತ್. ಯುದ್ಧದಲ್ಲಿ ನಾವೇ ಸತ್ತೆವು ಅಂತಾದರೆ ಸ್ವಧರ್ಮವನ್ನು ಅನುಸರಿಸಿ ಸ್ವರ್ಗ ಸೇರ್ತೇವೆ ನಾವು. ಅಂದರೆ ಕ್ಷಾತ್ರ ಧರ್ಮ ಅದು. ಯುದ್ಧ ಮಾಡಬೇಕು, ಯುದ್ಧದಲ್ಲಿ ಸಾಯಬೇಕು, ಯುದ್ಧದಲ್ಲಿ ಸತ್ತರೆ ಸ್ವರ್ಗ. ಸಿದ್ಧರು ನಾವು ಅದಕ್ಕೆ. ಕ್ಷಾತ್ರ ಧರ್ಮಕ್ಕೆ ತಕ್ಕಂತೆ ಅಂದರೆ ಇವನಂತ ಧರ್ಮಿಷ್ಠನೇ ಇನ್ನೊಬ್ಬನಿಲ್ಲ ಅಂತ ಪ್ರತಿಪಾದಿಸ್ತಾ ಇದ್ದಾನೆ. ಭಯಪಡಿಸೋದಕ್ಕೆ ಬರಬೇಡ. ಭಯಾದೃತ್ಯಂ ಸಮೀಕ್ಷೇವಂ ಪ್ರಣಮೇದಿಹ ಕಸ್ಯಚಿತ್. ಯುದ್ಧಕ್ಕೆ ಎಂದೂ ತಮ್ಮನ್ನು ಸಿದ್ಧರಾಗಿಟ್ಟುಕೊಂಡ ವಂಶದಲ್ಲಿ ಬಂದ ನಮಗೆ ಯುದ್ಧದ ಭೀತಿ ಏನೂ ಇಲ್ಲ ಅಂತ ಕೃಷ್ಣ ಹೇಳಿದ್ದಕ್ಕೆಲ್ಲ ಕೊಡ್ತಾ ಇರೋದವನು. ಅದನ್ನು ಹೇಳುತ್ತಲೇ ಮುಂದೆ ಹೇಳ್ತಾನೆ ಅವನು. ಏನು? ಮುರಿದೇನು ಬಾಗಲಾರೆ ಅಂತ. ಮುರಿದೇನು ಬಾಗಲಾರೆ ಅಂತ. ಸಂಧಿ, ಶಾಂತಿ, ರಾಜಿ ಇವೆಲ್ಲ ಇಲ್ಲ. ಯುದ್ಧದಲ್ಲಿ ಸತ್ತು ಮುಗಿಸ್ತೇನೆ, ಆದರೆ ಸಂಧಾನ ಮಾಡಿಕೊಂಡಲ್ಲ. ನೀನು ಕೇಳಿದ ಅರ್ಧ ರಾಜ್ಯ ಅಲ್ಲ, 5 ಗ್ರಾಮ ಅಲ್ಲ. ಯಾವತ್ತಿ ಸೂಚ್ಯಾಸ್ತೀಕ್ಷ್ಣಾಯಾ ವಿದ್ಯೇದಗ್ರೇಣ ಮಾಧವ ತಾವದಪ್ಯ ಪರಿತ್ಯಾಜ್ಯಾಂ ಭೂಮೇರ್ನ ಪಾಂಡವಾನ್ ಪ್ರತಿ. ನೀವು ಕೇಳಿರುವ ಶಬ್ದ, ಸೂಜಿಯ ಮೊನೆಯಷ್ಟು ಜಾಗವನ್ನೂ ಬಿಟ್ಟು ಕೊಡಲಾರೆ. ಅಂದರೆ ಏನನ್ನೂ ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ಕೊನೆಗೆ ದುರ್ಯೋಧನ ಹೇಳಿದ. ಏನನ್ನು ಬಿಟ್ಟು ಕೊಡಲಾರೆ. ದುರ್ಯೋಧನನ ವಾದದಲ್ಲಿ ಬಹಳ ಅಂಶಗಳಿವೆ. ಗಾಂಧಾರಿ ಇದನ್ನು ಪ್ರಸ್ತಾಪಿಸ್ತಾಳೆ, ದುರ್ಯೋಧನನೂ ಮಾತಾಡುತ್ತಾನೆ. ದುರ್ಯೋಧನನ ವಾದದ ಪ್ರಕಾರ ಪಾಂಡವರಿಗೆ ಹಕ್ಕೇ ಇಲ್ಲ. ಪಾಂಡವರಿಗೆ ಹಕ್ಕೇ ಇಲ್ಲ ರಾಜ್ಯದಲ್ಲಿ. ಯಾಕೆ ಅಂದರೆ ರಾಜ ಯಾರು? ಧೃತರಾಷ್ಟ್ರ. ಕ್ರಮ ಹೇಗೆ? ಜ್ಯೇಷ್ಠ ಪುತ್ರ ರಾಜನಾಗಬೇಕು. ಇವರು ಎಲ್ಲಿಂದ ಮಧ್ಯೆ ಬಂದರು ಅಂತ ವಿಷಯ. ದುರ್ಯೋಧನನ ಮತ್ತು ಅವನ ಪಕ್ಷೀಯರ ವಾದ ಏನು ಅಂದರೆ ಅವರಿಗೆ ಯಾವ ಹಕ್ಕೂ ಇಲ್ಲ. ಆದರೆ ನನ್ನ ತಂದೆ ಒಂದು ತಪ್ಪು ಮಾಡಿಬಿಟ್ಟ ಹಿಂದೆ, ಅವತ್ತು ನನಗೆ ಸಾಮರ್ಥ್ಯ ಕಡಿಮೆ ಇತ್ತು, ಒಪ್ಪಿಕೊಳ್ಳಬೇಕಾಯಿತು ಅಂತ ಹೇಳ್ತಾನೆ. ಯಾವ ತಪ್ಪು ಧೃತರಾಷ್ಟ್ರನದ್ದು ಅಂದರೆ ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟನಲ್ಲ, ಅದೇ ತಪ್ಪು ಅಂತ ಈ ಸಭೆಯಲ್ಲಿ ಅವನು ಹೇಳ್ತಾನೆ. ನಾನು ಅವತ್ತು ಪ್ರಬಲನಾಗಿದ್ದರೆ ಅದಾಗೋದಕ್ಕೆ ಬಿಡ್ತಾ ಇರಲಿಲ್ಲ ಅಂತ. ಅವರಿಗೆ ಪಾಲೇ ಇಲ್ಲ ಪಾಂಡವರಿಗೆ. ಅವತ್ತು ಕೊಟ್ಟಿದ್ದು ತಪ್ಪಾಗಿದೆ, ನಾನು ಅದನ್ನು ಸರಿಪಡಿಸಿದ್ದೀನಿ ಈಗ ಅಂತ. ಕೊಟ್ಟು ತಪ್ಪು ಮಾಡಿದ್ರು ಹಿರಿಯರು. ಹಿರಿಯರು ಏನೋ ತಪ್ಪು ಮಾಡಿದರೆ ಮುಂದಿನ ಮಕ್ಕಳು ಬಂದು ಸರಿ ಮಾಡಬೇಕಲ್ಲ. ದಶರಥ ಕೊಟ್ಟ ಮಾತನ್ನು ಉಳಿಸೋಕೆ ರಾಮ ಬರಬೇಕಲ್ವಾ. ದಶರಥ ಅಧರ್ಮಿ ಆಗಬಾರದು ಅಂತ ಇವನಿಗೆ ಧೃತರಾಷ್ಟ್ರನನ್ನು ಅಧರ್ಮಿಯಾಗದಂತೆ ತಡೆದಿದ್ದೀನಿ ಅನ್ನೋ ಮಟ್ಟದ ಮಾತುಕತೆ ಅವನಂತ. ಇದು ಕೇವಲ ವಾದ ಅಲ್ಲ, ದುರ್ಯೋಧನ ಇರೋದೇ ಹಾಗೆ ಅಂತ. ಅಂದರೆ ಯಾವ ಹೊತ್ತಿಗೆ ಯಾವ ಮಾತನ್ನು ಹೇಗೆ ಆಡಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಯಾಕೆ ಈ ಮಾತನ್ನು ಇಲ್ಲಿ ಮಂಡಿಸ್ತಾ ಇದ್ದಾನೆ ಅಂದರೆ ಹೌದು ಹೌದು ಅಂತ ಅನ್ನಿಸತ್ತೆ ಅಂತ. ಯಾಕೆ ಹೌದು ಹೌದು ಅಂತ ಅನ್ನಿಸತ್ತೆ? ಹಿರಿಯ ಮಗ ಧೃತರಾಷ್ಟ್ರ, ಅಲ್ಲಿಂದ ಶುರು ಮಾಡಿಕೊಂಡ್ರೆ ಧೃತರಾಷ್ಟ್ರನೇ ರಾಜನಾಗಬೇಕಾಗಿತ್ತು. ನೀವು ಕಣ್ಣಿನ ಕಾರಣಕ್ಕಾಗಿ ಧೃತರಾಷ್ಟ್ರ ರಾಜನಾಗಬಾರದು ಅಂತ ತೀರ್ಮಾನ ಆಗಿದ್ದರಿಂದಾಗಿ ಪಾಂಡವಿಗೆ ಹೋಯಿತು. ಧೃತರಾಷ್ಟ್ರನಿಗೆ ಕಣ್ಣಿದ್ದಿದ್ದರೆ ಯಾರು ರಾಜ ಆಗಿರ್ತಾ ಇದ್ರು? ಧೃತರಾಷ್ಟ್ರ. ಧೃತರಾಷ್ಟ್ರ ರಾಜ ಆಗಿದ್ರೆ ಯಾರ ಮುಂದೆ ಉತ್ತರಾಧಿಕಾರಿ ಆಗ್ತಾ ಇದ್ರು? ದುರ್ಯೋಧನ.
ಒಪ್ಪಿಸ್ತಾ ಇರುವ ಕ್ರಮ ಇದು ಒಂದು. ಅಲ್ಲಿಂದಲೇ ತಪ್ಪಿದೆ ಅದು ಅಂತ. ಧೃತರಾಷ್ಟ್ರನ ಕಾಲದಲ್ಲಿ ಅಂಧತ್ವದ ಕಾರಣಕ್ಕಾಗಿ ಪಾಂಡವಿಗೆ ಹೋಯ್ತು ಅನ್ನೋದನ್ನು ಒಪ್ಪಿಕೊಳ್ಳೋಣ. ಆದರೆ ಅನಂತರ ಅವರಿಗೆ ಅಧಿಕಾರ ಇಲ್ಲ. ಪಾಂಡು ತ್ಯಾಗ ಮಾಡಿ ಹೋಗಿ ಆಯ್ತಲ್ಲ, ಸಿಂಹಾಸನವನ್ನು ಪಾಂಡು ತಾನೇ ತ್ಯಾಗ ಮಾಡಿದ್ದಾನೆ, ಯಾರೂ ಬಿಡಿಸಿಲ್ಲ. ತ್ಯಾಗ ಮಾಡಿದ ಮೇಲೆ ಯಾರು ರಾಜರಾಗಿದ್ದು? ಧೃತರಾಷ್ಟ್ರ. ಮುಗಿತಲ್ಲಿಗೆ ಪಾಂಡವರಿಗೆ ಹಕ್ಕಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇಲ್ಲಿ ಪಾಂಡವರಿಗೆ ಹಕ್ಕಿನ ವಿಷಯ ಇಲ್ಲ. ಕೊಟ್ಟಿದ್ದನ್ನು ದ್ಯೂತದಲ್ಲಿ ಕಳೆದುಕೊಂಡಿದ್ದಾರೆ. ಈ ವಾದವನ್ನು ದುರ್ಯೋಧನ ಎಷ್ಟು ವ್ಯವಸ್ಥಿತವಾಗಿ ಮಂಡಿಸ್ತಾನೆ ಅಂದರೆ, ಕೃಷ್ಣನ ವಾದ ಇತ್ತಲ್ಲ, ಕೃಷ್ಣ ಮಂಡಿಸಿದ್ದಿತ್ತಲ್ಲ, ಬಹಳ ಹೊತ್ತು ಯಾರಿಗೂ ಉತ್ತರ ಕೊಡಲಿಕ್ಕಾಗಿರಲಿಲ್ವಲ್ಲ, ಅದಕ್ಕೆ ಸರಿಯಾದ ಒಂದು ಉತ್ತರ ಅಂತಲೇ ದುರ್ಯೋಧನ ಕೊಡೋದು ಅಂತ. ಇದಕ್ಕೆ ಮತ್ತೆ ಕೃಷ್ಣನ ಉತ್ತರ ಬರುತ್ತೆ, ಅದು ಬೇರೆ. ಆದರೆ ಅತ್ಯಂತ ತಂತ್ರಗಾರ, ಮಾತಿನಲ್ಲಿ ಅತ್ಯಂತ ವಿಚಕ್ಷಣ ಅವನು. ವ್ಯಾಸರು ಬಹಳ ಸಲ ದುರ್ಯೋಧನ ಬಗ್ಗೆ ಹೇಳ್ತಾರೆ, ಒಳ್ಳೆ ಮಾತುಗಾರ ಅವನು ಅಂತ, ಒಳ್ಳೆ ಮಾತುಗಾರ ಅವನು ಅಂತ. ಒಳ್ಳೆ ಮಾತುಗಾರ ಅಂದ್ರೇನು? ಲಾಜಿಕ್ ಇಟ್ಟೇ ಮಾತನಾಡುವವನು, ತರ್ಕಬದ್ಧವಾಗಿ ಮಾತನಾಡುವವನು. ಏನು ಮಾಡುತ್ತಾನೋ ಅದಕ್ಕೆ ತರ್ಕವನ್ನು ಕೂಡಿಸಲು ಬರುವಂತೆ ಕೆಲಸ ಮಾಡ್ಕೊಳ್ತಾನೆ ಮೊದಲೇ ಅಂತ. ಆಮೇಲೆ ತರ್ಕ ಹುಡ್ಕೋದಿಲ್ಲ ಅವನು, ಮೊದಲೇ ತರ್ಕಗಳು ಸಿದ್ಧವಾಗಿರುತ್ತೆ ಅವನಲ್ಲಿ. ಪ್ರಚಂಡ ರಾಜಕಾರಣಿ ಅವನು. ಒಬ್ಬ ರಾವಣ, ಒಬ್ಬ ದುರ್ಯೋಧನ, ಇಬ್ಬರನ್ನು ಸರಿಯಾಗಿ ಅಭ್ಯಾಸ ಮಾಡಿಕೊಂಡ್ರೆ ಇವತ್ತಿನ ರಾಜಕಾರಣಿಗಳು ಈಗೇನು ಮಾಡ್ತಾರೋ ಇದಕ್ಕಿಂತ ಹೆಚ್ಚು ಕೆಲಸ ಮಾಡ್ಬೋದು. ಇಷ್ಟು ಜಾಣ್ಮೆಗಳಿಲ್ಲ, ಮುಂದೆ ಯಾರಿಗೂ ಬರಲಿಲ್ಲ. ಆವತ್ತಿನಿಂದ ಇವತ್ತಿನವರೆಗೂ ಈ ರಾವಣ ದುರ್ಯೋಧನರಿಗಿದ್ದಷ್ಟು ರಾಜ್ಯಭಾರದ ಈ ಜಾಣ್ಮೆಗಳು ಬರಲೇ ಇಲ್ಲ ಅಂತ. ಅವರು ಯಾವಾಗ ಯೋಚನೆ ಮಾಡ್ಕೊಳ್ತಾ ಇದ್ರು, ಯಾವಾಗ ಅಕ್ಕಪಕ್ಕದವರಿಗೆ ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ರಾಮಾಯಣ ಮಹಾಭಾರತ ಎರಡನ್ನೂ ನೋಡಿದರೆ ನಾವು ಅಂದುಕೊಳ್ತಾ ಹೋದ್ವಿ, ಶಕುನಿ ಸಲಹೆ ಕೊಟ್ಟ, ಇನ್ನೊಬ್ಬ ಸಲಹೆ ಕೊಟ್ಟ. ಯಾರು ಯಾವ ತರಹದ ಸಲಹೆ ಕೊಡೋದಕ್ಕೆ ಬೇಕಾಗಿದೆಯೋ ಅವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ಕೂತಿದ್ದಾರೆ ಇವರು. ಇವರಿಗೆ ಗೊತ್ತು ಏನು ಮಾಡಬೇಕು ಅಂತ. ಹಾಗಾಗಿ ದುರ್ಯೋಧನ ಬಹಳ ದೃಢವಾದ ಒಂದು ವಾದವನ್ನು ಮಂಡಿಸಿದ. ಆದರೆ ಈ ವಾದವನ್ನು ಕೃಷ್ಣ ಅಷ್ಟೇ ಗಟ್ಟಿಯಾಗಿ ಅದನ್ನು ಖಂಡಿಸ್ತಾನೆ ಸಭೆಯಲ್ಲಿ. ದುರ್ಯೋಧನನ ವಾದ ನಿಲ್ಲೋದಿಲ್ಲ. ಹೇಗೆ ಖಂಡಿಸ್ತಾನೆ ಅಂದರೆ, ದುರ್ಯೋಧನನ ಎಲ್ಲ ಅಪರಾಧಗಳನ್ನು ಪಟ್ಟಿ ಕೊಡ್ತಾನೆ. ಪ್ರಾಯಶಃ ಕುರುಕುಲದ ಸಭೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ, ಅಂದರೆ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂತ ಅಂದರೆ, ಸದನದಲ್ಲಿ ಎಲ್ಲ ಹಗರಣಗಳನ್ನು ಬಿಚ್ಚಿಟ್ಟರು ಅಂತ ಬರುತ್ತಲ್ಲ, ಅದಾಗತ್ತೆ. ಅರಗಿನ ಮನೆಯಲ್ಲಿ ಬೆಂಕಿ ಹಾಕಿ ಸುಡೋದಕ್ಕೆ ಹೋಗಿದ್ದೆ ಅಂತ ಕೃಷ್ಣ ಮೊದಲ ಬಾರಿಗೆ ತುಂಬಿದ ಸಭೆಯಲ್ಲಿ ಮಾತಾಡ್ತಾನೆ. ಎಲ್ಲರಿಗೂ ಗೊತ್ತಿದ್ದ ಸತ್ಯ ಅದು. ಆಮೇಲೆ ಗೊತ್ತಿದ್ದ ಸತ್ಯ ಅಂದ್ರೆ ಏನು? ಅಲ್ಲ, ಅರಗಿನ ಮನೆಯಲ್ಲಿ ದುರ್ಯೋಧನ ಬೆಂಕಿ ಹಚ್ಚಿ ಕೊಂದಿರಬಹುದಾ ಅಂತ ಇಷ್ಟೇ ಸತ್ಯ ಗೊತ್ತಿರೋದು. ಹೌದು, ಪಾಂಡವರು ಆಡಲೇ ಇಲ್ಲ. ಪಾಂಡವರಲ್ಲಿಂದ ಹೊರಗೆ ಬಂದ ಮೇಲೆ ಒಂದೇ ಒಂದು ಕಡೆಯಲ್ಲಿ ನಮ್ಮನ್ನ ಅಲ್ಲಿ ಸುಡುವ ಪ್ರಯತ್ನ ಮಾಡಿದ್ದ ದುರ್ಯೋಧನ ಅಂತ ಆಡಲೇ ಇಲ್ಲ ಅವರು. ಆದರೆ ಅನುಮಾನ ಇದ್ದವರಿಗೆ ಅನುಮಾನ ಇತ್ತು. ಕೃಷ್ಣ ಯಾವಾಗ ದುರ್ಯೋಧನ ಇಷ್ಟು ಮಾತನಾಡಿದ್ನೋ ಮೊದಲಿನಿಂದ ಆರಂಭ ಮಾಡ್ತಾನೆ. ಹಾವನ್ನು ಕಚ್ಚಿಸಿ ಕೊಲ್ಲೋದಕ್ಕೆ ಹೊರಟೆ, ವಿಷ ಹಾಕಿ ಕೊಲ್ಲೋದಕ್ಕೆ ಹೊರಟೆ, ಬೆಂಕಿ ಹಚ್ಚಿ ಕೊಲ್ಲೋದಕ್ಕೆ ಹೊರಟೆ, ದ್ಯೂತ. ಇಷ್ಟು ಮಾತನಾಡುವ ನೀನು ಸಂಬಂಧಿಕರ ಒಂದು ಹೆಣ್ಣನ್ನು ತುಂಬಿದ ಸಭೆಯಲ್ಲಿ ಅಂಥ ಅವಮಾನವನ್ನು ಮಾಡಿದೆಯಲ್ಲ, ಇದಕ್ಕೇನು ಉತ್ತರ ಅಂತ ಕೇಳ್ತಾರೆ. ಇದಕ್ಕೇನು ಉತ್ತರ ಅಂತ ಕೇಳಿದರೆ ಏನು ಉತ್ತರ ಕೊಡಬೇಕು? ಉತ್ತರ ಕೊಡೋದಕ್ಕಾಗದೇ ಇದ್ದಾಗ ಏನು ಮಾಡಬೇಕು ಅಂತ ದುರ್ಯೋಧನನಿಗೆ ಚೆನ್ನಾಗಿ ಗೊತ್ತು. ಮತ್ತೊಮ್ಮೆ ಸಭಾತ್ಯಾಗ ಮಾಡ್ತಾನೆ ದುರ್ಯೋಧನ. ನಾಳೆ ನೋಡೋಣ.